व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुर सिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्। ಹರಿಗುರು ದೇವತೆಗಳ ನೆನೆದು ನೆರೆದಿರುವ ತಮ್ಮೆಲ್ಲರನ್ನು ಅಭಿನಂದಿಸಿ ಕ್ಷೇತ್ರ ಸ್ವಾಮಿಯಾದ ಕ್ಷೇತ್ರ ಸ್ವಾಮಿಯಾದ ಶ್ರೀನಿವಾಸನ ಪದತಲಗಳಲ್ಲಿ ತಲೆಯಿಟ್ಟು ಈ ಸರಣಿಯ ಕೊನೆಯ ದಿನದ ಭಾರತದ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ನಳಮಹಾರಾಜನ ಕಥೆಯನ್ನು ತಿಳಿಸಿದ ಉದ್ದೇಶ, ನನ್ನಷ್ಟು ಕಷ್ಟಪಡುವವರೇ ಜಗತ್ತಿನಲ್ಲಿಲ್ಲ ಅಂತ ಅವನು ವ್ಯಥೆ ಪಡುವಾಗ, ನನ್ನಷ್ಟು ಭಾಗ್ಯಹೀನ ಇನ್ನೊಬ್ಬ ಇರುವುದು ಸಾಧ್ಯ ಇಲ್ಲ ಅಂತ ಒಂದು ರೀತಿ ತನ್ನ ಬಗ್ಗೆನೇ ತಾನು ಹೀಗಳೆದುಕೊಳ್ಳುವ ಪ್ರಸಂಗ ಬಂದಾಗ, ನಿನ್ನಕ್ಕಿಂತ ಕಷ್ಟಪಟ್ಟವರು ಮತ್ತೆ ಕಷ್ಟಪಡುವಾಗ ಸಹಾಯಕ್ಕೆ ಪಕ್ಕದಲ್ಲಿ ಯಾರೂ ಇಲ್ಲದೆ ಇರುವಂತಹ ಸ್ಥಿತಿಯ ಪರಿಚಯ ನಿನಗಿರಲಿ ಅಂತ ನಳನ ಕಥೆಯನ್ನು ಹೇಳಿ, ಮುಂದೆ ಅರ್ಜುನನ ನೆನಪು ಉಂಟಾಗತ್ತೆ. ಅವರನ್ನು ಬಿಟ್ಟು ಅವನು ಇಂದ್ರಕೀಲ ಪರ್ವತಕ್ಕೆ ಹೋಗಿ ಬಹಳ ದಿವಸಗಳಾಗಿರುತ್ತೆ. ಅವನು ಇಲ್ಲದೆ ಇದ್ರೆ ಏನೋ ಕಳ್ಕೊಂಡ ಹಾಗೆ ಪ್ರತಿ ದಿವಸ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರ್ತಾನೆ. ಇಲ್ಲಿದ್ದರೆ ಮತ್ತೆ ಎಲ್ಲವೂ ನೆನಪಾಗುತ್ತೆ ಅಂತ ಮಾತಾಡಿಕೊಳ್ಳುವಾಗ, ನಾರದರು ಭೂಪ್ರದಕ್ಷಿಣೆಯನ್ನು ಮಾಡಿ ಬಂದದ್ದನ್ನು ನೋಡಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಮಾಡುವಾಗ ತೀರ್ಥಕ್ಷೇತ್ರದ ಪ್ರಯಾಣಗಳ ಅಥವಾ ತೀರ್ಥಕ್ಷೇತ್ರದ ಯಾತ್ರೆಯ ಫಲ ಏನು ಅನ್ನೋದನ್ನು ಕೆಲವು ವಿಷಯಗಳಲ್ಲಿ ನಿರೂಪಣೆ ಮಾಡ್ತಾರೆ. ನಾವು ಕೂಡ ಅನೇಕ ಬಾರಿ ಬೇರೆ ಬೇರೆ ದೂರದ ಅಥವಾ ವಿಶೇಷವಾದ ಊರುಗಳಿಗೆ ನಾವು ಪ್ರಯಾಣ ಮಾಡುತ್ತೇವೆ. ಆದರೆ ಪ್ರಯಾಣದಲ್ಲಿ ನಮಗಿರಬೇಕಾದ ಎಚ್ಚರ ಏನು, ಪ್ರಯಾಣ ಮಾಡುವುದರಿಂದ ಆಗುವ ಲಾಭ ಏನು, ಯಾಕಷ್ಟು ಮಹತ್ವ ಕೊಡ್ತಾರೆ ತೀರ್ಥಯಾತ್ರೆಗಳ ಬಗ್ಗೆ ಅನ್ನೋದನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಬಹುಶಃ ನಾವು ಯಾತ್ರೆ ಅಂತ ತುಂಬ ಮಾಡ್ತಾ ಇದ್ದೇವೆ, ಅದರ ಎಚ್ಚರ ಮಾತ್ರ ಬಹಳ ಕಮ್ಮಿ ನಮಗೆ. ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಹೋಗಿ ಬಂದು ಸ್ಟೇಟಸ್ ಅಪ್ಡೇಟ್ ಮಾಡ್ತಾರೆ, ನಾವು ಮಾಡಬೇಕು ಅಂತ ಅಷ್ಟಕ್ಕೆ ಹೋಗುವುದಾಗುತ್ತೆ. ಬಿಟ್ಟರೆ
ಹೋಗುವುದರ ಹಿಂದೆ ಇರುವ ಲಾಭ ಏನು ಅನ್ನೋದನ್ನು ತಿಳಿಯದೆ ನಾವು ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ. ನಾರದರು ಮತ್ತೆ ಮಧ್ಯದಲ್ಲಿ ಭೀಷ್ಮಾಚಾರ್ಯರು ಹಿಂದೆ ಪುಲಸ್ತ್ಯರ ಹತ್ರ ಕೇಳಿದ ಸಂಗತಿಯನ್ನು ನಾರದರು ಮತ್ತೆ ಯುಧಿಷ್ಠಿರನಿಗೆ ಹೇಳ್ತಾರೆ. ನಾವು ಹಾಡು ಹೇಳ್ತೇವೆ ತೊಡೆ ತಟ್ಟಿ, ಪಾತ್ರರ ಸಂಗಡ ಯಾತ್ರೆಯ ಮಾಡಿದರೆ ಏನಾಗುತ್ತೆ ಫಲವಿದು ಬಾಳುವುದಕ್ಕೆ ಎನ್ನುವ ಹಾಡು ಹೇಳ್ತೇವೆ. ಆದರೆ ನಮ್ಮ ಯಾತ್ರೆ, ಕಲಿಯುಗದ ಯಾತ್ರೆಯ ಬಗ್ಗೆ ಭಾಗವತ ಒಂದು ಮಾತು ಹೇಳುತ್ತೆ. ಕಲಿಯುಗದಲ್ಲಿ ಯಾತ್ರೆ ಅಂದರೆ ದೂರಿಗೆ ಹೋಗಿ ಒಂದು ನೀರಿನ ಕೊಳದಲ್ಲಿ ಮುಳುಗಿ ಹಾಕಿ ಬರುವುದು ಅಂತ ಅಷ್ಟೇ. ಕೇಳಲಿಕ್ಕೆ ಮಾತ್ರ ಎಷ್ಟು 10 ದಿವಸಗಳ ಪ್ರಯಾಣ, 10 ದಿವಸದ ಮಧ್ಯದ ಬೇರೆ ಬೇರೆ ಅನುಭವಗಳು. ಇದರ ಜೊತೆಗೆ ಕೊನೆಗೆ ಏನು ಅಂದರೆ ನಮಗೆ ಹುಡುಕಾಟ ಯಾವುದು, ಅಲ್ಲಿ ಒಳ್ಳೆ ರೂಮ್ ಇದೆ, ಅಲ್ಲಿ ಊಟದ ವ್ಯವಸ್ಥೆ ಎಲ್ಲಿ ಆಗುತ್ತೆ, ಇನ್ನೇನಾದರೂ ತೊಂದರೆಗಳಾಗ್ತಾವ, ಪ್ರಾಕೃತಿಕವಾದ ಸಮಸ್ಯೆಗಳೇನಾದರೂ ಇದೆಯಾ ಅಂತ ಆಗಾಗ ಚೆಕ್ ಮಾಡಿ ಕೊನೆಗೆ ದೇವರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರ ನಾವೊಂದು ಯಾತ್ರೆ ಮಾಡಿ ಅವನನ್ನು ನೋಡಿಕೊಂಡು ಚೆನ್ನಾಗಿದೆಯಪ್ಪ ಹೀಗೆ ಇರು ಅಂತ ಹೇಳಿ ಬರುವ ಒಂದು ಅನುಗ್ರಹ ದೃಷ್ಟಿ ಥರ ಆಗತ್ತೆ ನಮ್ಮ ಪ್ರಯಾಣ. ಆದರೆ ಮಹಾಭಾರತ ಹೇಳುತ್ತೆ, ತೀರ್ಥಯಾತ್ರೆ ಮಾಡುವಾಗ ಕನಿಷ್ಠ ಪಕ್ಷ ನಮಗೆ ಈ ಪೂರ್ತಿ ನಿಯಮ ಪಾಲಿಸ್ಲಿಕ್ಕಾಗದೇ ಇದ್ರೂ ವಿಷಯ ಗೊತ್ತಿರಬೇಕು. ಎಲ್ಲೋ ಒಂದು ಸಂದರ್ಭ ಒಂದು ಸ್ವಲ್ಪ ಆದರೂ ಅದರಲ್ಲಿ ಕೆಲವು ಅಂಶಗಳನ್ನಾದರೂ ಜೋಡಿಸ್ಲಿಕ್ಕಾಗುತ್ತಾ ಅಂತ. ಒಂದೇನೆಂದರೆ ಯಾತ್ರೆ ಹೊರಟು ಅಲ್ಲಿಗೆ ಹೋಗುವ ವಿಷಯದಲ್ಲಿ ಎಷ್ಟು ಸರ್ಪ್ರೈಸ್ ಇರುತ್ತೋ ಅಷ್ಟು ಒಳ್ಳೆಯದು ಅಂತ. ಎಲ್ಲ ಮೊದಲೇ ತಿಳಿಸಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಹೋಗೋದು ಅಲ್ಲ. ಹಿಂದಿನವರಿಗೆ ಆ ಥರದ ವ್ಯವಸ್ಥೆ ಇರಲಿಲ್ಲ, ಅವರು ಹಾಗೆ ಕಷ್ಟಪಟ್ಟಿದ್ದಾರೆ. ನಾವು ಯಾಕೆ ಕಷ್ಟಪಡಬೇಕು? ನಮ್ಮ ಹತ್ರ ಫೋನ್ ಇದೆ, ಅವರಿಗೂ ಫೋನ್ ಇದೆ, ಮಾತಾಡಿದರೆ ವ್ಯವಸ್ಥೆ ಆಗುತ್ತೆ, ಏನು ತಪ್ಪು? ಸರಿ, ಹಾಗೆ ಮಾಡೋರನ್ನ ಮಾಡಬೇಡಿ ಅಂತ ಹೇಳ್ತಿಲ್ಲ. ಯಾತ್ರೆಯ ಸ್ವರೂಪ ಏನಿದೆ ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಯಾತ್ರೆಗೆ ಹೋಗುವಾಗ ಅಲ್ಲಿ ಗಡಿಬಿಡಿ ಇರಬಾರ್ದು. ಹೊರಡೋಣ ಅಂದ್ಕೊಂಡೇ ಹೊರಡೋದು, ಅಲ್ಲಿಂದನೂ ಹಾಗೆ ಮುಂದೆ ಹೊರಡೋಣ ಅಂತ, ಅಲ್ಲಿಂದ ಮುಂದೆ ಹೊರಡೋಣ, ಅಲ್ಲಿಂದ ಮುಂದೆ ಒಟ್ಟು ಹೋಗುದೇನು ಅಂದರೆ 1 ತಿಂಗಳು ಹೊರಡೋಣ ಅಂತಲೇ ಹೋಗಿ ಬರುವುದು. ಎಲ್ಲಿಯೂ ಹೋದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಆ ಜಾಗದ ಅನುಭೂತಿಯನ್ನು ಪಡೆಯುವ ಪ್ರಯತ್ನವೇ ಇರುವುದಿಲ್ಲ. ಯಾತ್ರೆ ಸುಮ್ಮನೆ ಶರೀರಕ್ಕೊಂದಿಷ್ಟು ಸಂಕಷ್ಟ ಕೊಟ್ಟ ಕ್ರಿಯೆ ಆಗುತ್ತೆ ಹೊರತು ನಿಜವಾದ ಅಲ್ಲಿಂದ ಹೊತ್ತು ಬರಬೇಕಾದ ಸ್ವತ್ತೇನು ಅಂತ ತಿಳಿಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾರದರು ಧರ್ಮರಾಜನಿಗೆ ಹೇಗೂ ಕಾಡಿನಲ್ಲಿದ್ದೀರಿ, ಭೂಪ್ರದಕ್ಷಿಣೆ ಮಾಡಬೇಕು ಅಂತಿರುವುದು. ಸುಮ್ಮನೆ ಹೌದು ನಮ್ಮ ಕುಲದೇವರಿಗೆ ಹೋಗಿ ಬರ್ತೀವಿ ಅದೆಲ್ಲ ಸರಿನೇ. ಇಲ್ಲಿಯ ಮಾತುಗಳಲ್ಲಿ ಬಹಳ ಕಡೆ ಈ ಮಾತಿಗೆ ಒತ್ತು ಕೊಡ್ತಾರೆ. ಒಂದೊಂದು ಜಾಗ ನೋಡಿ, ವಾದರಾಜರು ಅದನ್ನು ನಡೆಸಿದ್ದಾರೆ. ಕೊನೆಗೆ ಅವರಿಗೆ ಅನ್ನಿಸ್ತು, ನನ್ನ ಹಾಗೆ ಸುಮ್ಮನೆ ಹೋಗಿ ಅಂದರೆ ನನಗಾದರೆ ಎಲ್ಲ ಅಲ್ಲಿ ವ್ಯವಸ್ಥೆ ಏನು ಅಂತ ನಾನು ನೋಡ್ಕೊಂಡು ಬಂದೇನೆ, ನನ್ನ ನಂತರದವ್ರು ಯಾರಾದರೂ ಹೋಗೋರಿದ್ರೆ ಅವರಿಗೊಂದು ದಾರಿ ಆಗಬೇಕು ಅಂತ. ಬಹುಶಃ ಒಂದು ಸಾಹಿತ್ಯ ಪ್ರಪಂಚದಲ್ಲಿ ಅಂಥದ್ದೊಂದು ಅಂದರೆ ಪ್ರವಾಸ ಕಥನ ಅಂತ ಆಗುತ್ತೆ, ಜೊತೆಗೆ ಆ ಪ್ರವಾಸ ಮಾಡಿದ ಜಾಗದ ಮಹಿಮೆಯನ್ನು ಹೇಳಿದಂತೆಯೂ ಆಗುತ್ತೆ ಅಂತ ಭಾವಿಸಿ ಅವರು ತೀರ್ಥ ಪ್ರಬಂಧವನ್ನು ಬರೆದರು. ಮತ್ತೆ ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ವಿಭಾಗನೂ ಮಾಡಿಕೊಟ್ರು. ಅಂದರೆ ಯಾತ್ರೆಯನ್ನ ಹೋಗುವ ಮುಂಚೆ ನಾವು ಕೆಲವು ಪೂರ್ವ ಸಿದ್ಧತೆ ಬೇಕು. ಅಲ್ಲಿಯ ಜಾಗದ ಬಗ್ಗೆ, ಅಲ್ಲಿಯ ದೇವರ ಮಹಿಮೆಯ ಬಗ್ಗೆ, ಅಲ್ಲಿ ಸಿಗುವ ನದಿಯ ಬಗ್ಗೆ ಇದಿಷ್ಟು ತಿಳಿದು ನಾವು ಅಲ್ಲಿಗೆ ಹೋದೆವು ಅಂತಾದರೆ ಹೋದ ಕೆಲಸ ಸಾರ್ಥಕ ಆಗುತ್ತೆ. ಅದಕ್ಕೆ ಅವರಿಗೆ ಪ್ರೇರಣೆ ಯಾವುದು ಅಂದರೆ ಬಹುಶಃ ಇಲ್ಲಿ ಭಾರತದಲ್ಲಿಯೇ ಪೂರ್ವ ತೀರ್ಥಗಳು, ಪಶ್ಚಿಮ ತೀರ್ಥಗಳು, ಉತ್ತರ ತೀರ್ಥಗಳು, ದಕ್ಷಿಣ ತೀರ್ಥಗಳು ಅಂತ 4 ವಿಭಾಗವಾಗಿ ಒಂದು ಪಟ್ಟಿ. ನಾನು ಪಟ್ಟಿ ಓದಲಿಕ್ಕೆ 1 ದಿವಸ ಬೇಕು. ಮತ್ತು ಆ ಪಟ್ಟಿ ಅಂದರೆ ಬರೀ ಸುಮ್ಮನೆ ಪಟ್ಟಿ ಹೇಳುವುದಿಲ್ಲ, ಯಾವ ಜಾಗದಲ್ಲಿ ಹೋದಾಗ ಎಷ್ಟು ಅಂದರೆ ಒಪ್ಪತ್ತು ಅನ್ನೋದು ಸಾಮಾನ್ಯ ನಿಯಮ. ಯಾತ್ರೆಯಲ್ಲಿ 3 ಹೊತ್ತು ನಮಗೆ ನೀರು ಉಪ್ಪಿಟ್ಟು ಹಾಕಿದ್ರು ಒಂದು ಬೈಕೊಂಡು ಬಂದರೆ ಉಪಯೋಗ ಇಲ್ಲ. ನಾವು ತಂಬಿಗೆ ತೊಗೊಂಡು ಹೋಗಿದ್ವಿ, ಸಣ್ಣ ಲೋಟೆಯಲ್ಲಿ ಕಾಫಿ ಕೊಟ್ಟರು ಅಂತ ನಾವು ಕೊನೆಯವರೆಗೆ ದೂರುವುದರಲ್ಲೇ ಯಾತ್ರೆ ಮುಗಿದೋಗುತ್ತೆ. ಸಮಸ್ಯೆ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಆರೋಗ್ಯದ ಸಮಸ್ಯೆ ಇನ್ನೇನು ಒಂದು ಇರುತ್ತೆ. ಆದರೆ ಅದು ನಮ್ಮ ಯಾತ್ರೆಯ ನಿಜವಾದ ಉದ್ದೇಶ ಏನಿದೆ ಅದನ್ನು ಹಾಳು ಮಾಡಬಾರ್ದು. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಯಾತ್ರೆ ಮಾಡುವಾಗ ನಮ್ಮ ಗುರಿ ಭಗವಂತನ
ಪ್ರಜ್ಞೆಯನ್ನು ಎಷ್ಟು ಹೆಚ್ಚು ಜಾಗೃತ ಮಾಡಿಸಿಕೊಳ್ಳಿಕ್ಕಾಗುತ್ತೋ ಅದಕ್ಕೋಸ್ಕರ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಏನೇ ಕಷ್ಟ ಬಂದರೂ ಅದನ್ನು ತಲೆಯಲ್ಲಿ ಉಳಿಸ್ಕೊಡೋದಿಲ್ಲ. ಅದಕ್ಕೆ ಕಾರಣ ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರ ಬಗ್ಗೆ ನಾನು ಗಮನಿಸುವುದಿಲ್ಲ ಅಂತ ಸಂಕಲ್ಪ ಮಾಡಿ ಹೋದರೆ ಕನಿಷ್ಠ ಪಕ್ಷ ಅದರ ಒಂದು 15-20-30% ಆದರೂ ಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. 100ಕ್ಕೆ 100 ಕಷ್ಟ. ಯಾಕೆಂದರೆ ಮನುಷ್ಯ ಅದರಿಂದಾಗಿ ಏನೋ ಒಂದು ಅಸಹಜವಾದ ಪರಿಸ್ಥಿತಿಗಳು ನಮಗೆ ಉಂಟಾಗುತ್ತೆ. ಅವರು ಹೇಳಿದರು, ಪ್ರತಿ ಜಾಗದಲ್ಲೂ ಕೆಲವು ಕಡೆ ಅರ್ಧ ದಿನ, ಕೆಲವು ಕಡೆ 1.5 ದಿನ, ಕೆಲವು ಕಡೆ 3 ದಿನ, ಕೆಲವು ಕಡೆ 5 ದಿನ ಹೀಗಿರಬೇಕಂತೆ ಆ ವಿಶೇಷ ಜಾಗಗಳಲ್ಲಿ. ಮತ್ತೆ ಸಾಧ್ಯವಾದಷ್ಟು ಯಾತ್ರೆಗೆ ಹೋಗೋದು ಅಂದರೆ ಕೂಡಿಟ್ಟ ದುಡಿಮೆಯ ಅಷ್ಟು ಒಂದು ಪ್ರಮಾಣವನ್ನು ತಗೊಂಡು ಹೋಗಿ ಅಲ್ಲಿ ಎಲ್ಲ ಕಡೆ ಯೋಗ್ಯರನ್ನು ನೋಡಿ ಅವರಿಗೆ ಅದನ್ನು ಹಂಚಬೇಕು ಅಂತಿದೆ, ಜ್ಞಾನಿಗಳನ್ನು. ಯಾಕಂದರೆ ಸಾಮಾನ್ಯ ದೊಡ್ಡವರು ಅಂತ ಸಿಗುವುದು ತೀರ್ಥಕ್ಷೇತ್ರಗಳಲ್ಲಿ. ಆದರೆ ಈಗ ತೀರ್ಥಕ್ಷೇತ್ರಗಳಲ್ಲಿ ಎಲ್ಲರೂ ಓಡಾಡುವಲ್ಲಿ ಅವ್ರು ಇರಲ್ಲ. ಹಿಂದೆ ಯಾಕೆ ಇರ್ತಿದ್ರು ಅಂದರೆ ಇಲ್ಲಿಗೆ ಯಾರು ಹೆಚ್ಚು ಬರಲ್ಲ, ಯಾರು ಬೇಕೋ ಅವ್ರು ಮಾತ್ರ ಬರ್ತಾರೆ ಅಂತಿತ್ತು. ಈಗ ಎಲ್ಲ ಟ್ರಾವೆಲ್ನವರು ಅವ್ರಿಗೆ ಬೇಕಾದ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಅಂದಾಗಿ ಅವರಿಗೆ ಅಲ್ಲಿ ಬರುವುದು ಮಹಿಮೆ ಅಂತ ತಿಳ್ಕೊಳ್ಳಿಕ್ಕಲ್ಲ, ಸ್ವಲ್ಪ ಹೊತ್ತು ಔಟಿಂಗ್ ಆಗಬೇಕು, ಪಿಕ್ನಿಕ್ ಆಗಬೇಕು, ವಿಹಾರ ಆಗಬೇಕು, ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕು. ಆಫೀಸಲ್ಲಿ ತುಂಬ ತಲೆ ಚಿಟ್ಟಿಡಿಯುವಷ್ಟು ಕೆಲಸ ಆಗಿಬಿಟ್ಟಿದೆ, ಮನಸ್ಸೆಲ್ಲ ಹಾಳಾಗ್ಬಿಟ್ಟಿದೆ, ಎಲ್ಲೋ ಜಗಳ ಆಗಿಬಿಟ್ಟಿದೆ, ಏನೋ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಮುಖ ತೋರಿಸಬಾರ್ದು ಒಂದಿಷ್ಟು ಜನಕ್ಕೆ. ಅದಕ್ಕೋಸ್ಕರ ಯಾತ್ರೆ ಹೋಗೋದಾಗುತ್ತೆ. ಅವರಿಗೆ ನೋಡಿ ನೋಡಿ ಸಾಕಾಯ್ತು, ಇಲ್ಲಿ ನಾವಿದ್ರೆ ನಮ್ಮ ಮನಸ್ಸು ಕೂಡ ಹಾಳಾಗುತ್ತೆ ಅಂತ ಅವ್ರು ಇನ್ನೂ ಸ್ವಲ್ಪ ಇಂಟೀರಿಯರ್ ನಮಗೆ ಕೈಗೆ ಸಿಗದ ಜಾಗಕ್ಕೆ ಹೋಗಿ ಕೂತು ಬಿಡ್ತಾರೆ. ಆದರೆ ಒಂದು ನಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಅಷ್ಟು ಪ್ರಾಮಾಣಿಕವಾದರೆ ಮತ್ತು ನಾವು ಒಂದು 2-3 ದಿವಸ ಕಳೆದ್ರೆ ಎಲ್ಲೋ ಒಂದು ಹೊತ್ತಾದರೂ ನಮಗೆ ಬೇಕಾದ ಏನೋ ಒಂದು ಮೆಸೇಜ್ ಸಿಗುತ್ತೆ. ಆ ಜಾಗದಿಂದ ನಾವೇನು ಪಡ್ಕೊಂಡು ಬರಬೇಕು ಅಂತ ಇರುತ್ತೋ ಅದು ನಮಗೆ ಖಂಡಿತ ಸಿಗುತ್ತೆ. ಆದರೆ ಅಷ್ಟು ತಾಳ್ಮೆಯಿಂದ ನಾವು ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ನಮ್ಮ ಮನಸ್ಸನ್ನು ಅಲ್ಲಿ ವಿನಿಯೋಗಿಸಬೇಕು ಅನ್ನೋದನ್ನು ಪುಲಸ್ತ್ಯರು ಭೀಷ್ಮರಿಗೆ ಹೇಳಿದ್ದನ್ನು, ಭೀಷ್ಮರಿಗೆ ಯಾವಾಗ ಹೇಳಿದ್ದು ಅಂದರೆ ಗಂಗೆ ಶಂತನುವಿನ ಮಡಿಲಲ್ಲಿ ಅನಿವಾರ್ಯವಾಗಿ ಕೊನೆಯ ಮಗುವನ್ನು ಉಳಿಸ್ಕೊಳ್ಬೇಕಾಯ್ತು. ಕೇಳಬಾರ್ದು ಪ್ರಶ್ನೆ ಅಂತ ಹೇಳಿದ್ವಿ, ಕೇಳಿಬಿಟ್ಟ. ಕೊಲ್ಲಲ್ಲ, ಆದರೆ ನಾನು ನಿನ್ನ ಜೊತೆಗಿರಲ್ಲ ಅಂತ ಮಗುವನ್ನು ಕರ್ಕೊಂಡು ಹೋಗ್ತಾಳೆ. ಆ 525 ವರ್ಷಗಳ ಕಾಲ ಅವಳು ಮಗನಿಗೆ ಅಂದರೆ ದೇವವ್ರತ ಆಗಿದ್ದಾಗ ಎಲ್ಲ ಋಷಿಗಳ ಹತ್ರನೂ ಆಶ್ರಮದಲ್ಲಿ ಅವನಿಗೆ ಬೇಕಾದ ವಿದ್ಯೆಯನ್ನು ಕೊಡಿಸ್ತಾಳೆ. ಹಿಮವಂತನ ತಪ್ಪಲಿನಲ್ಲಿ ಪುಲಸ್ತ್ಯರ ಆಶ್ರಮದಲ್ಲಿದ್ದಾಗ ಈ ಚರ್ಚೆ ನಡೆದದರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇದರ ಉಲ್ಲೇಖ ಪದ್ಮಪುರಾಣದಲ್ಲೂ ಸ್ಕಂದ ಪುರಾಣದಲ್ಲೂ ಇನ್ನೂ ವಿಸ್ತಾರವಾಗಿ ಇದೆ. ನಾವು ಕೇಳುವ ಪುಣ್ಯಕೋಟಿಯ ಕಥೆ ಇದೆಯಲ್ವಾ, ಅದು ವೇದವ್ಯಾಸರೇ ಕೊಟ್ಟದ್ದು. ನಾವು ಅಂದ್ಕೊಂಡಿದ್ದೀವಿ ಅದು ಜಾನಪದೀಯ ಕಥೆ ಅಂತ. ಅಲ್ಲಿ ಇನ್ನೂ ವಿಸ್ತಾರವಾಗಿದೆ. ನಾವಿಲ್ಲಿ ಕತೆ ಕೇಳೋದು ಆ ಹುಲಿ ಮತ್ತು ದನದ ಮಾತ್ರ. ವಸ್ತುತ ಅದರ ಹಿಂದೆ ಒಬ್ಬ ರಾಜನ ಕಥೆ ಇದೆ. ಅದು ಮುಂದೆ ಹುಲಿ ಯಾಕಾದ ಅನ್ನೋ ಪ್ರಶ್ನೆ, ಅದರ ಹಿಂದೆ ಅನೇಕ ಘಟನೆಗಳಿವೆ. ಆರಂಭದಲ್ಲೂ ಒಂದಿಷ್ಟು ಕಥೆ ಇದೆ, ಮುಗ್ದ ಮೇಲೂ ಒಂದಿಷ್ಟು ಕಥೆ ಇದೆ. ನಾವು ಮಧ್ಯದ ಮಾತ್ರ ತಗೊಂಡು ಹೇಳ್ತೇವೆ. ಮತ್ತು ಅಲ್ಲಿ ಬರುವ ಮಾತುಗಳು ಹಾಗೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಈ ಮಾತು ಕೂಡ ವೇದವ್ಯಾಸರದ್ದೇ. ನೀವು ಆ ಹಾಡು ಕೇಳಿ ಇದನ್ನು ಓದಿದರೆ ಅಯ್ಯೋ ಇಷ್ಟು ಸ್ಪಷ್ಟವಾಗಿರುವ ಮಾತುಗಳು. ಆದರೆ ಬರೆದ ವ್ಯಕ್ತಿಯ ಮನಸ್ಸಿನಲ್ಲಿ ವೇದವ್ಯಾಸರು ನಾಟಿದ್ದು ಮಾತ್ರ ಒಂದು ರೀತಿ ಕನ್ನಡದ ಪುರಾಣ. ಅದು ಅಷ್ಟು ಚಂದ ಆ ಭಾವ ಅದರಲ್ಲಿ ತುಂಬಿದೆ. ಯಾಕೆಂದರೆ ಮನಸ್ಸಿರುವವನಿಗೆ, ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ನನಗಂತೂ ಆ ರೇಡಿಯೋದಲ್ಲಿ ಪ್ರತಿ ಸರ್ತಿ ಬರುವಾಗಲೂ ನಾನು ಕಣ್ಣೀರು ಹಾಕದೆ ಹಾಡು ಮುಗಿಸಿದ್ದೇ ಇಲ್ಲ. ಅದು ಎಷ್ಟು ಭಾವುಕವಾಗಿರುತ್ತೆ ಅಂದರೆ ಆ ಘಟನೆ ಇದಕ್ಕಿಂತ ಹೆಚ್ಚು ಭಾವುಕವಾಗಿ ವೇದವ್ಯಾಸರು ಕೊಟ್ಟಿದ್ದಾರೆ. ಆ ಕರು ಮನೆಯಲ್ಲಿ ಉಳಿಯಲ್ಲ, ಅಮ್ಮನ ಜೊತೆಗೆ ವಾಪಸ್ ಅಮ್ಮನಿಗೆ ಹೇಳದೆ ಅಲ್ಲಿಗೆ ಬರುತ್ತೆ. ಬಂದು ಅಮ್ಮನನ್ನ ಅಂದರೆ ಅದು ಮೊದಲೇ ಹೇಳುತ್ತೆ, ನನ್ನ ಅಮ್ಮನ ಕಣ್ಣಿನಲ್ಲಿ ನೀರು ಬರಿಸ್ತವ್ ನಾನು ಕೊಲ್ತೇನೆ ಅಂತ. ಸುಮ್ಮನೀರು, ದೊಡ್ಡವ್ರ ಥರ ಮಾತಾಡಬಾರ್ದು ಹಾಗೆಲ್ಲ. ಅದು ಹೇಳುತ್ತೆ, ಅಮ್ಮನನ್ನು ರಕ್ಷಿಸಬೇಕಾದ ಮಗನ ಕರ್ತವ್ಯ, ಅದಕ್ಕೋಸ್ಕರ ನಾನು ಬರ್ತೇನೆ. ಇಲ್ಲ, ಮಕ್ಕಳನ್ನು ರಕ್ಷಿಸಬೇಕಾದ ತಾಯಿ ಕರ್ತವ್ಯ. ಅಮ್ಮ ಮಗಳ ಸಂವಾದ ಇದೆ. ಆಮೇಲೆ ಹುಲಿ ಹತ್ರ ಹೋಗುವಾಗ ಅಮ್ಮನ ಮುಂದೆ ಬಂದು ಕರು ನಿಲ್ಲುತ್ತೆ, ನೀನು ನನ್ನನ್ನು ಕೊಲ್ಲು ಅಂತ ಹೇಳುತ್ತೆ. ನಿನಗೆ ಆಮೇಲೆ ಸಾಕಾಗಲಿಲ್ಲ ಅಂದರೆ ಆಚೆ ಹೋಗು, ನಾನು ತಡಿಲಿಕ್ಕಾಗೋದಿಲ್ಲ ನಿನ್ನನ್ನು. ಆದರೆ ಒಂದು, ನಾನು ಕಣ್ಣಾರೆ ನೋಡಿ ನಮ್ಮ ಅಮ್ಮನ ಪ್ರಾಣ ಹೋಗುವುದನ್ನು ಇಷ್ಟಪಡುವುದಿಲ್ಲ.
ಮೊದಲು ನನ್ನನ್ನು ಕೊಲ್ಲು, ಆಮೇಲೆ ಅವಳನ್ನು ಏನ್ ಬೇಕಾದ್ರೂ ಮಾಡು. ಅವಳು ಇಲ್ಲ, ನನ್ನ ಮಗುವನ್ನು ಕೊಲ್ಬೇಡ, ನನ್ನನ್ನು ಕೊಲ್ಲು. ಇಬ್ರು ಸೇರಿ ಹುಲಿ ತಲೆ ತಿಂದು ಬಿಡ್ತಾರೆ. ನನ್ನನ್ನು ತಿನ್ನು, ನನ್ನನ್ನು ತಿನ್ನು, ನನ್ನನ್ನು ತಿನ್ನು, ನನ್ನನ್ನು ತಿನ್ನು. ಅದಕ್ಕೆ ಆವಾಗ ಆ ಹಿಂದಿನ ಶಾಪದ ಪ್ರತಿಫಲ ಏನಿದೆ ಅದು ನೆನಪಾಗುತ್ತೆ. ಒಂದು ಶಾಪದಿಂದಾಗಿ ಅದು ಹುಲಿ ಆಗಿರುತ್ತೆ. ಅಂದ್ರೆ ನಿನಗೊಬ್ಬ ಪ್ರಾಮಾಣಿಕ ಪ್ರಾಣಿ ಸಿಕ್ಕಿದಾಗ ನಿನ್ನ ಹಿಂದಿನ ಎಲ್ಲವೂ ಮತ್ತೆ ನೆನಪಾಗುತ್ತೆ ಅಂತ ಹೇಳಿ ಗುಣ ಆಗಿ ಅದು ಮೇಲಿಂದ ಹಾರಿ ಬಿದ್ದರೆ ಹುಲ್ಲಿನ ಮೆದೆಯ ಮೇಲೆ ಬಿದ್ದಿರುತ್ತೆ, ಹತ್ತಿಯ ಹಾಸಿನ ಮೇಲೆ ಬಿದ್ದ ಹಾಗೆ. ನೋಡಿದ್ರೆ ಒಬ್ಬ ರಾಜ, ಅವನು ಪ್ರಭಂಜನ ಅಂತ. ಕೊನೆಗೆ ಯಮಧರ್ಮ ಅಲ್ಲೇ ನಿಂತವನು ಅವನನ್ನು ಕೇಳ್ತಾನೆ, ನಿನಗೇನು ಬೇಕು ಅಂತ. ಧರ್ಮದಲ್ಲಿ ನಡೆಯುವುದಕ್ಕೆ ನನಗೆ ಮನಸ್ಸು ಕೊಡು ಅಂತಾನೆ. ನಿನಗೇನು ಬೇಕು? ನನಗೇನು ಬೇಡ, ನಾನು ಸತ್ಯದಲ್ಲಿ ಬದುಕಿದ್ದೇನೆ ಅನ್ನೋ ಹೆಮ್ಮೆ ಇದೆ ನನಗೆ, ಈ ಬುದ್ಧಿ ಯಾವತ್ತು ಹೋಗದೇ ಇರಲಿ ಅಂತ. ಆವಾಗ ಆ ಯಮಧರ್ಮನೇ ಹೇಳ್ತಾನೆ, ಈ ಜಾಗ ಇನ್ನು ಮುಂದೆ ನಿನ್ನ ಹೆಸರಿನಿಂದ ಪ್ರಸಿದ್ಧಿಯಾಗಲಿ. ಅದಕ್ಕೆ ಹೆಸರು ನಂದ ಅಂತ. ಆ ಹಸುವಿನ ಹೆಸರು ನಂದ ಅಂತ. ಆದ್ರಿಂದಾಗ ಅದು ನಂದ ಪ್ರಯಾಗ ಆಯಿತು. ನಂದಾಕಿನಿ ಅನ್ನೋ ನದಿ ಹರಿಯುವುದು ಅವಳ ಹೆಸರಿನಲ್ಲಿ, ಅದೇ ಜಾಗದ ಆ ಹುಲಿ ಹಾರುವುದು. ಅದಕ್ಕಾಗಿ ಅದಕ್ಕೆ ಆ ನಂದ ಅನ್ನೋ ಹೆಸರು ಪ್ರಯಾಗಕ್ಕೂ ಬಂದು ನಂದ ಪ್ರಯಾಗ ಅಂತ ಆಯಿತು ಅಂತ ಈ ಕಥೆ. ನಾನು ತುಂಬ ಸಂಕ್ಷೇಪ ಮಾಡಿದೆ, ಆದರೆ ಇನ್ನೂ ಅದ್ಭುತವಾದ ವಿವರಣೆ ನಮಗೆ ಆ ಕಥೆಯಲ್ಲಿ ಸಿಗುತ್ತೆ. ಆ ಬಗ್ಗೆ ಭೀಷ್ಮರು ಭಾಗೀರಥಿಯ ಬಗ್ಗೆ, ನಂದಾಕಿನಿಯ ಬಗ್ಗೆ, ಮಂದಾಕಿನಿ, ಪಿಂಡಾರಿ, ಭಾಗೀರಥಿ, ಹೀಗೆ ಪ್ರತಿಯೊಂದು ಪ್ರಯಾಗದ ಕಥೆಗಳನ್ನು ಕೇಳಿಕೊಂಡು ಬಂದಾಗ ತೀರ್ಥಯಾತ್ರೆಯ ಇಷ್ಟು ಮಹತ್ವಗಳನ್ನು ಹೇಳಿದ್ರು ಅಂತ ನಾರದರು ಯುಧಿಷ್ಠಿರರಿಗೆ ಆ ಕಥೆಯನ್ನು ಹೇಳುತ್ತಾರೆ. ಹೇಳಿ ಯಾರಿಗೆ ಕೈಕಾಲು ಗಟ್ಟಿ ಇರುತ್ತೆ ಅವನು ಮೊದಲು ಅದಕ್ಕೆ ಆದ್ಯತೆ ಕೊಡಬೇಕು. ದೇಹ ಜರ್ಜರಿತ ಆದಮೇಲೆ ನಮ್ಮ ಮನಸ್ಸು ಅಥವಾ ದೇಹ ಯಾವುದನ್ನು ಕೇಳಲ್ಲ, ಅಥವಾ ಅಂತಹ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ, ಸವಾಲುಗಳಿಗೆ ಒಪ್ಪಲ್ಲ ಮನಸ್ಸು. ಈ ಯಾತ್ರೆ ಮಾಡುವುದರಿಂದ ಏನಾಗುತ್ತೆ ಅಂದರೆ ಅವನ ಮನಸ್ಸು ಶುದ್ಧಿ ಆಗುತ್ತೆ. ಹೊರಗಿನ ಇಂದ್ರಿಯಗಳ ಅಥವಾ ದೇಹದ ಕೊಳೆಯನ್ನು ತೆಗಿಲಿಕ್ಕೆ ನೂರಾರು ಡಿಟರ್ಜೆಂಟ್ಗಳು ಸಿಗ್ತವೆ. ಬಟ್ಟೆಯನ್ನು ಕ್ಲೀನ್ ಮಾಡ್ಬೋದು, ಮೈಯನ್ನು ಕ್ಲೀನ್ ಮಾಡ್ಬೋದು. ಆದರೆ ಮನಸ್ಸನ್ನು ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ತನಕ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್, ಬನ್ನಿ ನಮ್ಮ ಹತ್ರ ನಿಮ್ಮ ಮನಃಶುದ್ಧಿ ಮಾಡುವಂತಹ ಒಂದು ಪಾನಕ ಇದೆ, ಮಾಡ್ತಾರೆ. ಈಗ ನಾನು ಈ ಮಾತು ಕೇಳಿದ್ರೆ ನಾಳೆಯಿಂದ ಯಾರು ಶುರು ಮಾಡ್ತಾರೆ. ಭಾರಿ ಕಷ್ಟ, ಏನು ಹೇಳಿಕೊಟ್ರು ಕಷ್ಟ. ಮನಸ್ಸು ಶುದ್ಧಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಅಂತಿಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ ಮನಃಶುದ್ಧಿ ಮಾಡಲಿಕ್ಕೆ ಒಂದೇ ದಾರಿ, ಒಂದು ಪ್ರಾಣಾಯಾಮ, ಎರಡು ತೀರ್ಥಯಾತ್ರೆ. ತೀರ್ಥಯಾತ್ರೆಯಲ್ಲೂ ಕೂಡ ನಾವು ಬೈಕೊಂಡೇ ಮಾಡಿದರೆ ಇನ್ನಷ್ಟು ಹೊಲಸು ತುಂಬಿಸ್ಕೊಂಡು ಬರ್ತೇವೆ. ಮತ್ತೆ ಯಾತ್ರೆ ಮಾಡುವಾಗ ನಮ್ಮಿಂದ ತಪ್ಪಿಯೂ ಆ ನದಿಯ ಪರಿಸರ ಆಗಿರ್ಬೋದು ಅಥವಾ ಆ ಕ್ಷೇತ್ರದ ಪರಿಸರ ಆಗ್ಬೋದು ಕೊಳೆ ಆಗಬಾರ್ದು. ಇದು ನಾವು ಮೊದಲು ಕಲಿಬೇಕಾದ ಪಾಠ. ಬಹುಶಃ ನಾನು ಹೋದಲ್ಲೆಲ್ಲ ಹೆಚ್ಚು ನೋಡುವುದೇನು ಅಂದರೆ, ನಾವು ಹೋಗಿ ಬಟ್ಟೆಗಳನ್ನು ಬಿಟ್ಟು ಬರುವುದೇನು, ಮಾಲೆಗಳನ್ನು ಎಸ್ತು ಬರುವುದೇನು, ಕೆಮಿಕಲ್ ಪದಾರ್ಥಗಳು ಅಂತಂದರೆ ಅರಿಶಿನ ಕುಂಕುಮ, ಅದು ಏನಿರುತ್ತೆ ಅಂತ ಗೊತ್ತಿಲ್ಲ, ಒಟ್ಟು ಪ್ಯಾಕೆಟಲ್ಲಿ ಸಿಗುತ್ತೆ. ನಮಗೆ ಭಕ್ತಿ ಏನು, ಅಯ್ಯೋ ಗಂಗೆಗೆ ಅರಿಶಿನ ಕುಂಕುಮ ಏರಿಸದಿದ್ರೆ ಏನು, ಅಯ್ಯೋ ಅಲ್ಲಿ ಬಂದವ್ರು ಕೇಳ್ತಾರೆ ನೀನು ಯಾಕೆ ಏರಿಸಿಲ್ಲ ಅನ್ನೋ ಥರ ಹಾಕೋದೇನು ಅಂದರೆ ಮತ್ತೆ ಹಾಳಾದದ್ದೇ. ಉಪಯೋಗಕ್ಕೆ ಚೆನ್ನಾಗಿ ನಾವೇ ಮನೆಯಲ್ಲಿ ತಯಾರು ಮಾಡಿದಾದ್ರೆ ಏನೂ ಆಗಲ್ಲ. ಆದರೆ ಅಲ್ಲೇ ಬತ್ತಿ ಹಾಕಿದ್ವಿ, ಅಲ್ಲೇ ಪ್ಯಾಕೆಟ್ ಹಾಕಿದ್ವಿ, ಅಲ್ಲೇ ಯಾವುದ್ಯಾವುದೋ ಪದಾರ್ಥಗಳನ್ನು ಎಸ್ವಿ. ಎಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಒಂದ್ಸಲಕ್ಕೆ ಮನುಷ್ಯ ಧರ್ಮದ ಅಧರ್ಮವನ್ನ ಧರ್ಮದ ಹೆಸರಲ್ಲೇ ಮಾಡ್ತಾ ಇರೋದು. ಅದರಿಂದ ಆಗೋದು ಅನ್ಯಾಯವೇ. ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಮತ್ತೆ ಯಾರೂ ಇಲ್ಲ. ಯಾರಾದರೂ ಕ್ಲೀನ್ ಮಾಡಿದ್ರೆ 2 ನಿಮಿಷದಲ್ಲಿ ಮತ್ತೆ ಹಾಗೆ ಆಗಿರುತ್ತೆ. ನೀನು ಯಾಕೋ ಕ್ಲೀನ್ ಮಾಡಿಲ್ಲ ಅಂತ ಪಾಪ ಕೂತವನನ್ನು ಮತ್ತೆ ಕೇಳ್ತಾರೆ, ಯಾಕೆ ಕ್ಲೀನ್ ಮಾಡಲಿಲ್ಲ ನೀನು ಅಂತ. ಅದರಿಂದಾಗಿ ನದಿಗೆ ನಾವು ಹೋಗುವಾಗ ನಮಗಿರಬೇಕಾದ ಎಚ್ಚರ, ಎಷ್ಟು ಸಾಧ್ಯವೋ ಅಷ್ಟು ನಾವು ನದಿಯಿಂದ ದೂರ ಉಳಿದ್ರೆ ನದಿ ನಮಗೆ ಥ್ಯಾಂಕ್ಸ್ ಹೇಳುತ್ತೆ. ನೀನು ಬರಲಿಲ್ಲ ಅಂದರೆ ಕ್ಷೇಮ ಅಂತ. ಆದರೆ ನಾವು ಅದು ಬರಬೇಕು ಅಂತ ನಮ್ಮನ್ನು ಅಪೇಕ್ಷೆ ಪಡಬೇಕಾದ್ರೆ ನಾವು ಹಾಗೆ ತಯಾರಾಗಬೇಕು. ಒಂದು ಚೂರು ಅದನ್ನು ಗಲೀಜು ಮಾಡದೆ ನಮ್ಮ ಮೈಯ ಕೊಳೆ ಅನಿವಾರ್ಯ, ಅದೇನು ಮಾಡ್ಲಿಕ್ಕಾಗುದಿಲ್ಲ. ಒಂದು ತಿಳ್ಕೊಳ್ಳಿ, ಎಲ್ಲೂ ನಮ್ಮ ಮೈಯ ಕೊಳೆಯಿಂದ ನದಿ ಕೊಳೆ ಆಗುದಿಲ್ಲ. ನದಿ ಇರುವುದೇ ನಮ್ಮ ಕೊಳೆಯನ್ನು ತೊಳಿಲಿಕ್ಕೆ. ಆದರೆ ನಾವು ಬಳಸುವ ಸಾಬೂನು ಅಥವಾ ನಾವು ಬಳಸುವಂತಹ ಡಿಟರ್ಜೆಂಟ್ಗಳು ಅಥವಾ ಶ್ಯಾಂಪು, ಇದು ಯಾವ ಕಾರಣಕ್ಕೂ ನದಿಯಲ್ಲಿ ಬಳಸಬಾರದು ಅಂತಿದೆ. ನೀವು ಗಮನಿಸಿ, ಬೇಕಿದ್ರೆ ಯಾವ ಕಾಲದ ತನಕ ಈ ದೇಶದಲ್ಲಿ ಡಿಟರ್ಜೆಂಟ್ ಅಥವಾ ಸೋಪುಗಳ ವ್ಯವಸ್ಥೆ ಇರಲಿಲ್ವೋ ಅಲ್ಲಿ ತನಕ ಎಲ್ಲ ಮನೆಯ ಹತ್ತಿರದ ನದಿಯ ನೀರುಗಳು ಕೂಡ ಒಂದು ತೋಡಿನಲ್ಲಿ ಹರಿತಾ ಇದೆ ಅಂದ್ರೂ ಕ್ಲೀನ್ ಇತ್ತು. ನನಗೆ ನೆನಪಿದೆ, ನಾವು ಶಾಲೆಗೆ ಹೋಗುವಾಗ ಒಂದು ದಿವಸ ಬಾಟ್ಲಿ ತಗೊಂಡು ಹೋದವರಲ್ಲ. ಬಾಯಾರಿಕೆ ಆಯಿತು ಅಂದರೆ ಅಲ್ಲೇ ತೋಡಿಗೆ ಕೆಳಗೆ ಇಳಿದ್ವಿ, ಬೊಗಸೆ ತಗೊಂಡ್ವಿ, ಕುಡಿದ್ವಿ, ಹೋದ್ವಿ.
ಈಗ ಹಾಗೆ ಅನ್ಕೊಂಡ್ರೆ ರೋಗ ಬರುತ್ತೆ ಆ ಜಾಗಗಳಲ್ಲಿ, ಅಷ್ಟು ಕೊಳೆ. ಎಲ್ಲರ ನಾನು ಹೇಳಿದ್ರೆ ನಿಮಗೆ ವಿಚಿತ್ರ ಅನಿಸ್ಬೋದು, ಕಾರ್ಖಾನೆಗಳಿಂದ ಕೊಳೆ ಆಗತ್ತೆ, ನದಿಗಳಿಗೆ ತೊಂದರೆ ಮಾಡ್ತಿದ್ದಾರೆ. ಅದಕ್ಕಿಂತ ಜಾಸ್ತಿ ಮಾಡೋದು ನಾವು. ನಮಗದು ಹೇಗೆ ಅಂತ ಗೊತ್ತಾಗುದಿಲ್ಲ. ಆದ್ರೆ ಒಂದು ಅಂಶ ಏನು ಅಂದ್ರೆ, ಈಗ ನಮ್ಮ ಎಲ್ಲ ಮೋರಿಗಳು ಹೋಗಿ ಸೇರುವುದು ಒಂದು ದೊಡ್ಡ ನಾಲೆಗೆ, ಆ ನಾಲೆ ಹೋಗಿ ಸೇರುವುದು ನದಿಗೆ. ನಾವು ಬಳಸುವಂತಹ ಪೇಸ್ಟು, ನಾವು ಬಳಸುವಂತಹ ಸೋಪು, ನಾವು ಬಳಸುವಂತಹ ಪಾತ್ರೆ ತೊಳೆಯುವಂಥದ್ದು, ನಾವು ಬಳಸುವಂತಹ ಡಿಟರ್ಜೆಂಟು, ಇದು ಬಹಳ ಬೇಗ ನೀರನ್ನು ಕೊಳೆಯುವಂತೆ ಮಾಡುತ್ತೆ. ಇದು ಇಲ್ಲದ ಜಾಗಗಳಲ್ಲಿ ಗಮನಿಸಿ, ನೀರು ಶುದ್ಧವಾಗಿರುತ್ತೆ. ಎಲ್ಲಿ ಮನುಷ್ಯ ಓಡಾಡಿ ಇಂಥದ್ದನ್ನು ಬಳಸ್ತಾನೆ ಅಲ್ಲಿ ನೀರು ಪೂರ ಹಾಳಾಗುತ್ತೆ. ತೀರ್ಥಯಾತ್ರೆ ಮಾಡುವಾಗ ಇದು ಒಂದು ನಮ್ಗೆ ನೆನಪಿರ್ಬೇಕು. ಎಲ್ಲೆಂದ್ರೆ ಬರೀ ಬಾಯಿ ತೊಳೆದು ಉಗಿದ್ರೆ ಏನೂ ಆಗಲ್ಲ. ಆದರೆ ನಾವು ಬಳಸುವ ಗಂಧಕ ಇದೆಯಲ್ವಾ, ಅದು ಹಲ್ಲು ತೊಳಿಲಿಕ್ಕಾಗಿರ್ಬೋದು, ಮೈ ತೊಳಿಲಿಕ್ಕಾಗಿರ್ಬೋದು, ಬಟ್ಟೆ ತೊಳಿಲಿಕ್ಕಾಗಿರ್ಬೋದು, ಪಾತ್ರೆ ತೊಳಿಲಿಕ್ಕಾಗಿರ್ಬೋದು, ಅದು ಹೋಗಿ ನದಿಯ ನೀರಿಗೆ ಸೇರಿತು ಅಂದರೆ ಆ ನದಿ ಹಾಳಾಯಿತು ಅಂತ ಲೆಕ್ಕ. ಹೇಗೆ ಪರಿಹಾರ ಅಂತ ನನಗೂ ಗೊತ್ತಿಲ್ಲ. ಆದರೆ ಹಲ್ಲಿನ ಪೇಸ್ಟನ್ನು ಬದಲಾಯಿಸ್ಬೋದು. ಪುಡಿಗಳು ಬೇಕಾದಷ್ಟು ಸಿಗುತ್ತೆ, ನಾವೇ ತಯಾರಿಸ್ಲೂಬಹುದು. ಪೇಟೆಯಲ್ಲಾದರೆ ಕಷ್ಟ ಆಗುತ್ತೆ. ಇಲ್ಲಿ ನಿಮಗೆ ತೆಂಗಿನ ಗೆರಟೆ, ನಿಂಬೆಯ ನೀವು ಹೊರಗಿನ ಸಿಪ್ಪೆ ಇದೆಯಲ್ಲ ಅದು, ಅಥವಾ ಕಿತ್ತಳೆ, ಅಥವಾ ದಾಳಿಂಬೆ, ಅಥವಾ ಯಾವುದು ಮೋಸಂಬಿ, ಇಂಥ ಯಾವುದೇ ಸಿಟ್ರಸ್ ಇರುವಂತಹ ಪದಾರ್ಥದ ಸಿಪ್ಪೆಯನ್ನು ಸ್ವಲ್ಪ ಅರೆಬರೆ ಪುಡಿ ಮಾಡಿ, ಅಂದರೆ ಸ್ವಲ್ಪ ಮೊದಲು ಚೆನ್ನಾಗಿ ಬೆಂಕಿಯ ಮಧ್ಯದಲ್ಲಿಟ್ಟು ಅದನ್ನು ಪುಡಿ ಮಾಡಿ ಸ್ವಲ್ಪ ಉಪ್ಪು ಬೇಕಾದರೆ ಕರ್ಪೂರ ಮಿಕ್ಸ್ ಮಾಡಿದರೆ ನಿಮಗೆ ನೀವು ಅಂಗಡಿಯಲ್ಲಿ ತಗೊಳ್ಳುವ ಈ ಎಲ್ಲ ಪದಾರ್ಥಕ್ಕಿಂತ ಅತ್ಯಂತ ಹೆಚ್ಚು ಹಲ್ಲು ಶುದ್ಧ ಆಗುತ್ತೆ. ಇನ್ನೇನು ನಮಗೆ ಬೀದಿಯಲ್ಲಿ ಬೇಕಾದಷ್ಟು. ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ, ನಾವು ಈ ಹಲ್ಲಿಗೆ, ಬ್ರಷ್ಗೆ, ಪೇಸ್ಟಿಗೆ ಅಂತ ಯಾವತ್ತೂ ದುಡ್ಡು ಖರ್ಚು ಮಾಡಿದವರಲ್ಲ. ಆದರೆ ಇವತ್ತು ನಾವು ಒಂದು ಲೆಕ್ಕ ಹಾಕಿದರೆ ನಮ್ಮ ಸಂಪಾದನೆಯ ಒಂದಿಷ್ಟು ಭಾಗ ಅದಕ್ಕೆ ಬೇಕೇ ಬೇಕೀಗ. ನಮ್ಮಲ್ಲಿ ಹಳಬರಿ ಬರೀ ಮಾವಿನ ಎಲೆ ತಗೊಂಡ್ರು, ಉಜ್ಜಿದ್ರು, ಮುಗೀತು. ಅವರ ಹಲ್ಲು ಗಟ್ಟಿ ಇತ್ತು. ಹೇಳಿದ್ರು, ಎಂಥ ಅನಾಗರಿಕತೆ, ಉಪ್ಪು ಬಳಸ್ತೀರಾ, ಇದ್ದಿಲು ಬಳಸ್ತೀರಾ, ನೀವು ಕರಿಬೇವು ಬಳಸ್ತೀರಾ, ಅಯ್ಯೋ ಇದೆಲ್ಲ ಅನಾಗರಿಕರು. ವಾಪಸ್ ನಮಗೆ ಕೇಳ್ತಾರೆ, ನಿಮ್ಮ ಪೇಸ್ಟಿನಲ್ಲಿ ಉಪ್ಪಿದೆ, ನಿಮ್ಮ ಪೇಸ್ಟಿನಲ್ಲಿ ಮೀನಿದೆ, ನಿಮ್ಮ ಪೇಸ್ಟಿನಲ್ಲಿ ಚಾಕೋಲ್ ಇದೆ, ನಿಮ್ಮ ಪೇಸ್ಟಿನಲ್ಲಿ ಲವಂಗ ಇದೆ, ಇನ್ನು ಸ್ವಲ್ಪ ಎಲ್ಲ ಸೇರಿಸಿದ್ರೆ ಪಾಯಸ ಆಗುತ್ತದೆ. ಎಂಥ ಮೂರ್ಖರನ್ನಾಗಿ ಮಾಡಿದ್ರು ನಮ್ಮನ್ನ. ನಾವು ಆ ಮೂರ್ಖತನಕ್ಕೆ ಒಳಗಾಗಿಯೂ ಈಗ ನಾಗರಿಕರು ಅಂತ ಕಾಲರ್ ಮೇಲೆ ಮಾಡ್ಕೊಂಡು ನಿಲ್ಲುವ ಹುಚ್ಚುತನ. ವಸ್ತುತಃ ಹಲ್ಲುಜ್ಜಲಿಕ್ಕೆ ಆ ಪೇಸ್ಟು ಏನೂ ಉಪಯೋಗ ಅಲ್ಲ. ನೀವು ಸರಿಯಾಗಿ ಡಾಕ್ಟರ್ ಹತ್ರ ಕೇಳಿದರೆ ಅಲ್ಲಿ ಕೆಲವೊಂದು ಸರ್ತಿ ಕೆಲವು ಪೇಸ್ಟ್ಗಳಲ್ಲಿ ಮಕ್ಕಳಿಗೆ ಕೊಡಬೇಡಿ ಅಂತಿರುತ್ತೆ. ಯಾಕೆಂದರೆ ಮಕ್ಕಳು ಗೊತ್ತಿಲ್ಲದೆ ನುಂಗಿ ಬಿಡ್ತಾರೆ. ಚಿಕ್ಕವರಿದ್ದಾಗ ಅದೊಂದು ಪೇಸ್ಟ್ ಯಾಕೆ ಅಂದರೆ ತಿನ್ನಲಿಕ್ಕೆ, ಉಜ್ಜಲಿಕ್ಕಲ್ಲ. ಆದರೆ ಅದು ದೇಹಕ್ಕೆ ಎಷ್ಟು ಹಾನಿಕಾರಕ ಅಂದರೆ ನಮ್ಗೆ ಅದರ ಅಂದಾಜೇ ಇಲ್ಲ. ಅದು ಏನು ಮಾಡಿದರೂ ಉಜ್ಜುವಾಗ ಸ್ವಲ್ಪ ಆದರೂ ಗಂಟಲಲ್ಲಿ ಇಳಿದು ಹೋಗುತ್ತೆ ದೇಹಕ್ಕೆ. ಅದೇ ನಾವೇ ತಯಾರಿಸಿದ ಪುಡಿ ಅದನ್ನು ಉಪಯೋಗಿಸಿದರೆ ನಮ್ಗೆ ಯಾವ ತೊಂದರೆಯೂ ಆಗಲ್ಲ. ಹಲ್ಲು ಹುಳುಕು ಬರಲ್ಲ, ದೇಹಕ್ಕೆ ತೊಂದರೆಯೂ ಆಗಲ್ಲ. ಎರಡನೇದ್ದು ಮೈಗೆ ಬಳಸಬೇಕಾದಂತಹ ಸೋಪು, ಇದು ನಾವು ಕಮ್ಮಿ ಮಾಡ್ಬೋದು, ಅನಾಯಾಸವಾಗಿ ಕಮ್ಮಿ ಮಾಡೋದು. ಕಡಲೆ ಹಿಟ್ಟಂತೂ ಇದ್ದೇ ಇರುತ್ತೆ ನಮಗೆ. ಇನ್ನೇನು ಶೀಕಾಕಾಯಿ, ಅದಂತೂ ಸಿಗುತ್ತೆ ಸುಲಭದಲ್ಲಿ. ಅಷ್ಟೇ. ಇನ್ನು ನೀವು ಅದನ್ನು ಮತ್ತೆ ಶೀಕಾಕಾಯಿ ಅಂತ ಯಾವುದೋ ರೆಡಿಮೇಡ್ ಪೌಡರ್ ಅಂದರೆ ಮತ್ತೆ ಅದ್ರಲ್ಲಿ ಎಲ್ಲ ಮಿಕ್ಸೆಡ್, ಯಾವುದದು ಮೀರಾನ ಮಾರಿನ ಯಾವುದೋ ಇದೆಯಲ್ಲ, ಅದೆಲ್ಲ ಅಣ್ಣ ತಮ್ಮಂದ್ರೆ. ನಾವೇ ತಯಾರು ಮಾಡಿದರೆ ಇನ್ನು ಒಳ್ಳೇದು. ಆದರೆ ಬಟ್ಟೆದ್ದು ಹಿಂದೆ ನಮಗೆಲ್ಲ ಇದ್ದಾಗ, ಚಿಕ್ಕವರಿದ್ದಾಗ ಅಂಟುವಾಳಕಾಯಿ ಅಂತ ಒಂದು ಬರ್ತಿತ್ತು, ನಾವು ಅದನ್ನು ಯೂಸ್ ಮಾಡ್ತಿದ್ವಿ. ಈಗ ಅದು ಸಿಗ್ತಾನೂ ಇಲ್ಲ. ಹಾಗಾಗಿ ಪಾತ್ರೆ ತೊಳೆಯುವುದಕ್ಕೂ ನಮ್ಮ ಮನೆಯಲ್ಲಿ ಒಲೆ ಇದೆ ಅಂದರೆ, ಅಥವಾ ಏನೋ ಸ್ವಲ್ಪ ಹೊರಗಡೆ ನಾವು ಕಟ್ಟಿಗೆ ಅಂದರೆ ಸುಟ್ಟಿದ್ದಿದ್ರೆ ಅದರ ಬೂದಿಯಷ್ಟು ಒಳ್ಳೆ ಪಾತ್ರೆ ತೊಳೆಯುವ ಪದಾರ್ಥ ಇನ್ನೊಂದಿಲ್ಲ. ಇನ್ನು ಮುಂದೆ ನಾವು ಬೂದಿಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಅಮೆಝಾನಲ್ಲಿ ಒಂದು 2 ಸರ್ತಿ ಬೂದಿಯನ್ನು ಕೊಟ್ಟು ನಿಮ್ಮ ಪಾತ್ರೆ ತೊಳೆಯೋಕೆ ಲಕಲಕ ಹೊಳಿಯುತ್ತೆ ಅಂತ ಒಂದು 2 ಸರ್ತಿ ಮಾಡಿದರೆ ಎಲ್ಲರೂ ಆಮೇಲೆ ಅಯ್ಯೋ ನಮ್ಮ ಮನೆಯಲ್ಲೇ ತುಂಬ ಶುರು ಮಾಡ್ತಾರೆ. ನಮಗೆ ಅಡ್ವರ್ಟೈಸ್ಮೆಂಟ್ ಬೇಕು. ಅಮ್ಮ ಮಾಡಿದ ಅಡಿಗೆಗೂ ನಾಳಿಂದ ಅಡ್ವರ್ಟೈಸ್ಮೆಂಟ್ ಬೇಕು. ಯಾಕಂದ್ರೆ ಅದನ್ನು ಯಾರು ತಿನ್ನೋರಿಲ್ಲ. ಬೀದಿಯಲ್ಲಿ ಸಿಕ್ಕಿದ್ದೇ ದೊಡ್ಡ ಪಂಚಾಮೃತ ಆಗ್ಬಿಟ್ಟಿದೆ. ಆದರೆ ಅದೇ ಬಟ್ಟೆ ತೊಳೆಯುವಂಥದ್ದು, ಅದಕ್ಕೆ ಹಾಕೋದೇನೋ ಪೌಡ್ರು ಗಿಡ್ರು ಎಲ್ಲ ಇರುವಂಥದ್ದು, ಇದಕ್ಕೇನು ಪರ್ಯಾಯ ಅಂತ ಹುಡುಕಬೇಕು. ಆದರೆ ಇದನ್ನು ಎಷ್ಟು ಕಮ್ಮಿ ಮಾಡ್ತೇವೋ ನಾವು ಪ್ರಕೃತಿಗೆ ದೊಡ್ಡ ಆರಾಧನೆ ಮಾಡಿದ ಪುಣ್ಯ ಇದೆ. ತೀರ್ಥಯಾತ್ರೆ ಅಂದರೆ ಇದು ಸೇರುತ್ತೆ. ನಮ್ಮ ನಿತ್ಯ ನಾವು ಮನೆಯಲ್ಲಿ ಪಾತ್ರೆಯಲ್ಲಿ ಸ್ನಾನ ಮಾಡುವಾಗ ಗಂಗಾದಿ ಸಕಲ ತೀರ್ಥಗಳನ್ನು ಸ್ಮರಣೆ ಮಾಡಿ ಮಾಡುವುದಲ್ವಾ, ಅದು ತೀರ್ಥದ್ದೇ.
ಸ್ನಾನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅಲ್ಲೇ ಒಂದಿಷ್ಟು ಕೊಳೆಯನ್ನ ಸೇರಿಸಿ ನೀರಿಗೆ ಬಿಟ್ಟಿದ್ದೇವೆ ಅಂದ್ರೆ ತೀರ್ಥಯಾತ್ರೆ ಮಾಡಿ ಏನು ಉಪಯೋಗ? ಮತ್ತೆ ಮನೆಯಿಂದ ಕ್ಲೀನ್ ಆಗ್ಬೇಕು, ಮತ್ತು ನಾವು ಕ್ಲೀನ್ ಆಗ್ಬೇಕು, ನಮ್ಮ ಮನೆ ಕ್ಲೀನ್ ಆಗ್ಬೇಕು, ನಮ್ಮ ಹೊರಗಿನ ಪರಿಸರ ಕ್ಲೀನ್ ಆಗ್ಬೇಕು, ಆಗ ಎಲ್ಲವೂ ಕ್ಲೀನ್ ಆಗುತ್ತೆ. ನಾನೊಬ್ಬ ಮಾಡಿದ್ರೆಲ್ಲ ಸರಿ ಆಗುತ್ತಾ? ಬೇರೆಯವರೆಲ್ಲ ಮಾಡಲ್ವಾ? ಅಲ್ಲ, ಬೇರೆಯವರೆಲ್ಲ ಏನೇನೋ ಬೇಡವಾದ್ದೆಲ್ಲ ಮಾಡ್ಕೊಂಡು ಅನ್ಯಾಯ ಮಾಡ್ಕೊಳ್ಳೋದು. ಅವ್ರು ಮಾಡ್ತಾರೆ, ನಾವು ಮಾಡ್ಲಿಕ್ಕಾಗುತ್ತಾ? ನಮ್ಮ ಕೆಲಸ ನಾವು ಮಾಡ್ಬೇಕು. ನಮ್ಮನ್ನು ನೋಡಿ ಯಾರೋ ಒಬ್ಬ ಬದಲಾಗ್ತಾನೆ. ನಾವು ಒಂದು ಮದುವೆ ಮಾಡಿದ್ವಿ ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಅದ್ರಲ್ಲಿ ಒಂದು 500 ಜನ ಸೇರಿದ್ರೆ ಒಂದು 500 ಬಾಟ್ಲು ಫ್ರೀ ಪ್ಲಾಸ್ಟಿಕ್ ಇದು ಭೂಮಿಗೆ. ಅದು ಕೊಳಿಲಿಕ್ಕೆ ಮತ್ತೆ 1,500 ವರ್ಷ ಬೇಕು ಭೂಮಿಯ ಒಳಗೆ. ಅದು ಮತ್ತೆ ಮಣ್ಣಿನಲ್ಲಿ ಸೇರಿದ ಮೇಲೆ ನಮ್ಮ ಆಹಾರದಲ್ಲಿ ಸೇರಿ ಆ ವಿಷ ಮತ್ತೆ ಭೂಮಿಯಿಂದ ಮರೆಯಾಗಬೇಕು ಅಂದ್ರೆ ಮತ್ತೆ 1,000 ವರ್ಷ ಬೇಕು. ಅಷ್ಟರೊಳಗದು ಮನುಷ್ಯನ ದೇಹ ಸೇರಿದ್ರೆ ಮನುಷ್ಯನ ದೇಹದಿಂದ ಹೊರಗೆ ಬರ್ಲಿಕ್ಕೆ ಮತ್ತೆ 1,000 ವರ್ಷ ಬೇಕು. ಹಾಗೊಂದು 5-6 ಸಹಸ್ರಮಾನಗಳು ನಮ್ಮ ದೇಹ ವಿಷಯುಕ್ತವಾಗಿ ಬಿಡುತ್ತೆ. ನಮ್ಗೆ ಅಂದಾಜೇ ಇಲ್ಲ ಇದ್ರ ಬಗ್ಗೆ. ನಾವು ನಮ್ಮ ಮನೆಯಲ್ಲಿ ಮಾಡುವ ಕಾರ್ಯಕ್ರಮದಲ್ಲಿ ಸ್ಟೀಲ್ ಲೋಟನೇ ಇಡಬೇಕು. ಯಾಕೆ ಆ ಪೇಪರ್ ಲೋಟೆ ಅಂತ ನೀವು ಆಸೆ ಪಡ್ತೀರಿ? ಪೇಪರ್ ಅಲ್ಲ ಅದು, ಅದರೊಳಗೆ ವ್ಯಾಕ್ಸು ಇದೆ, ಅದರೊಳಗೆ ಮತ್ತೆ ಪ್ಲಾಸ್ಟಿಕ್ಕೇ ಇದೆ. ಇದನ್ನು ಯಾಕೆ ಉಪನ್ಯಾಸದಲ್ಲಿ ಹೇಳ್ತಾ ಇದ್ದೇನೆ ನೀವು ಯೋಚನೆ ಮಾಡ್ಬೋದು. ಆದರೆ ಇದನ್ನು ಇಲ್ಲಿ ಹೇಳದೇ ಇದ್ರೆ ಇನ್ನು ಎಲ್ಲೂ ಗೊತ್ತಾಗುದಿಲ್ಲ. ನಾವು ಈ ಕರ್ತವ್ಯ ಸರಿಯಾಗಿ ಮಾಡದೆ ಇನ್ನು ಎಷ್ಟು ಉಪನ್ಯಾಸ ಕೇಳಿದ್ರು ಅದು ಉಪಯೋಗ ಇಲ್ಲ. ಬರೀ ಕೆನ್ನೆ ತಟ್ಕೊಳ್ಳೋದಲ್ಲ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು. ಅದು ಸಣ್ಣ, ನೀವು ನಿಮ್ಮ ಪರಿಸರದಲ್ಲಿ ಮಾಡಿ, ನಿಮ್ಮ ಸಿರಗುಪ್ಪದ ಜಾಗದಲ್ಲಿ ಇದನ್ನೊಂದು ಹಠ ಮಾಡಿ. ನಾನು ಒಂದು ಸಣ್ಣ ವ್ಯವಸ್ಥೆಯಲ್ಲಿ ಒಂದು ಬೇಕು ಅಂತ ಬೆಂಗಳೂರಲ್ಲಿ ಹೋದ್ರೆ ಎಲ್ಲೋದ್ರು ಏನೇ ಮಾಡಿದ್ರು ಅವರು ಒಂದು ಬಾಟ್ಲು ಒಂದು ಬೌಲಲ್ಲಿ ಏನೋ ತಿಂಡಿ. ನಾನು ಹೇಳಿದೆ, ನನಗೆ ಏನೇ ಕೊಟ್ಟರು ಕೂಡ ನೀವು ಸ್ಟೀಲ್ ಕೊಟ್ಟರು ತೊಂದರೆ ಇಲ್ಲ, ನನಗದು ಬೆಳ್ಳಿದ್ದೆ ತಟ್ಟೆಯಲ್ಲಿ ಕೊಡಬೇಕು ಅಂತ ಏನಿಲ್ಲ. ಸ್ಟೀಲಿದ್ದು ಕೊಟ್ಟರು ತೊಂದರೆ ಇಲ್ಲ, ತೊಳೆದಿಡುವಂಥದ್ದು ಕೊಡಿ. ಇದನ್ನು ಕೊಟ್ಟರೆ ಅದು ಮೈಲಿಗೆ ನಾನು ತಿನ್ನಲ್ಲ. ಎಷ್ಟೋ ಸರ್ತಿ ನಾನು ಮನೆಯಿಂದ ಹಾಗೆ ಹೊರಟು ಬಿಟ್ಟಿದ್ದೇನೆ, ಅವ್ರಿಗೆ ಬೇಜಾರಾದರೂ ತೊಂದರೆ ಇಲ್ಲ. ಆಮೇಲೆ ಏನಂದ್ರೆ ನೀರು ತೆಗೆದು ಒಂದು ಲೋಟೆಯಲ್ಲಿ ಹಾಕಿ ಆ ಬಾಟ್ಲಿ ನನ್ನ ಎದುರುಗಡೆನೇ ಎಷ್ಟು. ಗೋವಿಂದಾಚಾರ್ಯ ಒಂದು ಯಾವಾಗಲೂ ಹೇಳ್ತಿದ್ರು, ಬಡಿಸುವಾಗ ಆದಷ್ಟು ಸ್ಪೂನು ಸಟಗ ಏನಾದರೂ ಬಳಸಬೇಕು. ಅವರು ಪಾಪ ಬಡಿಸುವಾಗ ಕೈಯಲ್ಲಿ ಮುದ್ದೆ ಮಾಡಿ ತಂದು ಹೀಗೆ ಹಾಕ್ತಿದ್ರು ಯಾರು. ಅವ್ರು ಹೇಳಿದೆ, ಹಾಗಲ್ಲ, ಕೈಯಲ್ಲಿ ಬಡಿಸಬಾರದು, ಚೆನ್ನಾಗಿರೋ ನೀವು ಎಲ್ಲೋ ಬೆವತು ಬಂದಿರ್ತೀರಿ, ನಿಮ್ಗೆ ಗೊತ್ತಿಲ್ಲ, ನೀವು ಬೇಕು ಅಂತ ಮಾಡುವುದಲ್ಲ, ಅದನ್ನೊಂದು ಸೌಟಲ್ಲಿ ಬಡಿಸಿದ್ರೆ ಚೆನ್ನಾಗಿರುತ್ತೆ. ಎಲ್ರಿಗೆ ಕೈಯಲ್ಲಿ ಬಡಿಸ್ತಾ ಇದ್ರು. ಆಚಾರ ಬಂದಾಗ ಒಂದು ಸೌಟಲ್ಲಿ ತೆಗೆದು ಹಾಕಿ ಹೋದ್ರು. ಅವ್ರು ಹೇಳಿದ್, ನಾನು ಹೇಳಿದ್ಯಾಕೋ ಇವ್ರಿಗೆ ಏನು ಅರ್ಥ ಆಗುತ್ತೋ, ಭಾರಿ ಕಷ್ಟ, ಹೇಳಿದ್ರು ಕಷ್ಟ, ಅರ್ಥನೇ ಆಗಲ್ಲ ಅಂತ. ಹಾಗಾಗಿ ನಮ್ಮ ಕೆಲವು ನಿಯಮಗಳನ್ನು ನಾವು ಮಾಡಿಕೊಂಡ್ರೆ ಅದು ಬೇಜಾರಾದ್ರೂ ತೊಂದರೆ, ನಾಳೆ ಸರಿ ಆಗುತ್ತೆ. ಹಾಗಾಗಿ ಇನ್ನೊಂದು ಸರ್ತಿ ನಾನು ಬಂದಾಗ ಅವರು ಇಲ್ಲ ಕೃಷ್ಣರಾಜಾಚಾರ್ಯ ಬರ್ತಾರೆ ಅಂದ್ರೆ ಅವರು ತಿನ್ನಲ್ಲ, ಎಲ್ಲ ಸೈಡ್ ತೆಗ್ದಿಡಿ. ಆಯ್ತು, ನನ್ನ ಬೈಕೊಂಡಾದ್ರೂ ಮಾಡ್ಲಿ, ಭೂಮಿ ಸಂತೋಷ ಪಡುತ್ತೆ, ಅವಳು ನಂಗೆ ತೃಪ್ತಿ ಪಟ್ಟರೆ ಸಾಕು. ಅದರಿಂದಾಗಿ ನಮ್ಗೆ ಏನೇ ಪದಾರ್ಥ ಕೊಡು, ಎಷ್ಟು ಪ್ಲಾಸ್ಟಿಕ್ ಕಮ್ಮಿ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು. ನಾವು ಕೊಡುವ ಪದಾರ್ಥದಲ್ಲೂ ಕೆಲವೊಂದು ಸರ್ತಿ ಮೊದಲನೇ ಸರ್ತಿ ಬೇಸರ ಆಗಬಾರ್ದು ಅಂತ ಸುಮ್ಮನೆ ಇರ್ತೇನೆ. ಆದರೆ ನನಗೆ ಹತ್ತಿರ ಬಂದ್ಮೇಲೆ ನಾನು ಖಂಡಿತ ಹೇಳ್ತೇನೆ. ನನಗೆ ಇನ್ನೂ ಒಂದು ಬಹಳ ಇಷ್ಟ ಆಗದೆ ಇರುವ ಸಂಗತಿ ಏನು ಅಂದರೆ, ಬಹಳ ಪ್ರೀತಿಯಿಂದ ಪಾಪ ಮಾಡ್ತಾರೆ, ನಾನು ಆ ಪ್ರೀತಿಯನ್ನು ಸ್ವಲ್ಪವೂ ಸಂದೇಹ ಪಡ್ತಾ ಇಲ್ಲ. ಆದರೆ ಆ ಹಾಕುವ ಶಾಲ್ ಇದೆಯಲ್ಲ, ಮಿಣ ಅಂತ ಹೊಳೆಯುವಂಥದ್ದು, ಅದರಷ್ಟು ಅವ್ಯವಸ್ಥಿತವಾದ ಒಂದು ಅದು ಅವಮರ್ಯಾದೆ, ಅದು ಮರ್ಯಾದೆ ಅಲ್ಲ. ಅದು ನಾನು ಇನ್ನೊಂದು 10 ಕಾರ್ಯಕ್ರಮ ಮಾಡಿದ್ರು ಅಷ್ಟೂ ಜನಕ್ಕೆ ಹೆಗ್ಲಿಗೆ ಹಾಕ್ಲಿಕ್ಕೆ ಬೇಕಾದ ಶಾಲ್ ನನ್ನಲ್ಲಿ ಇದೆ. ಅದು ಎಲ್ಲಿಗೂ ಆಗಲ್ಲ, ನೆಲಕ್ಕೆ ಒರೆಸ್ಲಿಕ್ಕಾಗಲ್ಲ, ಹಾಸ್ಕೊಳ್ಲಿಕ್ಕಾಗಲ್ಲ, ಮಲಗಿದ್ರೆ ಬೆಂದೋಗ್ಬಿಡುತ್ತೆ ಬೆಂದು. ಇನ್ಯಾರಿಗಾದ್ರೂ ಕೊಡೋಣ ಅಂದ್ರೆ ಮನಸ್ಸು ಬರಲ್ಲ. ನಾನು ಉಟ್ಕೊಳ್ಳೋಕೆ ಆಗದೆ ಇರೋದನ್ನ ಇನ್ನೊಬ್ಬನಿಗೆ ಹೇಗೆ ಕೊಡ್ಲಿ? ನಾವು ನಮ್ಗೆ ಉಪಯೋಗಿಸ್ಲಿಕ್ಕೆ ಆಗತ್ತೆ ಅಂದ್ರೆ ಮಾತ್ರ ಅದು ಇನ್ನೊಬ್ಬರಿಗೆ ಕೊಡ್ಬೇಕು. ಅಂದಾಗಿ ನೀವು ಎಲ್ಲೇ ಯಾರಿಗೆ ಏನು ಶಾಲ್ ಕೊಡೋದಾದ್ರೆ ಅದನ್ನು ಉಟ್ರೆ ಮೈ ಒರೆಸ್ಕೊಳ್ಳಿಕ್ಕಾಗುವಂಥ ಟವೆಲ್ ಆದ್ರೂ ಕೊಡಿ, ತೊಂದರೆ ಇಲ್ಲ, ಪ್ಲೇನ್ ಆದ್ರೂ ಸರಿ, ಅದು ಹೊಳೆಯುವಂಥದ್ದಾಗಬೇಕು ಅನ್ನೋ ಆಸೆ ಪಡಬೇಡಿ. ನಾನು ನಿಮ್ಮ ಮೇಲೆ ಸಲಹೆ ತಗೊಂಡು ಈ ಮಾತು ಹೇಳ್ತಾ ಇದ್ದೇನೆ. ನಾನು ಕೋಪದಿಂದನೂ ಹೇಳ್ತಿಲ್ಲ, ಅಥವಾ ನಾನೇನು ಹೇಳುವಷ್ಟು ದೊಡ್ಡವನು ಅನ್ನೋ ಅಧಿಕಾರದಿಂದನೂ ಹೇಳ್ತಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ದಯವಿಟ್ಟು ಈ ತಪ್ಪನ್ನ ನಾವು ಮಾಡಬಾರ್ದು. ನಾವೇ ಮಾಡದೇ ಇದ್ರೆ ಇನ್ಯಾರಿಗೆ ಹೇಳುದು? ನಾವು ಒಂದು ಸಮಾಜದಲ್ಲಿ ಇಂಥ ಒಳ್ಳೆಯ ಕಲ್ಚರ್ ಇರುವವರು ಅಂತ ನಮ್ಮನ್ನು ಗುರುತಿಸ್ತಾರೆ. ಬರದವ್ರು ಎಷ್ಟೋ ಜನ ಇದ್ದಾರೆ, ಅವ್ರು ಬಿಡಿ. ಆದ್ರೆ ನಾವು ಒಂದು ಕಲ್ಚರ್ ಕಲೀಲಿಕ್ಕೆ ಅಂತ ಸಾಂಸ್ಕೃತಿಕವಾಗಿ ಬೆಳಿಬೇಕು ಅಂತ ಬಂದವರು ನಾವು ಈ ತಪ್ಪನ್ನ ತಿದ್ದಿಕೊಳ್ಳದೆ ಹೋದ್ರೆ ಇನ್ಯಾರ ಹತ್ರ ನಾನು ಈ ಗೋಗರಿಯುವುದು? ಈ ಸಮಸ್ಯೆಯನ್ನ ತಪ್ಪು, ಇದು ಮಾಡಬೇಡಿ ಅಂತ ಯಾರ ಹತ್ರ ಹೇಳಬೇಕು ಅಲ್ವಾ? ನಾವು ಕನಿಷ್ಠ ಪಕ್ಷ ಎಲ್ಲ ಸರಿ ಮಾಡದೇ ಇದ್ರು ನಮ್ಮಿಂದ ಹಾಳಾಗದಷ್ಟಾದ್ರೂ ನಾವು ಚೆನ್ನಾಗಿ ಬದುಕಬೇಕು. ನಾಳೆ ನಮ್ಮಮ್ಮ ಭೂಮಿ ತಾಯಿ
ಇದು ಹೋಯ್ತು ಅಂದ್ರೆ ಹಬ್ಬ, ಒಂದು ಪ್ರಾಣಿ ಹೋಯ್ತು ಅಂತ ನರಕಾಸುರನನ್ನ ಕಳ್ಕೊಂಡ ಭೂತಾಯಿಯ ತರ ನಾವು ನರಕರಾಗಬಾರ್ದು. ನಾವು ಮಾಡುವ ಕೆಲಸದಿಂದ ಭೂಮಿ ನರಕ ಆಗಬಾರ್ದು. ಅಷ್ಟಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ತೀರ್ಥಯಾತ್ರೆ ಅನ್ನೋದರ ಬಗ್ಗೆ ನಾನು ಬಹಳ ವಿಷಯ ಹೇಳಲಿಲ್ಲ. ತುಂಬ ಒತ್ತು ಕೊಟ್ಟು ಕೆಲವು ಮಾತುಗಳನ್ನು ಹೇಳುತ್ತಾರೆ. ಅಲ್ಲಿ ಮಲ ವಿಸರ್ಜನೆ ಮಾಡಬಾರ್ದು, ನಮ್ಮ ದೇಹದ ಯಾವುದೋ ಕೊಳೆತ ಪದಾರ್ಥಗಳನ್ನು ಅಲ್ಲಿ ಎಸಿಬಾರ್ದು, ಹೀಗೆ ಬಹಳ ಕಟ್ಟುನಿಟ್ಟಾದ ನಿಯಮಗಳನ್ನ ನಂಗೆ ಆಶ್ಚರ್ಯ ಆಗುತ್ತೆ. ಅದೆಲ್ಲ ಹೇಳಿದ್ರು ಕೂಡ ನಾವು ಅದನ್ನೆಲ್ಲ ಮರೆತು ಎಷ್ಟು ಆರಾಮಾಗಿದ್ದೇವೆ. ಮತ್ತೆ ನಮ್ಮ ಭ್ರಮೆ ಏನು ಅಂದ್ರೆ ನನ್ನಷ್ಟು ಧಾರ್ಮಿಕರು ಯಾರು ಇಲ್ಲ ಅಂತ. ನಾನು ತೀರ್ಥಯಾತ್ರೆ ಮಾಡಿ ಎಷ್ಟು ಧರ್ಮ ಮಾಡಿದ್ದೇನೆ, ನನಗೆ ಯಮಧರ್ಮ ಫಸ್ಟ್ ಸೀಟ್ ಕೊಡಬೇಕು, ನರಕದಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ತೀರ್ಥಯಾತ್ರೆ ಅಂತ ಅನ್ನೋದು ಅನೇಕ ತರದ ಪುಣ್ಯವನ್ನ ಸಂಪಾದನೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ, ಅನೇಕ ಜನ್ಮಾಂತರಗಳ ಪಾಪಗಳನ್ನು ಕಳೆಯುತ್ತೆ, ವಿದ್ಯೆಯನ್ನು ಕೊಡುವುದರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಹೀನ ಗುಣಂಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ನಾವು ಮೌನವಾಗಿರ್ತೇವೆ ಅಂತ ಅನ್ನೋದರ ಹಿಂದೆ ಇರಬೇಕಾದ ಭಗವಂತನ ಎಚ್ಚರ. ಸುಮ್ಮನೆ ಕೊಂಡು ಎಲ್ಲರನ್ನು ಬೈಕೊಂಡೇ ಮೌನ ಮಾಡಿದ್ರೆ ಏನು ಉಪಯೋಗ? ನಮ್ಗೆ ಕೆಲವೊಮ್ಮೆ ಮೌನ ಇರುತ್ತೆ, ಮಂಗಳವಾರ ಮೌನ, ಶುಕ್ರವಾರ ಮೌನ, ಭಾನುವಾರ ಮೌನ, ಕೆಲವು ಏಕಾದಶಿ ಮೌನ, ಮೌನ ಗೌರಿಯರೇ. ಆದ್ರೆ ಅಷ್ಟರಲ್ಲೇ ಎಲ್ಲ ಸಿಟ್ಟು ವ್ಯಕ್ತಾಗಿರುತ್ತೆ, ಮಾತಾಡದೇನೆ ಸಿಟ್ಟಿರುತ್ತೆ. ಮೌನ ಅಂದ್ರೆ ಭಗವಂತನ ಮನನ, ನೆನಪು, ಅದು ಸೇರಿ ಇರಬೇಕು ಅಂತ. ಆಮೇಲೆ ಸ್ನಾನ ಮಾಡುವಾಗ ನಮಗೆ ಎಚ್ಚರ ಇರಬೇಕಾದದ್ದು, ನನ್ನ ಮನಸ್ಸಿನ ಕೊಳೆಯನ್ನ ತೊಳಿಲಿಕ್ಕೋಸ್ಕರ ನಿನ್ನಲ್ಲಿ ಮುಳುಗ್ತಾ ಇದ್ದೇನೆ ತಾಯಿ. ಆ ತೀರ್ಥ ದೇವತೆಯನ್ನ ಮತ್ತು ತೀರ್ಥ ಸ್ವರೂಪದಲ್ಲಿರುವ ಭಗವಂತನ ರೂಪ ಅದು. ದ್ರವ್ಯ ರೂಪೇಣ ಸಂಸ್ಥಿತ, ನೀರಿನಲ್ಲಿ ವರಾಹಾಭಿನ್ನ ದ್ರವರೂಪಿಯಾದ ತ್ರಿವಿಕ್ರಮ ಇದ್ದಾನೆ ಅಂತ ನೆನೆದು ನಾವು ಮುಳುಗು ಹಾಕಬೇಕು. ಅದು ಮನಸ್ಸಿನ ಕೊಳೆಯನ್ನು ತೆಗಿಲಿಕ್ಕಿರುವ ಒಂದೇ ದಾರಿ. ಹಾಗಾಗಿ ನದಿಯಲ್ಲಿ ಸ್ನಾನ ಮಾಡುವಾಗ ತೀರ್ಥ ಕ್ಷೇತ್ರಗಳ ಮಹತ್ವವನ್ನು ತಿಳ್ಕೊಳ್ಬೇಕು, ಆಯಾ ದೇವತಾ ಸನ್ನಿಧಾನಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಬೇಕು ಅಂತ. ಎಲ್ಲದರ ಹಿಂದೆ ನಾನ್ ತೀರ್ಥಯಾತ್ರೆ ಮಾಡ್ತೇನೆ ಅನ್ನೋದು ಬರಬಾರ್ದು. ನನ್ನಿಂದಾಗಿ ಇಷ್ಟು ಜನಕ್ಕೆ ತೀರ್ಥಯಾತ್ರೆ ಮಾಡಿಸಿದೆ ಅಂತ, ಕೆಲವ್ರದ್ದು ನಾನು ಮಾಡಿದೆ, ಕೆಲವ್ರಿಗೆ ಮಾಡಿಸಿದೆ ಅಂತ ಏನೇನೋ ಇರುತ್ತೆ. ನಾನು ನನ್ನದು ಎಂಬುದ ಬಿಟ್ಟು ಹೀನ ವಿಷಯಗಳನ್ನು ಜರಿದು ಜ್ಞಾನಗಮ್ಯ ಕಾಯೋಯನಲು ಪೂರ್ಣನಿದ್ದಾನೆ, ಚಿಂತೆಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಾನು ನನ್ನದು ಅನ್ನೋದು ಎಷ್ಟು ನಮ್ಮಲ್ಲಿ ಭಾರ ಇರುತ್ತೋ ಅಷ್ಟು ಕರ್ಮಗಳ ಭಾರವು ನಮ್ಮ ಮನಸ್ಸನ್ನು, ದೇಹವನ್ನು ಮತ್ತಷ್ಟು ಹೊರೆಯಾಗಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಆಮೇಲೆ ಎಲ್ಲ ಕಡೆಯಿಂದಲೂ ತೀರ್ಥಕ್ಷೇತ್ರಗಳ ಅಂದರೆ ಎಲ್ಲ ಕಡೆ ಹೋದಲ್ಲಿ ಒಂದು ಪಿತೃ ತರ್ಪಣ, ದೇವತಾ ಸನ್ನಿಧಾನಗಳಿಗೆ ನಮಸ್ಕಾರ, ಪಿತೃದೇವತೆಗಳನ್ನು ಸಂಕಲ್ಪ ಶ್ರಾದ್ದವಾದರೂ ಸರಿ, ಎಲ್ಲ ಬಹಳ ಗಾಢವಾಗಿ ಎಲ್ಲವನ್ನು ಮಾಡಲಿಕ್ಕಾಗಲಿಲ್ಲ ಅಂದರೂ ಸಂಕಲ್ಪವನ್ನ ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ಅವರ ನೆನಪಿನಲ್ಲಿ ಒಬ್ಬ ಯೋಗ್ಯನನ್ನ ಗುರುತಿಸಿ ಅವನಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು, ಬಹಳ ಒತ್ತು ಕೊಡ್ತಾರೆ ದಾನ ದಕ್ಷಿಣೆಗಳಿಗೆ. ಆದರೆ ಅದನ್ನು ನಾವು 100 ಜನ ಕೊಟ್ಟು ಅಂತ 1 ರೂಪಾಯಿ ಕೊಡೋದಕ್ಕಿಂತ ಅಗತ್ಯ ನೋಡಿಕೊಂಡು ಒಬ್ಬನಿಗೆ 100 ರೂಪಾಯಿ ಕೊಟ್ಟರು ಸಾಕು. ನಮ್ಮ ತಲೆಯಲ್ಲಿ ಏನಂದ್ರೆ 10 ದೀಪ ಹಚ್ಚಬೇಕು ಅಂತ. ಎಲ್ಲ ದೀಪ ಯಾವುದು ಅಂದ್ರೆ 90 ರೂಪಾಯಿದ ಎಣ್ಣೆ. ನಾವು ಎಣ್ಣೆ ಬಳಸುವಾಗಲೂ ದೇವರಿಗೆ ಕೊಡಬಹುದಾದದ್ದು ಒಂದೋ ಎಳ್ಳೆಣ್ಣೆ, ಒಂದೋ ತುಪ್ಪ ನಮ್ಮಿಂದ ಕಷ್ಟ ಸಾಧ್ಯ ಅಂತ ಇಟ್ಕೊಳ್ಳಿ. ಆದರೆ ಇದು ಮತ್ತೆ ನಾವು ಧರ್ಮದ ಹೆಸರಿನಲ್ಲೇ ಮಾಡುವ ಧರ್ಮ. ನೀವು ಯೋಚನೆ ಮಾಡಿ, ಒಂದು ಎಳ್ಳೆಣ್ಣೆ ಲೀಟರ್ ಬರಬೇಕು ಅಂದರೆ ಮಿನಿಮಮ್ 3 kg ಎಳ್ಳು ಬೇಕು. 1 kgಗೆ 150 ಅಂದರೆ 3 kgಗೆ 450 ರೂಪಾಯಿ ಆಯಿತು. ನಿಮಗೆ ದೀಪದೆಣ್ಣೆ 100 ರೂಪಾಯಿಗೋ 90 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಏನು ಸಿಗ್ತಾ ಇದೆ? ಅದು ಯಾವ ಪ್ರಾಣಿಯ ಕೊಬ್ಬಿರ್ಬೋದು, ಅಥವಾ ಯಾವ ಪ್ಯಾರಾಫಿನ್ ಆಯಿಲ್ ಇರ್ಬೋದು, ಅಥವಾ ಇನ್ನೇನು ದಾಲ್ಡ ಇರ್ಬೋದು. ನಾವು 10 ದೀಪ ಹಚ್ಚಿ ಖುಷಿ ಪಡ್ತಾ ಇರ್ತೀವಿ, ದೇವರಿಗೆ ನಾನು 10 ದೀಪ ಹಚ್ಚಿದೆ ಅಂತ. ನೀವು ಒಂದೇ ದೀಪ ಹಚ್ಚಿ ಶುದ್ಧವಾದ ಎಣ್ಣೆಯನ್ನು ಬಳಸಿ, ದೇವರು ಖಂಡಿತ ನಮ್ಮನ್ನು ಕೇಳಲ್ಲ. ಮತ್ತೆ ಅದರ ಹೊಗೆ ಇಷ್ಟು ಅನಾಹುತ ಅದು ದೇಹದೊಳಗೆ. 10 ಸಿಗರೇಟ್ ಸೇದುವವನಿಗಿಂತ ಹೆಚ್ಚು ದೇಹದ ಒಳಗೆ ಮಾಲಿನ್ಯ ತುಂಬಿಕೊಳ್ಳುವುದು ಈ ಕಲಬೆರಕೆ ದೀಪವನ್ನು ಹಚ್ಚುವ ಹೊಗೆಯನ್ನು ಸೇವಿಸುವುದರಿಂದ. ಅದು ಕೇವಲ ದೀಪ ಮಾತ್ರ ಅಲ್ಲ, ನಾವು ಬಳಸುವ ಕರ್ಪೂರ, ನಾವು ಬಳಸುವ ಊದುಬತ್ತಿ ಎಲ್ಲವೂ ಹೀಗೆ. ನಿಮಗೆ ನಾಳೆಯಿಂದ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ನನ್ನ ಕಡೆಯಿಂದ ಆ ಸತ್ಯವನ್ನು ನೀವು ತಲೆಯಲ್ಲಿ ಇಟ್ಟುಕೊಂಡಾದ್ರೂ ಒಂದು 10 ದಿವಸ ಆದ್ಮೇಲೆ ಆದ್ರೂ ಮನಸ್ಸಿಗೆ ಬೇಡ, 5 ಊದುಬತ್ತಿ ಹಚ್ಚುವಲ್ಲಿ ನೀವು ಒಂದೇ ಊದುಬತ್ತಿ ಹಚ್ಚಿದ್ರೂ ತೊಂದರೆ ಇಲ್ಲ. ಊದುಬತ್ತಿ ಮಾಡಿ ಹಚ್ಚಬಹುದು, ತಪ್ಪಿಲ್ಲ. ಆದರೆ ಇವತ್ತು ಬಳಸುವ ಊದುಬತ್ತಿಯಲ್ಲಿ ಇರುವ ಎಲ್ಲಾ ಕೆಮಿಕಲ್ಗಳು ಅನಾರೋಗ್ಯಕ್ಕೆ ಪರಮ ಕಾರಣ ಆದವುಗಳು. ಅದರಿಂದಾಗಿ ನಾವು ಎಷ್ಟು ಕಮ್ಮಿ ಇಂಥದ್ದನ್ನು ಬಳಸ್ತೇವೋ, ಶುದ್ಧವಾದದ್ದು ಎಷ್ಟು ಬೇಕಾದ್ರೂ ಬಳಸೋಣ.
ಅಶುದ್ಧ ಕಲಬೆರಕೆಯನ್ನು ನಾವು ಬೇಕಾದ್ರೆ ಗಮನಿಸಿ, ಇದೆಲ್ಲ ಪೂಜೆ ವ್ಯವಸ್ಥೆಯ ಮಧ್ಯದಲ್ಲೇ ತುಂಬಿದ್ದು. ತಿನ್ನುವುದ್ರಲ್ಲಿ ಇದೆ, ಆದರೂ ಅದ್ರಲ್ಲಿ ನಾವು ಹುಡುಕ್ತೇವೆ. ಅಲ್ಲಿ ಸ್ವಲ್ಪ ಒಳ್ಳೇದು ಬೇಕು, ನಾಳೆ ಹೊರಗೆ ಆರೋಗ್ಯ ಕೆಟ್ಟು ಬಿಟ್ರೆ ಅದಕ್ಕಿಂತ ಹೆಚ್ಚು ಆರೋಗ್ಯ ಕೊಡು ದೇವರೊಳಗೆ ಕೂತು. ಯಾಕಂದ್ರೆ ಅಲ್ಲಿ ಹಚ್ಚುವ ಕರ್ಪೂರ, ಅಲ್ಲಿ ಹಚ್ಚುವ ಊದುಬತ್ತಿ, ಅಲ್ಲಿ ಹಚ್ಚುವ ದೀಪನೇ. ನಾನು ಇದು ನಿಮಗೆ ಕಲ್ಪಿಸಿ ಯಾವುದನ್ನು ಹೇಳ್ತಿಲ್ಲ. ಶಿವಮೊಗ್ಗದಲ್ಲಿ ಒಬ್ರು ತುಂಬ ವಯಸ್ಸಾದವರು, 86 ವಯಸ್ಸಾಗಿತ್ತು. ಅವರಿಗೆ ಹೃದಯದ ಏನು ತುಂಬ ತೊಂದರೆ ಬಂತು, ಶ್ವಾಸಕೋಶವು ಕೂಡ ತುಂಬ ಉಸಿರು ಕಟ್ಟಿತ್ತು. ಅನಿವಾರ್ಯವಾಗಿ ಅವರ ಶ್ವಾಸಕೋಶವನ್ನ ಕ್ಲೀನ್ ಮಾಡಬೇಕಾದ ಪ್ರಸಂಗ ಬಂತು. ಲಿಟರಲಿ 1 ಲೋಟೆಯಷ್ಟು ಜಿಡ್ಡು, ಕಪ್ಪಾದ, ನಾವು ಮಡ್ಡಿ ಅಂತ ಹೇಳ್ತೇವಲ್ಲ, ಕಾಕಂಬಿ ತರ, ಅಷ್ಟು ಜಿಡ್ಡು ಅವರ ಹೃದಯದ ಶ್ವಾಸಕೋಶದ ಮಧ್ಯದಲ್ಲಿತ್ತು. ಅವರು ಒಂದು ದುಶ್ಚಟಕ್ಕೆ ಈಡಾದವರಲ್ಲ. ಮತ್ತೆ ಇನ್ನೂ ಆಶ್ಚರ್ಯದ ವ್ಯಕ್ತಿ ಏನಂದ್ರೆ, ಬಹುಶಃ ಅಂತ ವ್ಯಕ್ತಿಗಳಿಗೆ ತಲೆಬಾಗ್ಬೇಕು ನಾವು. 60 ವರ್ಷ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ, ಊರು ಬಿಟ್ಟು ಹೊರಗೆ ಹೋಗಿಲ್ಲ ಮನುಷ್ಯ. ಅಂದ್ರೆ ದೇವರ ಕೆಲಸ ಬಿಟ್ಟು ನಾನು ಎಲ್ಲೂ ಬರಲ್ಲ ಅಂತ. ಸ್ವಂತ ಮಕ್ಕಳ ಕಾರ್ಯಕ್ರಮವನ್ನು ಕೂಡ ಬೆಳಿಗ್ಗೆ ಪೂಜೆ ಮುಗಿಸಿ ಅಲ್ಲಿಗೆ ಬಂದು, ಅದು ಊರಲ್ಲೇ ಮಾಡ್ತೇನೆ, ನಾನು ಮದುವೆ ಮಾಡಿಕೊಡೋದಾದ್ರೆ ಇಲ್ಲೇ ಮಾಡಿಕೊಡ್ತೇನೆ, ಬೇರೆ ಊರಿಗಾದ್ರೆ ನಾನು ಮದುವೆ ಮಾಡಿಕೊಡ್ಲಿಕ್ಕೆ ನಾನು ಬರಲ್ಲ, ನೀವು ಮಾಡ್ಕೊಳ್ಳಿ ಅಂತ. ಅಷ್ಟು ನಿಷ್ಠೆಯಿಂದ ದೇವರ ಪೂಜೆ ಮಾಡಿದವರು ಅವರ ಕೊನೆಯ ದಿವಸಗಳಲ್ಲಿ ಅವರು ತುಂಬಾ ನರಳಿದ್ರು. ಕೇವಲ ಅವರು ಬಳಸಿದ ಆ ದೀಪದ ಎಣ್ಣೆಯ ಹೊಗೆ. ನೀವು ಬೇಕಿದ್ರೆ ದೀಪದ ಎಣ್ಣೆಯನ್ನ ಮೇಲೆ ಒಂದು ಬಿಳಿಯ ಬಟ್ಟೆ ಹಾಕಿ ಒಂದು 10 ನಿಮಿಷ ಉರಿಸಿ, ಸುಡದ ಹಾಗೆ ಮೇಲೆ ಕಿಡಿದು, ನಿಮಗೆ ಕಾಣುತ್ತೆ ಆ ಬಟ್ಟೆಯಲ್ಲಿ ಎಷ್ಟು ಒಳಗಿನಿಂದ. ನಾವು ಅದನ್ನು ಕಾಡಿಗೆ ಒಂದು ಮಾಡ್ತೇವೆ, ಕಾಡಿಗೆ ಮಾಡುವಾಗ ಬಳಸುವ ಪದಾರ್ಥ ಬೇರೆ, ಇಲ್ಲಿ ಬಳಸುವ ಪದಾರ್ಥದಿಂದ ಅದು ದೇಹಕ್ಕೆ ಹಾನಿ, ಅದು ನಾವು ಕಣ್ಣಿಗೆ ಹಚ್ಚಲಿಕ್ಕೆ ಬಳಸುವಂಥದ್ದು. ಅದನ್ನು ಇದೇ ತರ ಬಳಸ್ತೇವೆ, ಆದ್ರೆ ಈ ಪದಾರ್ಥದಿಂದ ಆಗುವ ಅನರ್ಥಗಳು ಅದು ಇನ್ನೂ ಅದಕ್ಕಿಂತ ಹೆಚ್ಚು ಡೇಂಜರು ಅಂತ. ನಾವು ಸೇದುವವನಿಗಿಂತ ಅತ್ಯಂತ ಹೆಚ್ಚಿನ ಅನಾಹುತ ಈ ಪದಾರ್ಥಗಳನ್ನು ಬಳಸುವವನಿಗಿದೆ ಅಂತ ಹೇಳುತ್ತಾರೆ. ಹಾಗಾಗಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಮಾಡುವ ಇನ್ನೊಂದು ಕೆಲಸ ನಾವಿದೆ, ದೀಪ ಹಚ್ಚಿದೆವು, ಕರ್ಪೂರ ಹಚ್ಚಿದೆವು, ಊದುಬತ್ತಿ ಹಚ್ಚಿದೆವು, ಏನು ಒಂದೊಂದು ಮುಷ್ಟಿ ಊರಿಗೆಲ್ಲ ಪರಿಮಳ ಹರಿಬೇಕು ಅಂತ. ನಮ್ಮ ಭಾವನೆ ನಾನು ತಪ್ಪು ಅಂತ ಖಂಡಿತ ಹೇಳ್ತಲ್ಲ, ಆದ್ರೆ ಭಾವನೆ ಹಿಂದೆ ಪದಾರ್ಥವೂ ಶುದ್ಧವಾಗಿರ್ಬೇಕಲ್ವಾ. ಆ ಭಾವನೆಯನ್ನು ನಾವು ಯಾಕೆ ಗಮನಿಸುವುದಿಲ್ಲ? ಕೇವಲ ಹಚ್ಚಬೇಕು, ಹಚ್ಚದೇ ಇದ್ರೆ ನನ್ನ ಪೂಜೆನೇ ಆಗಲ್ಲ ಅನ್ನೋಷ್ಟು ಪ್ರೀತಿ ಇದೆ ನಮ್ಗೆ. ಆದ್ರೆ ಅದೇ ಶುದ್ಧವಾದ ವಸ್ತುವಿನಿಂದಲೇ ಪ್ರೀತಿಸ್ತೇನೆ, ಪೂಜಿಸ್ತೇನೆ ಅಂತ ಯಾಕೆ ಅನ್ಕೊಳ್ಳಲ್ಲ ನಾವು? ನಾನು ಖಂಡಿತ ಈಗ ಮತ್ತೆ ತಿಳ್ಕೊಳ್ಳಿ, ನಾನು ಪೂಜೆಯನ್ನು ವಿರೋಧಿಸ್ತಾ ಇಲ್ಲ, ಹಚ್ಚುವುದನ್ನು ವಿರೋಧಿಸ್ತಾ ಇಲ್ಲ, ಹಚ್ಚುವ ಪದಾರ್ಥ ಶುದ್ಧವಾಗಿರ್ಲಿ ಅನ್ನೋ ಕಾಳಜಿಯನ್ನು ಮಾತ್ರ ಹೇಳ್ತೇನೆ. ಮತ್ತೆ ಎಲ್ಲರೂ ತಲೆಗೆ ಹೋಗುತ್ತೆ, ಏನು ಇವರು ಊದುಬತ್ತಿ ಹಚ್ಚಬೇಡಿ ಅಂತಾರೆ, ದೀಪ ಹಚ್ಚಬೇಡಿ ಅಂತಾರೆ, ನಾವ್ ಏನ್ ಮಾಡ್ಬೇಕು ನಾಳೆಯಿಂದ? ನಾನು ಹಚ್ಚಬೇಡಿ ಅಂತ ಹೇಳ್ತಿಲ್ಲ, ಹಚ್ಚುವ ಪದಾರ್ಥವನ್ನ ಶುದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೇನೆ ಅಷ್ಟೇ. ಅದಕ್ಕೆ ಪ್ರಯತ್ನ ಪಟ್ಟರೆ ದೇವರು ಒಂದೇ ದೀಪದಿಂದಲೂ ಸಂತುಷ್ಟನಾಗ್ತಾನೆ. ನಮ್ಮ ಎಕಾನಮಿ ದೇವರಿಗೆ ಗೊತ್ತಿಲ್ವಾ? ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ. ನಮ್ಮ ವ್ಯವಸ್ಥೆ ಅವನಿಗೆ ಗೊತ್ತಿದೆ, ನಮ್ಮ ಹತ್ರ ಅಧಿಕ ತಗೊಳ್ಬೇಕು ಅಂತ ಅವನು ಯಾವ ಹಠವನ್ನು ಮಾಡಲ್ಲ. ಆದ್ರೆ ಅವನು ತೋರುವ ಸಲುಗೆಯನ್ನ ಹೇಗ್ ಬೇಕಾದ್ರೂ ಬಳಸ್ಕೊಳ್ಬಹುದು ಅನ್ನುವಷ್ಟು ನಾವು ನಿರ್ಲಕ್ಷ್ಯವನ್ನು ಮಾಡಬಾರದು. ಹೀಗೆ ಅನೇಕ ದಿಕ್ಕುಗಳ ತೀರ್ಥದ ಅನೇಕ ನದಿಗಳ ಉಲ್ಲೇಖ ಬರುತ್ತೆ. ಆ ನದಿಗಳ ಸಾಮಾನ್ಯ ತೀರ್ಥಕ್ಷೇತ್ರಗಳು ಅಂದ್ರೆ ನದಿಯ ದಂಡೆಯಲ್ಲಿರುತ್ತೆ, ಇಲ್ಲ ಯಾವುದಾದ್ರೂ ಋಷಿಗಳು ತಪಸ್ಸು ಮಾಡಿದ ಜಾಗದಲ್ಲಿ ಹುಟ್ಟಿದ ಒಸರು, ಅದು ಒಂದು ಸರೋವರವಾಗಿರುತ್ತೆ, ಅಥವಾ ಬರೀ ಒಂದು ನೀರು ಹರಿಯುವ ಜಾಗ ಇರುತ್ತೆ. ಇಂತಹ ಜಾಗಗಳಲ್ಲಿ ಇರುವಂತಹ, ನಾನೀಗ ಕೆಲವು ಹೆಸರು ಹೇಳಿದ್ರು ನಿಮಗೆ ಕುಮಾರಕೋಟಿ ಅಂತ ಹೆಸರು ಹೇಳ್ತಾರೆ. ಎಲ್ಲಿ ಅಂತ ನಾವು ಇವತ್ತು ಕೂತ್ಕೊಂಡು ಗಮನಿಸ್ಬೇಕು. ಈಗ ಗಂಗೆ, ಯಮುನೆ, ಸರಸ್ವತಿ ಇದೆಲ್ಲ ಗೊತ್ತಿದೆ. ಇದು ನಾವು ಇವತ್ತು ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಸ್ಥಳಗಳು ಸಿಗ್ತವೆ. ಆದ್ರೆ ಇದು ಬಿಟ್ಟು ನಮ್ಮ ಗಮನದಲ್ಲಿ ಇಲ್ಲದೇ ಇರುವ ಎಷ್ಟೋ, ಯಾಕಂದ್ರೆ 1,000 ತ್ರಿಕೋಟಿ ದೇವತೆಗಳು ಅಂತ ಹೇಳ್ತಾರೆ. 3.5 ಕೋಟಿಯಷ್ಟು ತೀರ್ಥ ಅಭಿಮಾನಿ ದೇವತೆಗಳು ಈ ದೇಶದ ವಲಯದಲ್ಲಿ ಇದ್ದಾವೆ ಅಂತ. ಅದನ್ನೆಲ್ಲ ಇಲ್ಲಿ ನೆನಪು ಮಾಡ್ತಾರೆ. ಮಾಡಿ ಯಾವ ಜಾಗದಲ್ಲಿ, ಕೆಲವೊಂದ್ಸತಿ ಅಂತ ಜಾಗದಲ್ಲಿ ಪ್ರಾಣ ಬಿಡಬೇಕು ಅಂತ ಅನ್ನೋ ತರ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಪ್ರಾಣ ಹೋದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅದು ಕೂಡ ಒಂದು ಅರ್ಥವಾದದ ಮಾತು. ಮೋಕ್ಷಕ್ಕೆ ಹೋಗ್ತಾನೆ ಅಂತಲ್ಲ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದ ಮುಂದಿನ ಒಳ್ಳೆಯ ಜನ್ಮವನ್ನು ಪಡೀತಾನೆ ಅಂತ ಅಷ್ಟೇ ಅರ್ಥ. ಈಗ ಗಂಗೆಗೆ ಹಾರಿ ಪ್ರಾಣ ಬಿಟ್ರೆ ಮೋಕ್ಷ ಅಂತ ಹೇಳಿಬಿಡ್ತಾರೆ. ಹಾಗಾದ್ರೆ ಎಷ್ಟೋ ಪ್ರಾಣಿಗಳು ಅಲ್ಲೇ ದಿನ ಮೀನುಗಳು ಇರ್ತವೆ, ಅವುಗಳು ಅಲ್ಲೇ ಸಾಯ್ತವೆ, ಅವುಗಳೆಲ್ಲ ಮೋಕ್ಷಕ್ಕೆ ಹೋಗ್ತಾವ? ಅದರ ಅಭಿಪ್ರಾಯ ಏನು ಅಂದ್ರೆ, ಆ ಜಾಗದಲ್ಲಿ ಅಕಸ್ಮಾತ್ ನಾವು ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಕಾಶಿ ಮರಣಾನ್ ಮುಕ್ತಿ ಅಂತ ಹೇಳ್ತಾರೆ. ಅದರ ಅರ್ಥ ಈ ಸಂಸಾರದ ಜಂಜಾಟದಿಂದ ಪಾರಾಗುವುದಕ್ಕೆ ಬೇಕಾಗುವ ಹೆದ್ದಾರಿ ಸಿಗುತ್ತೆ, ಜ್ಞಾನ ಶುದ್ಧ ಆಗುತ್ತೆ, ಕರ್ಮಗಳನ್ನು ಕಳ್ಕೊಳ್ತಾನೆ, ವೈರಾಗ್ಯ ಸಂಪಾದನೆ ಮಾಡ್ತಾನೆ, ಮತ್ತೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಗುರುಗಳು ಸಿಕ್ಕಿ ಜ್ಞಾನವನ್ನು ಪಡೆದು ಇನ್ನಷ್ಟು ಹೆಚ್ಚು ಭಕ್ತಿಯನ್ನು ಮಾಡಿ ಭಗವಂತನ ಪ್ರೀತಿಯನ್ನ ಸಂಪಾದಿಸ್ತಾನೆ.
ಭಗವಂತನ ತಿಳುವಳಿಕೆ ಮತ್ತು ಅವನ ಅನುಗ್ರಹದಿಂದ ಮೋಕ್ಷ ಹೊರತು ಇನ್ನು ಉಳಿದಂತೆ ಎಲ್ಲಿಯೇ ನಮಗೇನಾದ್ರೂ ಮೋಕ್ಷ ಅಂತ ಹೇಳಿದ್ರೆ ಅದರ ಅರ್ಥ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇದು ಒಂದು ಮೆಟ್ಟಿಲು ಅಂತ ಅಷ್ಟೇ ಅರ್ಥ ಹೊರತು ಇದೇ ನೇರವಾಗಿ ಹಾಗಿದ್ರೆ ಎಲ್ಲರೂ ಸುಲಭದಲ್ಲಿ ಮೋಕ್ಷಕ್ಕೆ ಹೋಗ್ಬೋದು. ಯಾಕೆ ಹಾಗಿದ್ರೆ ನಾವು ನಾರಾಯಣ ಅಂತ ಹೇಳಿದ ತಕ್ಷಣ ಮೋಕ್ಷ ಅಂತ ಹೇಳಿದ್ರು ಅಜಾಮಿಳನ ಕಥೆಯಲ್ಲಿ? ವಸ್ತುತಃ ಅವನು ಹಾಗೆ ಹೋಗ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಅವನು ಆಮೇಲೂ 10 ವರ್ಷ ಇದ್ದು ಗಂಗಾದ್ವಾರದಲ್ಲಿ ಹರಿದ್ವಾರದಲ್ಲಿ ಸೇವೆ ಮಾಡಿ ಆಮೇಲೆ ಗಂಗೆಯಲ್ಲಿ ಪ್ರಾಣವನ್ನ ತ್ಯಾಗ ಮಾಡಿದ್ದು. ಮತ್ತೆ ಅದರ ಅರ್ಥ ಏನು ಅಂದ್ರೆ ಆ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸಿನಲ್ಲಿ ಶುದ್ಧತೆ ಉಂಟಾಗಿ ಮುಂದೆ ಮತ್ತೆ ಒಳ್ಳೆಯ ಜನ್ಮವನ್ನು ಪಡೆದು ಒಳ್ಳೆಯ ದಾರಿಯಲ್ಲಿ ಸಾಗ್ಲಿಕ್ಕೆ ಅದೊಂದು ಮೆಟ್ಟಿಲು ಅನ್ನೋದಕ್ಕೋಸ್ಕರ ಅದೂ ಕೂಡ ಮೋಕ್ಷಕ್ಕೆ ಒಂದು ಹೆಜ್ಜೆ ಆಗಿತ್ತ ಅಂದ್ರೆ ಅದನ್ನು ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾರೆ. ಇದೆಲ್ಲ ಬಹಳ ಸೂಕ್ಷ್ಮವಾಗಿ ನಾವು ಕೆಲವೊಂದು ಸರ್ತಿ ತೀರ್ಥಯಾತ್ರೆಯ ಬಗ್ಗೆ ಬಹಳ ಮಹಿಮೆಗಳನ್ನ ಹೇಳುವಾಗ ಡೈರೆಕ್ಟ್ ಇಲ್ಲಿಂದನೇ ಮೋಕ್ಷ ಟಿಕೆಟ್ ಕೊಟ್ಬಿಡ್ತಾರೆ ಅನ್ನೋ ತರ ಹೇಳ್ಬಿಡ್ತಾರೆ. ಅದರ ಅಭಿಪ್ರಾಯ ಏನು ಅಂದ್ರೆ ಮೋಕ್ಷದ ದಾರಿಗೆ ಇದು ಬಹಳ ಹೆದ್ದಾರಿ ಹೌದು, ಆದ್ರೆ ಇದೊಂದು ಥ್ರೂ, ಈ ಜಾಗದಿಂದ ಮತ್ತೆ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಅರ್ಥ. ಹೀಗೆ ಆ ತೀರ್ಥದ ಕೆಲವು ಹಿನ್ನೆಲೆಗಳನ್ನು ಕೆಲವು ಕಡೆ ಹೇಳ್ತಾರೆ. ಈಗ ಪುಷ್ಕರಂ ಮರ್ತ್ಯ ದುಷ್ಕರಂ ಅಂತ ಮಾತು ಹೇಳ್ತಾರೆ. ಪುಷ್ಕರ ಅಂತಂದ್ರೆ ನಮ್ಮ ಗುಜರಾತಿನ ಹತ್ತಿರ ಕಾಣಿಸುವಂಥದ್ದು. ಅದು ಮರ್ತ್ಯರಿಗೆ ಸುಲಭದಲ್ಲಿ ಸಿಗುವಂತಹದ್ದಲ್ಲ ಅಂತ, ಯಾಕೆಂದ್ರೆ ಅಷ್ಟು ವಿಶೇಷವಾದ ಭಗವತ್ ಸನ್ನಿಧಾನ, ಬ್ರಹ್ಮದೇವರ ಒಂದು ಸನ್ನಿಧಾನ ಇದು. ಬಹುಶಃ ದೇಶಗಳಲ್ಲಿ ಇರುವ ಒಂದು 4 ಅಥವಾ 3 ಸನ್ನಿಧಾನಗಳಲ್ಲಿ ಪುಷ್ಕರದಲ್ಲಿ ಒಂದಿರುವಂತಹದ್ದು. ಚತುರ್ಮುಖನಿಗೆ ವಸ್ತುತಃ ದೇವಸ್ಥಾನ ಇಲ್ಲ, ಆದ್ರೂ ಅದೊಂದು ಪರಂಪರೆಯಿಂದ ಯಾವುದೋ ಒಂದು ಕಾಲದ ಮಹಿಮೆಯನ್ನ ಘಟ್ಟವನ್ನು ತಿಳಿಸ್ಲಿಕ್ಕೋಸ್ಕರ ಅಲ್ಲೊಂದು ದೇವಸ್ಥಾನ ಇದೆ ಅಂತ. ಅದು ಪುಷ್ಕರದ ಕ್ಷೇತ್ರದ ಯಾತ್ರೆಯನ್ನ ಕೃಷ್ಣನು ಕೂಡ ಪ್ರಯಾಣ ಮಾಡಿ ಆಮೇಲೆ ಅಲ್ಲಿಂದ ಪ್ರಭಾಸಕ್ಕೆ ಹೋದ ಅಂತನ್ನೋ ಮಾತನ್ನು ಹೇಳ್ತಾರೆ. ಹೀಗೆ 4 ದಿಕ್ಕುಗಳ ವರ್ಣನೆಯನ್ನು ಮಾಡಿ ಮುಂದೆ ಧೌಮ್ಯರು ನೀವು ಕೂಡ ಈ ಯಾತ್ರೆ ಮಾಡಿದರೆ ಒಳ್ಳೆಯದು, ಇದು ಮೊದಲು ಬರೀ ಉಪದೇಶ, ಇಂತಿಂಥ ಜಾಗದಲ್ಲಿ ಇಂತಿಂಥ ತೀರ್ಥಗಳು ಇದೆ ಅಲ್ಲಿಗೆ ಹೋಗಬೇಕು ಅಂತ. ಅಷ್ಟೊತ್ತಿಗೆ ಸರಿಯಾಗಿ ಇಂದ್ರದೇವ ಲೋಮಶ ಅನ್ನುವಂತಹ ಋಷಿಗಳನ್ನ ಪಾಂಡವರ ಅಲ್ಲಿಗೆ ಕಳುಹಿಸ್ತಾನೆ. ಕಳುಹಿಸಿ ಹೇಳ್ತಾನೆ, ಯಾರು ಅರ್ಜುನ ಪಾಶುಪತಾಸ್ತ್ರವನ್ನ ಪಡೆದಿದ್ದಾನೆ, ಸ್ವರ್ಗದಲ್ಲಿ ಇದ್ದಾನೆ, ಕ್ಷೇಮವಾಗಿದ್ದಾನೆ, ನೀವೇನು ಅವನ ಬಗ್ಗೆ ತುಂಬಾ ಕಾತರದಿಂದ ಏನಾಯ್ತೋ ಏನೋ ಅಂತ ದಿಗಿಲು ವ್ಯಕ್ತಪಡಿಸುವುದು ಬೇಡ, ಅವನು ಸುಖವಾಗಿದ್ದಾನೆ, ನೀವೇನು ಚಿಂತಿಸಬೇಕಾಗಿಲ್ಲ ಅನ್ನೋ ಸಂದೇಶವನ್ನ, ಇಂದ್ರನ ಸಂದೇಶವನ್ನ ಹೊತ್ತು ಬರ್ತಾನೆ. ಲೋಮಶರು ಬಂದು ಯುಧಿಷ್ಠಿರನ ಜೊತೆಗೆ ಈ ವಿಷಯವನ್ನು ಹೇಳಿದಾಗ ಅದೇ ಸಮಯದಲ್ಲಿ ಧೌಮ್ಯರು ಈ ತೀರ್ಥಯಾತ್ರೆ ಬಗ್ಗೆ ಎಲ್ಲ ಹೇಳಿದ್ರು. ಅವನು ಕೂಡ ಅನೇಕ ತೀರ್ಥಗಳನ್ನು ಪರ್ಯಟನೆ ಮಾಡಿದ್ದೆಲ್ಲ ಹೇಳಿದಾಗ ನಮಗೂ ತೀರ್ಥಯಾತ್ರೆ ಮಾಡಬೇಕು ಅಂತ ಯೋಚನೆ ಇದೆ ಅಂತ ಹೇಳ್ತಾನೆ. ಯಾವಾಗ್ಲೂ ಹಾಗೆ ಅಲ್ವಾ, ಯಾರೋ ಮಾತಾಡ್ತಾರೆ, ಮಾತಾಡಿದ್ಮೇಲೆ ಅವರದ್ದು ಇನ್ನೊಬ್ರು ಕಿವಿ ಬಿಡುತ್ತೆ, ಅವ್ರು ಹೋಗಿ ಬಂದ್ರಂತೆ, ತುಂಬಾ ಚೆನ್ನಾಗಿದೆ ಅಂತೆ, ನೋಡ್ಬೇಕಂತೆ, ಒಳ್ಳೆ ಸಮಾಧಾನ ಆಗುತ್ತೆ, ನಮ್ಗೆ ಅಲ್ಲಿ ಹೋದ್ ಬಂದ್ಮೇಲೆ ಏನೇನೋ ಆಯ್ತು, ಅದೆಲ್ಲ ಕೆಲವರಿಗೆ ಅದೊಂದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ತಕ್ಷಣ ನಾವು ಹೋಗೋಣ ಅಂತ ಮತ್ತೆ ಶುರುವಾಗುತ್ತೆ. ಲೋಮೇಶರು ಸಂತೋಷ, ನನಗೆ ನಿಮ್ಮ ಜೊತೆಗೆ ಖಂಡಿತ ಅಲ್ಲಲ್ಲಿಯ ಮಹಿಮೆಗಳನ್ನು ಹೇಳಿಕೊಂಡು ಹೋಗ್ಲಿಕ್ಕೆ ಬಹಳ ಇಷ್ಟ ಆಗುತ್ತೆ, ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ತೀರ್ಥಯಾತ್ರೆಯ ಜೊತೆಗೆ ಯುಧಿಷ್ಠಿರನ ಇಡೀ ಪರಿವಾರ ಹೊರಡುತ್ತೆ, ಯಾತ್ರೆಗೆ ಹೊರಡುತ್ತೆ. ಹೊರಡುವಾಗ ಅಲ್ಲೂ ದಾರಿಯುದ್ದಕ್ಕೂ ಇಂಥದ್ದೇ ಚರ್ಚೆ, ಈ ಜಾಗ ಏನು, ಎಲ್ಲಿಂದ ಇಲ್ಲಿಗೆ ನೀರು ಹರಿಯಿತು, ಗೋದಾವರಿಯ ಮಹಿಮೆಯನ್ನು ಹೇಳ್ತಾರೆ. ಇನ್ನೊಂದು ಕಡೆ ಅದು ವೃದ್ಧಗಂಗಾ ಅಂತ ಹೆಸರು. ನಾನು ಇಲ್ಲಿ ಪ್ರಧಾನವಾದ 1-2 ಕಥೆ ಬರುವಂತದ್ದನ್ನ ಹೇಳ್ತಾ ಹೋಗ್ತೇನೆ. ನಾನು ಅದನ್ನೆಲ್ಲ ಮುಟ್ಟುತ್ತಾ ಹೋದ್ರೆ ಇವತ್ತು ತೀರ್ಥದ ಹೆಸರು ಮಾತ್ರ ಮುಗಿದೋಗುತ್ತೆ. ಬ್ರಹ್ಮ ಸರಸ್ಸು ಅನ್ನುವ ತೀರ್ಥಕ್ಕೆ ಹೋಗಿ ಶಮಠ ಅನ್ನುವ ಮುನಿ ಅಲ್ಲಿ ಮಾಡಿದ ಗಯನ ವಿಶೇಷ ಯಜ್ಞದ ಬಗ್ಗೆ ಚಿತ್ರಣ ಕೊಡ್ತಾನೆ. ಒಂದು ಜಾಗಕ್ಕೆ ಬಂದಾಗ ಅಲ್ಲಿ ಲೋಪಾಮುದ್ರೆ ಸಿಕ್ಕಿದ ಜಾಗ ಅಂತ ಹೇಳ್ತಾರೆ. ಯಾರೀ ಲೋಪಾಮುದ್ರೆ ಅಂತಂದ್ರೆ ವಿದರ್ಭ ದೇಶದ ರಾಜನ ಮಗಳು. ಅಗಸ್ತ್ಯರಿಗೆ ತಾನು ವಿವಾಹವಾಗಬೇಕು ಅಂತ ಮನಸ್ಸಾಯಿತು. ಆಗ ವಿದರ್ಭ ರಾಜನ ಹತ್ರ ಹೋಗ್ತಾನೆ, ನನಗೆ ವಿವಾಹಕ್ಕಾಗಿ ಕನ್ಯಾರ್ಥಿ ಅಂತ ಕೇಳ್ತಾನೆ. ಕೇಳಿದಾಗ ಅಗಸ್ತ್ಯನ ಬಗ್ಗೆ ಅವನಿಗೆ ಗೊತ್ತಿರುತ್ತೆ. ಅವಳೇನು, ನಾನು ಮದುವೆ ಮಾಡಿಕೊಡ್ಬೋದು, ಆದ್ರೆ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕಲ್ಲ. ಅವಳನ್ನು ಒಂದು ಮಾತು ಕೇಳ್ತಾನೆ. ಅವಳು ಹೇಳ್ತಾಳೆ, ನನಗೇನು, ಅಗಸ್ತ್ಯರು ಅಂದ್ರೆ ನನಗೂ ಗೊತ್ತು, ನಾನು ಸಂತೋಷದಿಂದ ವಿವಾಹ ಆಗ್ತೇನೆ. ಆದ್ರೆ ಅವನು ಹೇಳ್ತಾನೆ, ಒಂದು ಕಂಡೀಷನ್ ಇದೆ. ಏನು ಅಂದ್ರೆ, ನಿನ್ನ ಅರಸೊತ್ತಿಗೆ ಸಂಪತ್ತನ್ನ ನನ್ನ ಜೊತೆಗೆ ತಗೊಂಡ್ ಬರ್ಲಿಕ್ಕಿಲ್ಲ, ಹಾಗಿದ್ರೆ ನಾನು ನಿನ್ನನ್ನು ವಿವಾಹ ಆಗ್ತೇನೆ. ಅಯ್ಯೋ, ಅದು ಯಾರಿಗ್ ಬೇಕು, ನೀವೇ ತಪಸ್ಸಿನ ಸಂಪತ್ತು, ಅದನ್ನು ಎದುರುಗಡೆ ಇಟ್ಕೊಂಡು ಯಾವುದೋ ನಿನ್ನೆ ಮೊನ್ನೆ ನಾಳೆ
ಅಳಿದು ಹೋಗುವುದನ್ನ ನಾನು ಹಿಡ್ಕೊಂಡು ಬರ್ಲಿಕ್ಕೆ ನಾನೇನು ಅದರ ಹಿಂದೆ ಬಿದ್ದಿಲ್ಲ, ನನಗದು ಯಾವುದು ಬೇಡ ಅಂತ ಅವಳು ನಾರುಮಡಿ ಉಟ್ಟುಕೊಂಡೇ ವಿವಾಹದ ಮಂಟಪಕ್ಕೆ ಬಂದು ಅವನನ್ನ ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿ ಬಹಳ ಕಾಲ ಕಳೆಯುತ್ತೆ, ಜೊತೆಗೆ ಇರ್ತಾರೆ. ಅವನು ಕಾಡಿಗೆ ಹೊರಟು ಹೋಗ್ತಾನೆ, ಕಾಡಿನಲ್ಲಿ ಜೊತೆಗೆ ಇರ್ತಾರೆ. ಒಂದ್ಸರ್ತಿ ಸಹಜವಾಗಿ ಲೋಪಾಮುದ್ರ ಅಷ್ಟು ಸೇವೆ ಮಾಡುವುದು ಅವನಿಗೆ ಒಂದ್ಸಲ ಅನಿಸ್ಬಿಡುತ್ತೆ, ಒಂದು ದಿವಸ ನನ್ನ ಹತ್ರ ಇವಳು ಏನು ಕೇಳಲಿಲ್ಲಲ್ಲ, ಎಷ್ಟು ಪ್ರೀತಿಯಿಂದ ನನ್ನ ನಿತ್ಯದ ಚಟುವಟಿಕೆಗಳಿಗಾಗಿ ಈಕೆ ತನ್ನನ್ನೇ ಕೊಟ್ಟುಕೊಂಡಿದ್ದಾಳೆ. ಒಂದ್ ದಿವಸ ಕೇಳ್ತಾನೆ, ನಿನ್ಗೇನ್ ಬೇಕು ಕೇಳು. ಇನ್ನೇನ್ ಬೇಕು, ನಾನೇನು ಅಂಥದ್ದನ್ನ ಬಯಸುವುದಿಲ್ಲ, ಆದ್ರೆ ಹೆಣ್ಣಿಗೆ ಅಲಂಕಾರ ಅನ್ನೋದು ಯಾವಾಗಲೂ ಸಹಜ, ಅದು ಬಯಕೆ. ನಾನು ಚಂದದ ದಿರಿಸನ್ನ ತೊಟ್ಟು ಒಳ್ಳೆ ಆಭರಣಗಳಿಂದ ಉಟ್ಟು ನಿಮ್ಮ ಕಣ್ಣಿಗೆ ನಾನು ಹಬ್ಬವಾಗಿ ಕಾಣಬೇಕು. ಮತ್ತೆ ಸಹಜವಾಗಿ ಒಂದು ಹೆಣ್ಣಿಗಿರುವಂಥದ್ದು ಸತ್ಸಂತಾನವನ್ನು ಪಡಿಬೇಕು. ಅಂತಹ ಸಂತತಿಗಾಗಿ ನಾನು ನಿನ್ನ ಹತ್ರ ಬೇಡಿಕೆ ಇಟ್ಟಿದ್ರೆ, ಅದು ಹೆಚ್ಚು ಅನ್ಸಿದ್ರೆ ನಾನು ನಿನ್ನನ್ನ ಒತ್ತಾಯ ಮಾಡಲ್ಲ. ಆದ್ರೆ ನೀನ್ ಏನ್ ಬೇಕು ಅಂತ, ನನ್ನ ಬಯಕೆ ಏನು ಅಂತ ಕೇಳಿದ್ದಕ್ಕೆ ಇದನ್ನು ಹೇಳಿದ್ದೇನೆ ಅಂತ. ತುಂಬಾ ಸಂತೋಷ ಆಗುತ್ತೆ. ನೀನ್ ಮನಸ್ಫೂರ್ತಿಯಾಗಿ ಮನಸ್ಸು ಬಿಚ್ಚಿ ಕೇಳಿದೆಯಲ್ವಾ. ಆಗದ್ದು ಅಂತ ನಮ್ಮ ಹತ್ರ ಯಾವುದೂ ಇಲ್ಲ. ತಪಸ್ಸನ್ನು 1 ನಿಮಿಷದಲ್ಲಿ ಬಳಸ್ಬೋದು. ಆದ್ರೆ ಋಷಿಗಳದ್ದೊಂದು ಏನ್ ಹೇಳುದು, ಜಿಪುಣತನ ಅಂತಾನೆ ಇಟ್ಕೊಳ್ಳಿ ಈ ವಿಷಯದಲ್ಲಿ. ತಪಸ್ಸನ್ನ ಲೋಕದ ಸುಖಕ್ಕಾಗಿ ಅವ್ರು ಬಳಸಲ್ಲ. ಯಾಕೆಂದ್ರೆ ದೇವರನ್ನ ಪಡೀಲಿಕ್ಕೋಸ್ಕರ ಇರುವ ಸಂಪತ್ತನ್ನ ನಮಗೆ ಒಂದು ದೊಡ್ಡ 2 ಲಕ್ಷದ ಅಥವಾ 2 ಕೋಟಿಯ ಯಾವುದೋ ಒಂದು ಪದಾರ್ಥ ಸಿಗುದಿರುತ್ತೆ. ನಮ್ಗೆ ಈಗ ತಕ್ಷಣ ಅರ್ಧ ಲೋಟ ಕಾಫಿ ಬೇಕು ಅಂತ ಅದನ್ನ ಮಾರಿ ನಾವು ತಗೊಳ್ತೀವ. ಅವನು ಕಾಫಿಗೆ ನನ್ನ ಹತ್ರ ವಾಪಸ್ ಕೊಡ್ಲಿಕ್ಕಿಲ್ಲ, ಇದನ್ನು ಕೊಟ್ರೆ ಕೊಡ್ತೇನೆ ಅಂತ. ನಮ್ಗೊಂದು ತಲೆ ಇದೆ ಅಂತ ಕೆಲವರಿಗೆ ಭ್ರಮೆ ಇರುತ್ತೆ. ಅದು ಕುಡಿಯದಿದ್ರೆ ನೋವು ಬರುತ್ತೆ ಅಂತ ಮತ್ತೊಂದು ಭ್ರಮೆ ಇರುತ್ತೆ. ಅದನ್ನು ಪರಿಹಾರ ಮಾಡಬೇಕು ಅಂದ್ರೆ ಕಾಫಿ ಕುಡಿಬೇಕು ಅಂದ್ರೆ ಆಗ ದೊಡ್ಡ ವಸ್ತು ಬೇಡ, ನಮ್ಗೆ ಈ ಕಾಫಿನೇ ಬೇಕು ಅಂತ ಅನ್ಸ್ಬಿಡುತ್ತೆ. ಇದು ನಾವು ನಮ್ಮನ್ನ ಕಳ್ಕೊಳ್ಳುವ ರೀತಿ. ಹಾಗೆ ನಾನು ಈ ಸಂಪತ್ತನ್ನ ನನ್ನ ತಪಸ್ಸಿನಿಂದ ಪಡ್ಕೊಳ್ಳಿಕ್ಕೆ ನಾನು ಯಾವುದನ್ನು ಇಷ್ಟಪಡಲ್ಲ. ಆದ್ರೆ ನಿನಗೆ ಕೊಡಿಸದೆ ಬಿಡಲ್ಲ, ನಿನಗೇನು ಬೇಕೋ ಅದನ್ನು ನಾನು ಕೊಡಿಸ್ತೇನೆ ಅಂತ ಹೋಗಿ ಶ್ರುತರ್ವ ಅಂತ ಒಬ್ಬ ರಾಜ, ಅವನ ಹತ್ರ ಹೋಗಿ ನಿನ್ನ ಆಯವ್ಯಯ ಪತ್ರ ಕೊಡು ಅಂತ ಕೇಳ್ತಾನೆ. ಬಹುಶಃ CA ಇತ್ಯಾದಿಗಳಿಗೆಲ್ಲ ಬೇಕಾಗುವ ಕಥೆ ಇದು. ಅಂದ್ರೆ ರಾಜರ ಹತ್ರ ಯಾವಾಗಾದ್ರೂ ಏನಾದ್ರೂ ಕೇಳಬೇಕು ಅಂದ್ರೆ ಹೇಗೆ ಕೇಳಬೇಕು ಅನ್ನೋದಕ್ಕೊಂದು ನಿಯಮ. ಅದು ನಾನು ರಾಜ ಅಂತಂದ್ರೆ ಮನೆಯಲ್ಲಿ, ಈಗ ದೇಶದಲ್ಲಿ ಅವನು ಮನೆಯಲ್ಲಿ ಹಿರಿಯ ಅಥವಾ ಒಂದು ಸಂಸ್ಥೆಯಲ್ಲಿ ಅವನು ಹಿರಿಯ. ನಾವು ಯಾವುದೇ ನಮ್ಮ ವ್ಯಕ್ತಿಗತವಾದ ಖರ್ಚಿಗೆ ಬಳಸಬೇಕು ಅಂದ್ರೆ ಮೊದಲು ಅಲ್ಲಿ ಏನು ಬಂದು ಹೋದದ್ದಿದೆ ಅದು ಎಲ್ಲ ಚುಕ್ತ ಆಗಬೇಕು. ಆಯವ್ಯಯ ಪತ್ರ ಕೊಡು ಅಂತ ಕೇಳ್ತಾನೆ ಶ್ರುತರ್ವನ ಹತ್ರ. ಅವನು ಕೊಡ್ತಾನೆ. ಕೊಟ್ಟಾಗ ನೋಡಿ ಎಷ್ಟು ಒಂದು ಆಡಳಿತದ ವ್ಯವಸ್ಥೆ ಇತ್ತು ಅಂತ ಗೊತ್ತಾಗುತ್ತೆ. ಆಯಕ್ಕಿಂತ ವ್ಯಯ ಜಾಸ್ತಿ ಇರುತ್ತೆ. ಜನರಿಂದ ಎಷ್ಟು ಬರುತ್ತೋ ರಾಜರು ಅದಕ್ಕಿಂತ ಹೆಚ್ಚು ಜನರಿಗೋಸ್ಕರ ಖರ್ಚು ಮಾಡ್ತಿರ್ತಾರೆ. ಅವನು ಹೇಳ್ತಾನೆ, ನಿನ್ನ ದುಡ್ಡಿನಿಂದ ನನಗೆ ಬೇಡ, ನಿನ್ನ ಕೋಶದಲ್ಲಿ ಏನಾದ್ರೂ ಸಂಪತ್ತು ಉಳಿದ್ರೆ ಅದರಲ್ಲಿ ನಾನು ಒಂದು ಭಾಗ ತಗೊಳ್ಬೇಕು ಅಂತ ಬಂದೆ. ಯಾಕೋ ನಿನ್ನ ವ್ಯಯದ ಅಂದ್ರೆ ಸಮಾಜಕ್ಕೆ ಯೋಜನೆಗಳಿಗೆ ಹಾಕಿದ ದುಡ್ಡಿನ ಮೊತ್ತವೇ ಜಾಸ್ತಿ ಇದೆ. ಏನು ಯೋಜನೆಗೆ ಅವರು ಸಾಲ ಮಾಡ್ತಿದ್ರು, ಏನ್ ಮಾಡ್ತಿದ್ರು, ಒಟ್ಟಂತೂ ಜನರಿಗೆ ಅದನ್ನ ವ್ಯವಸ್ಥೆ ಮಾಡ್ತಿದ್ರು. ಕೊನೆಗೆ ಇನ್ನೊಬ್ಬ ಬ್ರಹ್ನಶ್ವ ಅನ್ನುವಂತಹ ರಾಜನಲ್ಲಿಗೆ ಹೋಗ್ತಾನೆ. ಈ ಮೊದಲನ ರಾಜನನ್ನು ಕರ್ಕೊಂಡೇ ಹೋಗ್ತಾನೆ. ಅವನಿಗೆ ಅನ್ಸುತ್ತೆ ನನ್ನಿಂದ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ, ಇನ್ಯಾರಾದ್ರೂ ಒಬ್ಬರ ಹತ್ರ ನಾನು ಕೊಡಿಸ್ತೇನೆ, ನಿಮ್ಮನ್ನ ನಾನು ಬರಿಗೈಯಲ್ಲಿ ಕಳಿಸೋದು ನನ್ನ ತಪ್ಪು ಅಂತ ಅವನ ಜೊತೆಗೆ ಬರ್ತಾನೆ. ಅಗಸ್ತ್ಯನ ಜೊತೆಗೆ ಬಂದು ಬ್ರಹ್ನಶ್ವನ ಹತ್ರ ಕೇಳಿದ್ರೆ ಅವನದು ಲೆಕ್ಕಾಚಾರ ಕೇಳಿದ್ರೆ ಅವನ ಹತ್ರನು ಬರುವ ಜನರಿಂದ ಬರುವ ಟ್ಯಾಕ್ಸ್ ಕಮ್ಮಿ, ಜನರಿಗೋಸ್ಕರ ಖರ್ಚಾಗ್ತಾ ಇರುವ ದುಡ್ಡು ಜಾಸ್ತಿ. ಬೇಡ ನನಗೆ ಅಂತಾನೆ, ನನಗೆ ಈ ದುಡ್ಡು ಬೇಡ. ಅಯ್ಯೋ, ನಾನು ನಿಜ ಏನ್ ಆಗಿದೆಯೋ ಅದನ್ನು ತೋರಿಸಿದಾನ ಅವನು ಅಷ್ಟು ಯೋಚನೆ ಮಾಡಿರ್ಲಿಲ್ಲ, ನಾನು ಖರ್ಚು ಜಾಸ್ತಿ ಮಾಡ್ತಿದ್ದೇನೆ, ಬರುದು ಕಮ್ಮಿ ಇದೆ ಅಂತ. ಕೊನೆಗೆ ಇನ್ನೊಬ್ಬ ತ್ರಸದಸ್ಯು ಅಂತನ್ನುವಂತಹ ರಾಜನಲ್ಲಿಗೆ ಹೋಗ್ತಾನೆ. ಸೇಮ್ ಸಿಚುವೇಶನ್. ಆದ್ರೆ ಆಗ ಒಂದು ಡೌಟ್ ಬರುತ್ತೆ, ಮೂವರಲ್ಲೂ ಇದೇ ಪರಿಸ್ಥಿತಿ ಆಗ್ತಾ ಇದೆ ಅಂದ್ರೆ ಉತ್ಪತ್ತಿಯಾದದಕ್ಕೆ ಸರಿಯಾಗಿ ಸಂಪತ್ತು ಹುಟ್ಟುತ್ತೆ. ಈಗ ದುಡ್ಡು ಲೆಕ್ಕ ಹಾಕುದು ಹೇಗೆ, RBI ನೋಟ್ ಪ್ರಿಂಟ್ ಮಾಡುವುದಂದ್ರೆ ಅವ್ರಿಗೆ ಇಷ್ಟ ಬಂದಾಗ ಪ್ರಿಂಟ್ ಮಾಡುವುದಿಲ್ಲ ತಾನೆ. ಸಮಾಜದಲ್ಲಿ ಏನು ಉತ್ಪತ್ತಿ ಆಗಿದೆ ಅದಕ್ಕೆ ತಕ್ಕಷ್ಟು ನೋಟ್ ಪ್ರಿಂಟ್ ಆಗುತ್ತೆ, ಅದು ವ್ಯವಹಾರದಲ್ಲಿ ಬರುತ್ತೆ. ಇಲ್ಲಿ ಏನು ಉತ್ಪತ್ತಿ ಆಗದೆ ನಾವು ಗುದ್ದಿ ಕೊಡ್ತೇವೆ ಅಂದ್ರೆ ಏನಾಗುತ್ತೆ, ನಾಳೆ ಅದಕ್ಕೆ ಬೆಲೆನೇ ಇಲ್ಲ ಅಂತ ಆಗುತ್ತೆ. ಪ್ರಿಂಟ್ ಮಾಡೋದು 2 ನಿಮಿಷದ ಕೆಲಸ, ಆದ್ರೆ ದೇಶ ಇನ್ನೂ ಬೇಗ ದಿವಾಳಿ ಎದ್ದೋಗುತ್ತೆ. ಹಾಗಾಗಿ ಉತ್ಪತ್ತಿ ಇದ್ದೂ ಕೂಡ ನಿಮ್ಮ ಕೋಶದಲ್ಲಿ ದುಡ್ಡಿಲ್ಲ ಅಂದ್ರೆ ಏನಾಗಿರ್ಬೇಕು ಅಂತ ಒಂದು ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ನಡೆದಾಗ ಗೊತ್ತಾಗುತ್ತೆ, ಒಬ್ಬ ರಾಜ ಇದ್ದಾನೆ, ಅವನು ಎಲ್ಲರ ಸಂಪತ್ತನ್ನ ಯಾರಿಗೂ ಕೊಡದಂತೆ ಅಡಗಿಸಿ ಇಟ್ಟಿದ್ದಾನೆ.
ಅವನ ಹತ್ರ ಕಪ್ಪು ಹಣ ತುಂಬಿದೆ. ಯಾರು ಅಂತ ಕೇಳಿದ್ರೆ ಆಗ ಗೊತ್ತಾಗುತ್ತೆ, ಇಲ್ವಲ ಅಂತ ಒಬ್ಬ ರಾಜ. ಅವನು ಇಡೀ ದೇಶದ ಎಲ್ಲಾ ಕಡೆಗೂ ಹೋಗಿ ಸಂಪತ್ತನ್ನ ತಗೊಂಡು ಬಂದು ಅಡಗಿಸಿ ಇಟ್ಟಿದ್ದಾನೆ, ಯಾರ ಕೈಗೂ ಸಿಗದಾಗ ಮಾಡಿದ್ದಾನೆ. ಇದರಿಂದಾಗ ಏನಾಯ್ತು ಅಂದ್ರೆ, ದುಡ್ಡು ಯಾವಾಗ ಬೆಲೆ ಬಾಳುತ್ತೆ ಗೊತ್ತಾ? ಚಲಾವಣೆಯಲ್ಲಿದ್ರೆ. ದುಡ್ಡು ಗೋಡೆ ಒಳಗೋದ್ರೆ ಅಥವಾ ಶೀಟ್ ಅಡಿಗೆ ಹೋದ್ರೆ, ಹಾಸಿಗೆ ಅಡಿಗೆ ಹೋದ್ರೆ ಅಥವಾ ಟೈಲ್ಸ್ ಅಡಿಗೆ ಹೋದ್ರೆ ಅದು ಸತ್ತಿತು ಅಂತ ಲೆಕ್ಕ. ಅದನ್ನೇ ಕಪ್ಪು ಹಣ ಅಂತ ಹೇಳುದು. ಚಲಾವಣೆಯಲ್ಲಿ ಇಲ್ಲದೆ ಹೋದ್ರೆ ಅದು ಕಪ್ಪು, ಚಲಾವಣೆಯಲ್ಲಿ ಇದೆ ಅಂದ್ರೆ ಅದು ಬಿಳಿ. ಅಂದ್ರೆ ಎಲ್ರಿಗೂ ಕಾಣುವ ಹಾಗಿದ್ರೆ ಬಿಳಿ. ಕಪ್ಪು ಹಣ ಅಂದ್ರೆ ಕಪ್ಪು ಪ್ರಿಂಟ್ ಮಾಡಬೇಕು ಅಂತ ಅರ್ಥ ಅಲ್ಲ. ಯೋಚನೆ ಮಾಡಿದ ಅಗಸ್ತ್ಯರು, ಇದು ದೊಡ್ಡ ಪ್ರಾಬ್ಲಮ್, ಇದು ನ್ಯಾಷನಲ್ ಹೆರಾಲ್ಡ್ ತರದ್ದು, ಇದು ಪ್ರಾಬ್ಲಮ್ ಇದೆ ಇದರ ಹಿಂದೆ, ಇದಕ್ಕೆ ಏನಾದ್ರೂ ಒಂದು ಮದ್ದರಿಬೇಕು ಅಂತ ಅವನ ಹತ್ರನೂ ಹೋದ. ಯಥಾ ಪ್ರಕಾರ ಹೋಗಿ, ಹೀಗೆ ನನಗೆ ಒಂದಿಷ್ಟು ಸಂಪತ್ತು ಬೇಕಿತ್ತು, ಅದಕ್ಕೋಸ್ಕರ ನಾನು ನಿನ್ನನ್ನು ಕೇಳಲಿಕ್ಕೋಸ್ಕರ ಬಂದಿದ್ದೇನೆ. ಅಯ್ಯೋ, ನಿಮ್ಗೆ ಕೊಡದೆ ಉಂಟಾ? ಅಲ್ಲಲ್ಲ, ನಾನು ಹಾಗೆಲ್ಲ ತಗೊಳ್ಳೋದಿಲ್ಲ, ನನಗೆ ನಿನ್ನ ಆಯವೇ ಲೆಕ್ಕ ಬೇಕು. ಅಯ್ಯೋ, ಅದೆಲ್ಲ ನಮ್ಮಲ್ಲಿ ಲೆಕ್ಕ ಇಡುವುದಿಲ್ಲ, ನಾವು ಜನರಿಗೆ ಬಿಂದಾಸ್, ಯಾರಿಗೆ ಏನ್ ಬೇಕಾದ್ರೂ ಫ್ರೀ ಕೊಡುದೇ. ನಾವು ಫ್ರೀ ಕೊಟ್ಟು 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 ಜನರನ್ನ ಬೇಕಾದ ಹಾಗೆ ನಮ್ಮ ಬುಟ್ಟಿಗೆ ಹಾಕೊಂಡಾಗಿದೆ. ನನಗೆ ಹಾಗೆಲ್ಲ ಲೆಕ್ಕಾಚಾರ ಇಲ್ಲದ್ದು ಬೇಡ, ನನಗೆ ಕೊಡುವುದಾದ್ರೆ ನೀನು ಲೆಕ್ಕಾಚಾರದ ಪ್ರಕಾರ ಕೊಡಬೇಕು. ಅದೆಲ್ಲ ಮತ್ತೆ ನೋಡೋಣ, ನೀವು ನಾಳೆ ನಮ್ಮ ಮನೆಯಲ್ಲಿ ಒಂದು ಶ್ರಾದ್ದ ಇದೆ, ಅದಕ್ಕೆ ನೀವು ಬರಬೇಕು. ಆಗ ನಾನು ಅಷ್ಟು ಲೆಕ್ಕ ಮಾಡಿ ಇಟ್ಟಿರ್ತೇನೆ, ನಾನು ನಿಮ್ಗೆ ಆಯವ್ಯ ತೋರಿಸ್ತೇನೆ, ಆಮೇಲೆ ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಡ್ತೇನೆ. ಸರಿ ಆಯ್ತು. ಆಗ ದೇವತೆಗಳೆಲ್ಲ ಬಂದು, ಋಷಿಗಳೆಲ್ಲ ಬಂದು ಅಗಸ್ತ್ಯರ ಹತ್ರ ಹೇಳ್ತಾರೆ, ಜಾಗ್ರತೆ ಇರಿ, ಅವನು ತುಂಬಾ ಅಪಾಯಕಾರಿ ವ್ಯಕ್ತಿ. ಅಯ್ಯೋ, ಎಷ್ಟು ಅಪಾಯಕಾರಿ ಆದ್ರೇನು, ದೇವ್ರು ನಮ್ಮ ಜೊತೆಗಿಲ್ವಾ? ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅಪಾಯ ಅಂತ ಅನ್ಕೊಂಡ್ರೆ ಯಾವ ಒಳ್ಳೆ ಕೆಲಸನೂ ಮಾಡ್ಲಿಕ್ಕೆ ಆಗಲ್ಲ. ದೇವರಿದ್ದಾನೆ ಅಂತ ಹೇಳಿದ್ರೆ ಸೀದಾ ಹೋದ್ರೆ ಶ್ರಾದ್ದದ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಅವನಿಗೆ ಊಟ ಬಡಿಸಿದಾಗ ಅವನು ಪದಾರ್ಥವನ್ನ ಸ್ವೀಕಾರ ಮಾಡಿ ಯಥಾ ಪ್ರಕಾರ ತೀರ್ಥ ಆಯ್ತು, ಎಲ್ಲ ಆಯ್ತು, ಗೋವಿಂದ ಅಂತ ಆಯ್ತು, ತಿಂದ ಮೇಲೆ ಅವನು ಪಾತಾಪೇ ಅಂತ ಕಿರ್ಚಿದ ಜೋರಾಗಿ. ಇದ್ದಕ್ಕಿದ್ದಾಗೆ ಗೋವಿಂದ ಹೇಳ್ಬೇಕಿತ್ತಲ್ಲ, ಗೋವಿಂದ ಹೇಳಲಿಲ್ಲ ಅವನು. ಊಟಕ್ಕೆ ಅವನು ಕೊನೆಯ ತೀರ್ಥ ತಗೊಳ್ಳುವಾಗ ಜೋರಾಗಿ ಕಿರ್ಚಿದ. ಇವನಿಗೆ ತಕ್ಷಣವೇ ಎಡಗೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ಜೀರ್ಣೋಭವ ಅಂದ್ಬಿಟ್ಟ. ಅವನು ಕೂಗಿದ್ದು ಇವನು ಕೇಳಿದ್ದು ಎರಡು ಒಂದೇ ಸಮಯಕ್ಕಾಯ್ತು. ಅಂದ್ರೆ ಹೊಟ್ಟೆಯಲ್ಲಿ ಏನೋ ಒಂದು ಕೆಟ್ಟ ಗಾಳಿ ಹೋದ ಹಾಗೆ ಅದಷ್ಟು ಸೋರಿ ಹೋಯ್ತು. ಇವನಿಗೆ ಸಿಟ್ಟು ಬಂತು, ಎಲ್ಲೋದ ಎಲ್ಲಿ ಬರ್ಲಿ. ಇವನು ಏನ್ ಮಾಡ್ತಿದ್ದ ಅಂದ್ರೆ, ಅವನು ಈ ದೇವತೆಗಳ ಬಲವನ್ನು ಕುಗ್ಗಿಸ್ಬೇಕು ಮತ್ತು ರಾಜರ ಬಲವನ್ನು ಕುಗ್ಗಿಸ್ಬೇಕು ಅಂತ ಎರಡು ಕೆಲಸ ಮಾಡ್ತಿದ್ದ. ಒಂದು, ಋಷಿಮುನಿಗಳನ್ನ ಕರೆದು ಅವರನ್ನ ಹೀಗೆ ಊಟಕ್ಕೆ ಕರೆದು ತನ್ನ ತಮ್ಮನನ್ನ ಆಹಾರ ವಸ್ತುವನ್ನಾಗಿ ಮಾಡುವುದು. ತರಕಾರಿ ಆದ್ರೆ ತರಕಾರಿ, ಅಥವಾ ಮಾಂಸದ ಊಟ ಆದ್ರೆ ಮಾಂಸದ ಊಟ. ಅವನನ್ನ ಕುಯ್ದು ಬೇಯಿಸಿ ಅವನಿಗೆ ಹಾಕಿಬಿಟ್ರೆ ಅವನು ಊಟ ಮಾಡಿ ತೇಗುವಷ್ಟೊತ್ತಿಗೆ ಅವನು ಕರೆದು ಬಿಟ್ರೆ ಅವನು ಹೊಟ್ಟೆ ಸಿಡ್ಕೊಂಡು ಹೊರಗೆ ಬರುದು. ಹೀಗೆ ಎಷ್ಟೋ ಋಷಿಗಳನ್ನ, ರಾಜರನ್ನ ಕೊಂದು ಬಿಟ್ಟಿದ್ದಾನೆ ನೀವು. ಆಗ ಆ ಸಂಪತ್ತನ್ನು ಅವನು ಲೂಟಿ ಹೊಡೆದಿದ್ದಾನೆ. ಹಾಗೆ ದೇವತೆಗಳಿಗೆ ಇವರಿಂದ ಸಿಗಬೇಕಾದ ತಪಸ್ಸಿನ ಫಲವನ್ನು ತಪ್ಪಿಸಿದ್ದಾನೆ. ಇದು ಅಗಸ್ತ್ಯರಿಗೆ ಋಷಿಗಳು ಕೇಳಿಕೊಂಡಿದ್ದಾನೆ, ದೇವತೆಗಳು ಕೇಳಿದ್ದು ಇದನ್ನೇ. ಅವನು ಹೇಳ್ದ, ನೀನು ಯಾರನ್ನು ಕರೆದ್ರು ಬರೋರಿಲ್ಲ, ಅವನು ಜೀರ್ಣಾಗಿ ನಾನು ತಿಂದು ಮುಗಿದೋಗಿದೆ. ನೀವು ಸಾಮಾನ್ಯ ಊಟ ಆದ್ಮೇಲೆ ರಾತ್ರಿ ಮಲಗುವಾಗ ಅಗಸ್ತ್ಯೋ ಮಾಧವಶ್ಚೈವ ಅಂತ ಒಂದು ಶ್ಲೋಕ ಇದೆ ನಮ್ಮಲ್ಲಿ. ರಾತ್ರಿ ಅಥವಾ ಊಟ ಜಾಸ್ತಿ ಆದಾಗ ಜೀರ್ಣ ಆಗ್ಲಿಲ್ಲ ಅಂದ್ರೆ ಹೇಳ್ಕೊಳ್ಲಿಕ್ಕೆ ಒಂದು ಶ್ಲೋಕ ಇದೆ. ಅಗಸ್ತ್ಯರನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಊಟ ಆದ್ಮೇಲೆ ಜಾಸ್ತಿ ಊಟ ಆಯ್ತು, ಮೂಗಲ್ಲೇ ಕೆಮ್ಮಿದ್ರೆ ಒಂದೆರಡು ಕಾಳು ಬೀಳುವಷ್ಟಾಗಿ ಬಿಟ್ಟಿದೆ ಅಂದ್ರೆ ಆವಾಗ ಅಗಸ್ತ್ಯನನ್ನ ಸ್ಮರಣೆ ಮಾಡಬೇಕು ಅಂತ. ಯಾಕೆಂದ್ರೆ ಅವನು ಅಂಥ ಶಕ್ತಿ, ಜೀರ್ಣ ಶಕ್ತಿ ಅವನಲ್ಲಿ ಇತ್ತು ಅಂತ. ಅವನಿಗೆ ಸಿಟ್ಟು ಬಂತು, ಆದ್ರೆ ಅದನ್ನು ತೋರಿಸ್ಲಿಲ್ಲ. ಲೆಕ್ಕ ಕೊಡ್ಬೇಕು ಅಂತ ನೀವು ಕೇಳಿದ್ರಿ, ಲೆಕ್ಕ ಕೊಡ್ಲಿಕ್ಕೆ ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು. ಅದು ಹಾಗೆ, ಲೆಕ್ಕ ಇಲ್ಲ ಅಂದಾಗ ಸಮಯ ಬೇಕಾಗುತ್ತೆ. ಕಳಿಸಿ ಅವನ ದಾರಿಯಲ್ಲಿ ಹೋಗುವಾಗ ಹಿಂದಿನಿಂದ ಅಟ್ಯಾಕ್ ಮಾಡ್ದ, ಕೊಲ್ಲಬೇಕು ಅಂತ. ಅಗಸ್ತ್ಯನಿಗೆ ಗೊತ್ತಿತ್ತು ಇವನು ಹೀಗೆ ಕಳಿಸ್ತಾ ಇದ್ದಾನೆ ಅಂದ್ರೆ ಏನೋ ಮತ್ತೂ ಒಂದು ಯೋಚನೆ ಮಾಡಿದ್ದಾನೆ ಅಂತ. ಅವನು ಹಿಂದಿನಿಂದ ಬರುವಾಗ ತಿರುಗಿ ಹುಂಕಾರ ಮಾಡಿ ಅವನು ಸುಟ್ಟು ನಾಶ ಮಾಡ್ತಾನೆ. ನಾಶ ಮಾಡಿ ಈ ತ್ರಸದ್ದಸ್ಯು, ಶ್ರುತರ್ವ ಮತ್ತು ಬ್ರಧ್ನಶ್ವ ಈ ಮೂರು ಜನರನ್ನು ಅವನ ತಿಜೋರಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ರೆ ಎಷ್ಟು ದುಡ್ಡು ಅಂದ್ರೆ ಆಶ್ಚರ್ಯ ಆಗಿ ಹೋಗುತ್ತೆ. ಮೊದಲ ಒಂದು ರೀತಿ ರೇಡ್ ನೋಡಿ, ಭಾರತ ಎಂತೆಂಥ ಕಥೆಗಳನ್ನು ಹೇಳುತ್ತೆ ಅಂತ. ಇದು ಇವತ್ತಿಗೆ ನೇರ ಹೊಂದುವ ಕಥೆ ಅಲ್ವಾ? ಆವಾಗ್ಲೂ ಬೇಕಾದಷ್ಟು ITಗಳಿದ್ವು, EDಗಳಿದ್ವು.
ಎಲ್ಲವೂ ಆಗ್ಲೂ ಮಾಡ್ತಾ ಇದ್ರು. ನಾವು ಇವಾಗಲೇ ಏನೋ ಲೋಕಾಯುಕ್ತ ಅಂತ ನಾವೇ ಫಸ್ಟ್ ಕಂಡಿಡಿದಿದ್ದು ಅಂತ ಮೂಗ್ ಮೇಲೆ ಬೆರಡಿಟ್ಕೊಂಡು ಕೂತರೆ ಉಪಯೋಗ ಇಲ್ಲ. ಅಗಸ್ತ್ಯರು ಅಷ್ಟೂ ಸಂಪತ್ತನ್ನ ನೋಡಿ, ಸಂಪತ್ತು ನಿಜವಾಗಿ ಅಷ್ಟೂ ಅಗಸ್ತ್ಯರದ್ದು. ಆದ್ರೆ ಅವರು ಅದನ್ನೇನ್ ಮಾಡ್ತಾರೆ ಅಂದ್ರೆ ಈ ಮೂವರಿಗೆ ಹಂಚುತ್ತಾರೆ. ನಿಮ್ಮ ಆಯ ಅದು ಕಮ್ಮಿ ಇದೆ, ಅದು ಏನ್ ಸಮ ಆಗುತ್ತೋ ಅಷ್ಟನ್ನ ನೀವು ತಗೊಳ್ಳಿ. ಇನ್ನು ಯಾರ್ಯಾರು ಹೀಗೆ ಅವರ ಲೆಕ್ಕಾಚಾರದಲ್ಲಿ ಕಮ್ಮಿ ಇದೆ ಎಲ್ರಿಗೂ ಹಂಚಿ, ಇದರ ಮೇಲೆ ಉಳಿದ್ರೆ ಅದನ್ನ ನನಗೆ ಕೊಡಿ. ಉಳಿಯತ್ತೆ, ಒಂದು ಭಾಗ, ದೊಡ್ಡ ಭಾಗವೇ ಉಳಿಯತ್ತೆ. ಅದನ್ನ ಅಗಸ್ತ್ಯರು ತಗೊಂಡು ಬರ್ತಾರೆ. ತಗೊಂಡು ಬಂದು ಲೋಪಾಮುದ್ರೆಗೆ ಬಗೆ ಬಗೆಯ ಬಟ್ಟೆ, ಬರೆ, ಆಭರಣ, ದೊಡ್ಡ ಮನೆ, ತೋಟ, ಅದರಲ್ಲಿ ಗಿಡಗಳು ಎಲ್ಲ ಒಂಥರ ಅತ್ಯಂತ ಸಂಭ್ರಮದ ಒಂದು ವಾತಾವರಣವನ್ನ ಕಲ್ಪಿಸಿ ಅವಳನ್ನ ನೀನು ಏನ್ ಕೇಳಿದ್ರು ನಾನು ಮಾಡಿಕೊಡ್ತೇನೆ ಅಂತ. ಅವಳು ತುಂಬಾ ಸಂತೃಪ್ತಳಾಗ್ತಾಳೆ, ಸಂತೋಷ ಆಗುತ್ತೆ. ಅಂದ್ರೆ ಲೋಪಾಮುದ್ರೆ ಯಾವತ್ತೂ ಏನನ್ನು ಬಯಸಿದವಳಲ್ಲ. ಆದ್ರೆ ಅಷ್ಟು ದೀರ್ಘಕಾಲ ಅಗಸ್ತ್ಯರ ಸೇವೆ ಮಾಡಿದ್ದರ ಫಲವಾಗಿ ಅಗಸ್ತ್ಯರು ಏನ್ ಕೇಳಿದ್ರು ಅವಳನ್ನ, ನಾವು ಅನ್ಕೊಳ್ಳೋದು ಸಾಮಾನ್ಯ ಈ ವೇದಾಂತಿಗಳು ಅಥವಾ ಇಂಥವರ ಜೊತೆಗೆ ಬದುಕಲಿಕ್ಕೆ ಬಹಳ ಕಷ್ಟ, ಏನೂ ಇಲ್ಲ ಅವ್ರ ಹತ್ರ ಅಂತ ಹಾಗೆ ಅನ್ಕೊಳ್ತಾರೆ. ನೆಮ್ಮದಿಗಿಂತ ದೊಡ್ಡದು ಯಾವುದೂ ಅಲ್ಲ. ಎಲ್ಲಾ ಕೊರೋನಾದಲ್ಲಿ ಮಲಗಿದ್ರು ಕೂಡ ಪುರೋಹಿತರ ಕಷ್ಟದಲ್ಲಿರ್ಲಿಲ್ಲ, ಕೃಷಿಕ ಕಷ್ಟದಲ್ಲಿರ್ಲಿಲ್ಲ. ಅವ್ರ ಮನೆಗೆ 2 ತೆಂಗಿನಕಾಯಿ, 1 ಅಕ್ಕಿ ಕಾಳು ಬರ್ತಾನೆ ಇತ್ತು. ಕಷ್ಟಪಟ್ಟವ್ರು ಉಳಿದವ್ರೆ ಅಂಗಡಿಗೆ ಹೋಗ್ಲಿಕ್ಕಾಗದೆ, ಇವ್ರ ಮನೆಯಲ್ಲೇ ಅಂಗಡಿ ಇರ್ತಿತ್ತು, ಬೇಕಾದ್ರೆ ಇವರೇ ಕೊಡ್ತಿದ್ರು. ಎಷ್ಟೋ ಮನೆಗಳಲ್ಲಿ ನೋಡಿದ್ದೇವೆ ನಾವು, ಅವರೇ ಬೇಕಾದ್ರೆ ಅಡಿಗೆ ಮಾಡಿ ಊರವರಿಗೆಲ್ಲ ಬಡಿಸಿದ್ದು ಇದೆ. ಅದರಿಂದಾಗಿ ನಾವು ಕ್ಷೇಮದ ಜಾಗವನ್ನು ಗಮನಿಸಬೇಕು ಹೊರತು ತತ್ಕಾಲದ ಎತ್ತರ, ಸ್ಥಿತಿವಂತಿಕೆ ಅಥವಾ ಇನ್ನೇನು ಉಳಿದ ಲೌಕಿಕ ಸಂಪತ್ತನ್ನು ಮಾತ್ರ ನೋಡಿದ್ರೆ ಬದುಕು ಸುಖಕರವಾಗಿರುವುದಿಲ್ಲ. ಇದು ಒಂದು ಲೋಪಾಮುದ್ರೆಯ ಬದುಕಿನ ಚಿತ್ರಣವಾದ್ರೆ, ನನಗೆ ಇನ್ನಷ್ಟು ಅಗಸ್ತ್ಯರ ಬಗ್ಗೆ ಹೇಳಬೇಕು ಅಂತ ಕೇಳ್ತಾನೆ. ಕೇಳಿದಾಗ ಆ ದಾರಿಯಲ್ಲೇ ಮತ್ತೊಂದು ತೀರ್ಥ ಬರುತ್ತೆ, ಭೃಗು ತೀರ್ಥ ಅಂತ. ಅಲ್ಲಿ ಒಂದು ಪ್ರಸಂಗವಶಾತ್ ಆ ತೀರ್ಥದ ಒಂದು ವಿಶೇಷ ಹೇಳಲಿಕ್ಕೋಸ್ಕರ ಅವನು ಒಂದ್ಸರ್ತಿ ಪರಶುರಾಮ ರಾಮನನ್ನ ಭೇಟಿಯಾಗಿ ತೇಜಸ್ಸನ್ನ ಕೊಟ್ಟ ಜಾಗ. ಆ ಜಾಗದಲ್ಲಿ ಪರಶುರಾಮ ಮತ್ತೆ ತನ್ನ ತಪಸ್ಸನ್ನ, ತೇಜಸ್ಸನ್ನು ಮರಳಿ ಪಡೆಯುವುದಕ್ಕೋಸ್ಕರ ತಪಸ್ಸು ಮಾಡಿದ ಜಾಗ ಇದೇ ಭೃಗು ತೀರ್ಥ ಅಂತ ಪಾಂಡವರಿಗೆ ತೋರಿಸಿ ಅಲ್ಲಿ ಪಾಂಡವರೆಲ್ಲ ಸ್ನಾನವನ್ನು ಮಾಡುತ್ತಾರೆ. ಇನ್ನೊಂದು ಅದರ ಅಲ್ಲಿಯ ಜಾಗದ ಮತ್ತೊಂದು ವಿಶೇಷ ಏನು ಅಂದ್ರೆ, ದಧೀಚಿ ತನ್ನ ದೇಹವನ್ನು ಕೊಟ್ಟ ಜಾಗ. ಅದೇನು, ಅದರ ಬಗ್ಗೆ ವಿಶೇಷ ಹೇಳಿ, ನಂಗೆ ಅದು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಕೇಳ್ತಾನೆ. ಅಂದ್ರೆ ಕತೆ ಮಧ್ಯದಲ್ಲಿ ಒಂದ್ಸತಿ ಅಗಸ್ತ್ಯರದ್ದು ಬ್ರೇಕ್ ಆಗುತ್ತೆ. ಆದ್ರೆ ಮುಖ್ಯ ಕಥೆಯನ್ನ ಬಿಟ್ಟು ಹೋಗ್ಲಿಲ್ಲ, ಅದಕ್ಕೆ ಪೂರಕವಾಗಿ ಪ್ರಸಂಗವಶಾತ್ ಮತ್ತೊಂದು ವಿಷಯವನ್ನ ಹೇಳಿ, ಗೊತ್ತು ತ್ವಷ್ಟೃ ಪ್ರಜಾಪತಿ ಅವನ ಮಗನಾದ ವಿಶ್ವರೂಪನನ್ನ ದೇವತೆಗಳಿಗೆ ಗುರುಸ್ಥಾನದಲ್ಲಿ ಒಬ್ಬ ಬೇಕು ಅನ್ನೋದಕ್ಕೋಸ್ಕರ ಕಳುಹಿಸಿಕೊಡ್ತಾರೆ. ಯಾಕೆಂದ್ರೆ ಬೃಹಸ್ಪತ್ಯಾಚಾರ್ಯರು ಎಲ್ಲೋ ಹೊರಟೋಗ್ಬಿಟ್ಟಿರ್ತಾರೆ ಈ ಇಂದ್ರನ ಒಂದು ಅವಗಣನೆಯಿಂದ. ಆಗ ದೇವತೆಗಳ ಮೇಲೆ ದೈತ್ಯರ ಆಕ್ರಮಣ ಆದಾಗ ಗುರುಸ್ಥಾನದಲ್ಲಿ ಒಬ್ರು ಕುಲಗುರುಗಳು ಬೇಕು ಅಂತ ವಿಶ್ವರೂಪಾಚಾರ್ಯನ ಕರ್ಕೊಂಡು ಬರ್ತಾರೆ. ಕೆಲವು ಅಂದ್ರೆ ಅವರು ಯಾರು ನಾರಾಯಣ ವರ್ಮವನ್ನ ಬೋಧಿಸಿ ಕವಚವನ್ನ ಕೊಟ್ಟು ದೇವತೆಗಳಿಗೆ ಜಯವನ್ನ ತಂದು ಕೊಡುತ್ತಾರೆ ದೈತ್ಯರಿಂದ. ಆಮೇಲೆ ನಿತ್ಯದ ಆಹ್ನಿಕಗಳನ್ನು ಮಾಡಿಕೊಳ್ಳುವಾಗ ಅವರಿಗೆ 3 ತಲೆ, ಒಂದು ಸೋಮವನ್ನ ಕುಡಿಯುವಂಥದ್ದು, ಸುರೆಯನ್ನು ಕುಡಿಯುವಂಥದ್ದು, ಅನ್ನವನ್ನ ತಿನ್ನುವಂಥದ್ದು, ಹೀಗೆ 3 ಇರುತ್ತೆ. ಈ ಸುರೆಯನ್ನು ಕುಡಿಯುವ ತಲೆ ಯಾಕೆ ಬಂತು ಅಂದ್ರೆ, ಈ ತ್ವಷ್ಟೃ ಪ್ರಜಾಪತಿಯ ಹೆಂಡತಿ ರಚನಾ ಅಂತ ಒಬ್ಳು ರಾಕ್ಷಸಿ. ಹಾಗಾಗಿ ಈ ವಿಶ್ವರೂಪಾಚಾರ್ಯರಿಗೆ ತಾಯಿಯ ಕಡೆಯ ಜನ ಎಲ್ಲ ಬಂದು, ಎಲ್ಲ ಅಷ್ಟಷ್ಟು ಮಾಡ್ತೀರಿ, ನಮಗೂ ಒಂಚೂರು ಏನಾದರೂ ಕೊಡಿ ಅಂತ ಸಾಮಾನ್ಯವಾಗಿ ಮಠದ ವ್ಯವಸ್ಥೆ ಒಳಗಿದ್ದಾಗ ಮಠದ ಹತ್ತಿರದ ಬಾಗಿಲಿನಲ್ಲಿ ಅವ್ರ ಮನೆಗೆ ಒಂಚೂರು ಬೇಕು, ಇವ್ರ ಮನೆಗೆ ಒಂಚೂರು ಬೇಕು ಅಂತ ಎಲ್ಲರೂ ಕೇಳಿ ಹೇಗೆ ತಗೊಂಡು ಹೋಗ್ತಾರೋ ಹಾಗೆ ಇಲ್ಲಿ ಇವರು ದೈತ್ಯರು ಕೊಡಬೇಕಾದದ್ದಾದ್ರೆ ಅವರ ಜೀವನ ನಡೀಬೇಕು, ಅಷ್ಟ ಕೊಡು ತಪ್ಪಲ್ಲ. ಆದ್ರೆ ಇದು ಏನು ಕಾಯಿದೆಯನ್ನು ಮೀರಿ ಅನಧಿಕೃತವಾದಂತಹ ರೀತಿಯಲ್ಲಿ ಸಂಪತ್ತನ್ನು ದೋಚಲಿಕ್ಕೆ ಶುರು ಮಾಡಿದ್ರು. ಇದು ಇಂದ್ರನಿಗೆ ಗೊತ್ತಾಯಿತು. ಆ ಸುರಾದದಿಂದ, ಸುರೆಯ ಮುಖದಿಂದ ದೈತ್ಯರಿಗೆ ಆಹುತಿಯನ್ನು ಕೊಡ್ತಿದ್ದವನು. ಇದು ಇಂದ್ರನಿಗೆ ಕೋಪ ಬಂತು, ವಿಚಾರಣೆ ಮಾಡದೆ ತಲೆ ತೆಗೆದು ಬಿಟ್ಟ. ವೃತ್ರನಿಗೆ ಕೋಪ ಬಂತು, ಕರ್ಕೊಂಡು ಹೋಗಿದ್ದು ನೀವೇ ಬೇಕು ಅಂತ, ನಮ್ಗೆ ಕಷ್ಟದಲ್ಲಿದ್ದೇವೆ ಅಂತ. ಈಗ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ತಕ್ಷಣ ತಲೆ ಕಡಿದು ನೀವು ಎಷ್ಟು ಅನ್ಯಾಯ ಮಾಡಿದ್ರೆ ನಿಮ್ಮನ್ನ ನಾಶ ಮಾಡುವಂತ ಒಬ್ಬ ಮಗನನ್ನು ಪಡಿತೇನೆ ಅಂತ ಒಂದು ಯಾಗ ಮಾಡಿ, ಆ ಯಾಗದ ಫಲವಾಗಿ ವೃತ್ರ ಅನ್ನುವ ಅಸುರನನ್ನು ಪಡೀತಾರೆ. ಈ ವೃತ್ರಾಸುರನ ಉಪಟಳದಿಂದ ದೇವತೆಗಳು ಹೈರಾಣಾಗಿ ಹೋಗ್ತಾರೆ. ಬ್ರಹ್ಮದೇವರನ್ನು ಹೋಗಿ ಕೇಳ್ತಾರೆ, ನಾವು ಏನ್ ಮಾಡಿದ್ರು ಇವನ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕಾಗ್ತಿಲ್ಲ, ದಾರಿ ತೋರಿಸಿ ಅಂತ.
ಆಗ ಅವ್ರು ಹೇಳ್ತಾರೆ, ಈ ದಧೀಚಿ ಅನ್ನೋ ಆಶ್ರಮಕ್ಕೆ ಹೋಗಿ ಅವನನ್ನ ಹೀಗೆ ಅವನ ಶರೀರದಿಂದಲೇ ವೃತ್ರಾಸುರನ ಸಂಹಾರಕ್ಕೆ ಬೇಕಾದಂತಹ ಅನುಕೂಲ ಇದೆ, ಅನುಕೂಲ ಮಾಡಿ ಕೊಡಬೇಕು ಅಂತ. ಎಷ್ಟು ಒಳ್ಳೆ ಮಾತಿದೆ ಅಂದರೆ, ದಧೀಚಿ ದೇವತೆಗಳು ಹೋಗಿ ಕೇಳ್ತಾರೆ. ಕೇಳಿದ ತಕ್ಷಣ ನನ್ನ ಶರೀರದಿಂದ ಲೋಕಕ್ಕೆ ಉಪಕಾರ ಆಗುತ್ತೆ ಅಂದರೆ, ನಿಮಗಾಗುವ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ ಅಂದರೆ ನಾನು ಈಗ ದೇಹವನ್ನು ಬಿಡ್ಲಿಕ್ಕೆ ತಯಾರು. ಮತ್ತೆ ದೇವತೆಗಳು ನೀವು ಯಾವತ್ತೂ ಕೂಡ ನಿಮ್ಮ ಸ್ವಾರ್ಥಕ್ಕಾಗಿ ಏನು ಕೇಳಲ್ಲ, ಇದು ನನಗೆ ಗೊತ್ತು. ನೀವೇನಾದರೂ ಕೇಳಿದ್ರೆ ಲೋಕದ ಉಪಕಾರಕ್ಕಾಗಿಯೇ ಕೇಳ್ತೀರಿ. ಇದು ನಮ್ಮ ಒಂದು ಸಾಮಾನ್ಯ ಪ್ರಶ್ನೆ. ಏನು ಅಂದರೆ, ಯಾವಾಗಲೂ ದೇವತೆಗಳ ಪರವಾಗಿ ನಾರಾಯಣ ಯಾಕೆ ಬೆಂಗಾವಲಾಗಿ ನಿಲ್ತಾನೆ? ದೈತ್ಯರಿಗೆ ಒನ್ ಟೈಮ್ ಅವರಿಗೂ ಅವಕಾಶ ಕೊಡಬೇಕಲ್ವಾ? ನೀವು ಅವಕಾಶನೇ ಕೊಡದೆ ಅವ್ರು ಯಾವಾಗಲೂ ತಳ್ಳಿ 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 ಅವರನ್ನು ಹೊರಗೆ ಯಾಕೆ ಇಡ್ತೀರಿ? ಅದಕ್ಕೆ ಹೇಳಿದ್ರು, ದೇವರು ಪಕ್ಷಪಾತ ಮಾಡುವುದಲ್ಲ. ಯಾರು ಅಧಿಕಾರವನ್ನ ಲೋಕದ ವ್ಯವಸ್ಥೆಯಲ್ಲಿ ಲೋಕಕ್ಕಾಗಿಯೇ ಬಳಸ್ತಾರೋ ಅವರು ಇರ್ಬೇಕಲ್ಲಿ. ಯಾರು ವ್ಯವಸ್ಥೆಯ ಹೆಸರು ಹೇಳಿ ತಮ್ಮ ಮನೆ ಕಾರ್ಯಕ್ರಮ ಅಂತ ಮಾಡ್ತಾರೋ ಅಂಥವ್ರು ನನಗೆ ಬೇಡ. ರಾವಣ ಏನ್ ಮಾಡಿದ ಹೇಳಿ? ವರುಣನನ್ನ, ಯಮನನ್ನ, ಅಗ್ನಿಯನ್ನ ತನ್ನ ಮನೆ ಕೆಲಸಕ್ಕೆ ಇಟ್ಟುಕೊಂಡ. ಅವ್ರ ಮನೆಯಲ್ಲಿ ಒಲೆ ಹಚ್ಚಬೇಕಿತ್ತು, ಅವನಿಗೆ ಬೇಕಾದ ಗಾಳಿ ಬೀಸಬೇಕಿತ್ತು, ಅವನಿಗೆ ಬೇಕಾದ ಅಡಿಗೆ ಮಾಡಿ ಕೊಡ್ಬೇಕಿತ್ತು, ಅವನಿಗೆ ಬೇಕಾದ್ದಾಗಬೇಕಿತ್ತು. ಇದನ್ನು ಸೀತೆ ಹತ್ರ ಹೇಳ್ತಾನವನು. ನೀನು ಏನ್ ಅನ್ಕೊಂಡಿದ್ದೀನಿ? ನನ್ನ ಮನೆಯಲ್ಲಿ ಅಗ್ನಿ ಕೆಲಸ ಮಾಡ್ತಾನೆ, ನಾನು ಬೇಕು ಅಂತಂದಲ್ಲಿ ಗಾಳಿ ಬೀಸುವಂತೆ ನಾನು ಪ್ರವಾಹ ವಾಯುವನ್ನು ಹಿಡಿದಿಟ್ಟಿದ್ದೇನೆ. ನನಗೆ ಬೇಕು ಅಂದಾಗ ನೀರು ಬರುವ ಹಾಗೆ ನನಗೆ ವರುಣನ ಹತ್ರ ಕೇಳ್ತೇನೆ. ಇಂದ್ರ ನಾನು ಹೇಳಿದಲ್ಲಿ ಮಳೆ ಬರೆಸ್ತಾನೆ, ನಿನ್ಗೆ ಇನ್ನೇನು ಕಮ್ಮಿ ಇದೆ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾರೆ, ಇಷ್ಟು ಪೌರುಷ ನಿನ್ನದು ನಿಜವಾಗಿದ್ದಿದ್ರೆ ರಾಮನ್ನೇ ಎದುರಿಸಿ ಗೆದ್ದು ಹೋಗ್ಬೋದಿತ್ತಲ್ವಾ? ಅವನನ್ನು ದೂರ ಕಟ್ಟಿ, ತಮ್ಮನನ್ನು ದೂರ ಕಟ್ಟಿ, ನಾನು ಒಬ್ಬಳೇ ಇದ್ದಾಗ ಕರ್ಕೊಂಡು ಹೋದೆ, ನಿನ್ನ ಪೌರುಷ ನನಗೆ ಅರ್ಥ ಆಗಿದೆ ಅಂತ ಒಂದು ಹುಲ್ಲಿನ ಕಡ್ಡಿಯನ್ನು ಹಿಡಿದು ಅದನ್ನು ಎಸಿತಾಳೆ. ನಾನು ತಮಾಷೆಗೆ ಹೇಳುದುಂಟು, ನಾವು ಒಂದು ರೀತಿ ಸಣ್ಣ ಮರಿ ರಾವಣರೇ, ಮರಿ ಹಿರಣ್ಯಕಶಿಪುಗಳೇ. ಯಾಕೆಂದ್ರೆ ನಾವು ನಮ್ಮ ಪರಿಸರದ ವ್ಯವಸ್ಥೆಯನ್ನು ಗಮನಿಸದೆ ನಾವು ತಣ್ಣಗಿರಬೇಕು ಅಂತ ನಮ್ಮ ಮನೆಯೊಳಗೆ ಒಂದು ಎಸಿ ಹಾಕೊಂಡು ಕೊಡ್ತೀವಿ. ಇದು ಬೇರೆ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವ ಹಾಗಲ್ವಾ? ಕೆಲವು ಕಡೆ ಅನಿವಾರ್ಯ ಇರುತ್ತೆ, ನಾನು ಒಪ್ಕೊಳ್ತೇನೆ. ತೀರಾ ಅನಾರೋಗ್ಯ, ತೀರಾ ಅನಾಹುತ ಆಗುವಂಥ ಸಂದರ್ಭಗಳಲ್ಲಿ ಬೇಕಾಗುತ್ತೆ. ಆದರೆ ನಾವು ಅದನ್ನು ಬಿಟ್ಟು ಬದುಕುವುದೇ ಮರೆತು ಬಿಡ್ತೇವೆ. ಅದು ಅಪಾಯಕಾರಿ. ಸಹಜವಾಗಿ ಪ್ರಕೃತಿಗೆ ಹಾನಿಯಾಗದ ಏನು ವ್ಯವಸ್ಥೆ ಇದ್ರೂ ತಪ್ಪಲ್ಲ. ಆದರೆ ಯಾವ ವ್ಯವಸ್ಥೆಯಿಂದ ಪ್ರಕೃತಿಯಲ್ಲಿ ಇನ್ನಷ್ಟು ಬಿಸಿ ಜಾಸ್ತಿ ಆಗುತ್ತೋ ಅಥವಾ ಅದರ ಹೊಗೆಯಿಂದ ಮನುಷ್ಯನ ಆರೋಗ್ಯಕ್ಕೆ ಏನು ಹಾನಿ ಆಗುತ್ತೋ ಅಂಥದ್ದನ್ನು ನಾವು ಸ್ವಲ್ಪ ಆದರೂ ಕಮ್ಮಿ ಮಾಡಬೇಕು. ನಾನು ಒಪ್ಕೊಳ್ತೇನೆ, ಸಿಸ್ಟಮ್ ನಾವು ಬದಲಾಯಿಸ್ಲಿಕ್ಕಾಗಲ್ಲ. ಸಿಸ್ಟಮ್ ಎಲ್ಲರೂ ಏನಿದ್ದಾರೋ ಆ ರೀತಿ ನಾವು ಬದುಕಬೇಕಾದ ಅನಿವಾರ್ಯತೆ ಇದೆ. ಆದರೆ ಅದರಲ್ಲಾದರೂ ಸ್ವಲ್ಪ ಬದಲಾವಣೆ ತಂದು ಕಮ್ಮಿ ಉಪಯೋಗಿಸಿ ಒಂದು 4 ದಿವಸ ಜಾಸ್ತಿ ಬದುಕುವುದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು? ಹೇಗೂ ಸಾಯ್ತಿದ್ದೇವೆ, ತಿಂದೇ ಸಾಯೋಣ ಅಂದರೆ. ಈ ಪಾಪ ದೇಹದಲ್ಲಿ ಸಕ್ಕರೆ ಕಾಯಿಲೆ ಇದ್ದಾಗ ಅವರಿಗೆ ತಿನ್ನಬಾರ್ದು ಹೇಳಿದ್ರೆ ಪಾಪ ಜಾಸ್ತಿ ತಿನ್ಬೇಕು ಅನ್ಸುತ್ತೆ. ಕೊನೆಗೆ ಅವ್ರ ಹತ್ರ ಲಾಜಿಕ್ ಏನಿರುತ್ತೆ ಅಂದ್ರೆ, ಹೇಗೂ ಸಾಯ್ತೇನಲ್ವಾ, ಉಂಡೆ ತಿನ್ ಸತ್ತ ಅಂತಾನೆ ಆಗ್ಲಿ, ಏನ್ ಸಮಸ್ಯೆ? ತಿನ್ನದೆ ಹೇಗೂ ಸಾಯೋದಕ್ಕಿಂತ ತಿನ್ ಸತ್ರ ಒಂದು ಸುಖ ಆದ್ರೂ ಸಿಗುತ್ತೆ ಅಂತ ಕೆಲವೊಮ್ಮೆ ಎಲ್ಲಿಗೋ ಹೋಗಿ ನಿಲ್ಲುತ್ತೆ ಈ ಪರಿಸ್ಥಿತಿಗಳೆಲ್ಲ. ಆದ್ರಿಂದ ರಾವಣ ಅಥವಾ ಕುಂಭಕರ್ಣ ಅಥವಾ ಹಿರಣ್ಯಕಶಿಪು ಇವ್ರು ಎಲ್ಲೂ ಪೂರ್ತಿ ಸತ್ತಿಲ್ಲ. ನಮ್ಮ ಮಧ್ಯದಲ್ಲೇ ಸಣ್ಣ ಸಣ್ಣ ಮರಿಗಳಾಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ನಾವು ಅದಕ್ಕೆ ಹೆಸರು ಕೊಟ್ಟಿಲ್ಲ ಅಷ್ಟೇ. ನಮ್ಮ ಹೆಸರಲ್ಲಿ ಅವರ ರೀತಿ ಬದುಕ್ತಾ ಇರ್ತೀವಿ. ವೃತ್ರನ ಸಂಹಾರಕ್ಕಾಗಿ ನಿಮ್ಮ ಶರೀರ ಬೇಕು ಅಂತ ಕೇಳಿದಾಗ ದೇವತೆಗಳ ಪರವಾಗಿ ತುಂಬಾ ಸಂತೋಷದ ಒಳ್ಳೆಯ ಮಾತುಗಳನ್ನು ದಧೀಚಿಗಳು ಹೇಳಿ ಯೋಗದ ದಾರಿಯಲ್ಲಿ ಶರೀರವನ್ನು ಬಿಡ್ತಾರೆ. ಅದರ ಹಿಂದೆ ಇಲ್ಲಿಲ್ಲ, ಒಂದು ಪುರಾಣದಲ್ಲಿ ಒಂದು ಸಣ್ಣ ಕಥೆ ಇದೆ ಈ ವ್ಯವಸ್ಥೆಯ ಮಧ್ಯದಲ್ಲಿ. ಯಾಕೆ ದಧೀಚಿ ಮಹರ್ಷಿಗಳನ್ನೇ ಕೇಳಿದ್ರು? ಅದಕ್ಕೊಂದು 2-3 ಕಾರಣಗಳನ್ನು ಹೇಳುತ್ತೆ. ಒಂದು, ಅತ್ಯಂತ ವಿಶೇಷವಾಗಿ ಅವರು ನಾರಾಯಣ ವರ್ಮವನ್ನು ಜಪಿಸ್ತಾ ಇದ್ದವರು. ಅವರ ನರನಾಡಿಗಳಲ್ಲಿ ಅದರ ಶಕ್ತಿ ತುಂಬಿತ್ತು. ಇನ್ನೊಂದು, ಅವರ ಆಶ್ರಮದಲ್ಲಿ ಪೂರ್ವದಲ್ಲಿ ಈ ದೈತ್ಯರದ್ದು ದೇವತೆಗಳದ್ದು ಗಲಾಟೆ ಇಲ್ಲದೆ ಸ್ವಲ್ಪ ನಾರ್ಮಲ್ ಆಗಿದ್ದ ಸಂದರ್ಭದಲ್ಲಿ ಸ್ವಲ್ಪ ವಿಶ್ರಾಂತಿ ಅಥವಾ ಸ್ವಲ್ಪ ಹರಟೆ ಇತ್ಯಾದಿಗಳ ಹಾಗೆ ದಧೀಚಿಗಳ ಆಶ್ರಮಕ್ಕೆ ಹೋಗಿ ಕೂತಿದ್ರಂತೆ, ಚೆನ್ನಾಗಿ ಮಾತಾಡ್ಕೊಂಡೆಲ್ಲ. ಅದು ಬಹಳ ಹೊತ್ತು ಕಳೆದ ಮೇಲೆ ಹೊರಡಬೇಕು ಅಂತ ಅನಿಸ್ತು, ಹೊರಟು ಬಿಟ್ರು. ಈ ಮಳೆ ಬರ್ತಾ ಇದ್ದಾಗ ನಾವು ಕೊಡೆ ಹಿಡ್ಕೊಂಡ್ ಬಂದಿರ್ತೇವೆ. ಹೊರಡುವಾಗ ಮಳೆ ನಿಂತೋಗಿದ್ರೆ ಕೊಡೆ ಅಲ್ಲೇ ಉಳಿತು. ನಾವು ಹೋದ್ಮೇಲೆ ಅಯ್ಯೋ ನಾನು ಕೊಡೆ ತಗೊಂಡು ಹೋಗಿದ್ದೆ ಮತ್ತೆ ತರಬೇಕು ಅಂತ. ಅದು ಅಗತ್ಯ ಇದ್ದಾಗ ಮಾತ್ರ ನೆನಪಾಗುತ್ತೆ, ಇಲ್ಲ ಅಂದ್ರೆ ನೆನಪೇ ಇರಲ್ಲ. ದಿನ ಹಿಡಿಯೋರಿಗೆ ಸಮಸ್ಯೆ ಇಲ್ಲ. ಈ ಮಳೆಗಾಲದ ಈ ನಮ್ಮ ಕರಾವಳಿಯ ಪ್ರದೇಶದಲ್ಲಿ ಅವ್ರು ಇಡೀ ವರ್ಷ ಹಿಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿದೆ ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು ಅಂತ. ಒಂದೋ ಬಿಸಿಲಿಗಾದ್ರೂ ಬೇಕು, ಮಳೆಗಾದ್ರೂ ಬೇಕು ಅಂತ. ನಮ್ಮಲ್ಲಿ ಇಲ್ಲಿ ಯಾವತ್ತೋ ವರ್ಷಕ್ಕೆ 1-2 ದಿವಸ ಬರುವಾಗ ಕೊಡೆ ಅನ್ನೋದು ನಮ್ಗದೊಂದು ಹಿಡ್ಕೊಂಡು ಹೋಗ್ಬೇಕಾದ ಸೊತ್ತು ಅಂತಾನೆ ಗೊತ್ತಿಲ್ಲ. ದೇವತೆಗಳು ಬಹಳ ದಿವಸ ಆಯ್ತಾದ್ರಿಂದಾಗಿ ಆಯುಧಗಳನ್ನು ಮರ್ತೇ ಹೋದ್ರು, ಎಲ್ಲ ಅಲ್ಲೇ ಇತ್ತು. ಇವನು ಅದನ್ನ ಸಂರಕ್ಷಣೆ ಮಾಡ್ತಾನೆ.
ಅದು ಆಯುಧ ಅಂದ್ರೆ ಬರೀ ಆಯುಧ ಅಲ್ಲ, ಆಯುಧದಲ್ಲಿ ದೇವತೆಗಳಿರ್ತಾರೆ, ಆಯುಧದಲ್ಲಿ ಭಗವಂತನ ವಿಶೇಷ ಶಕ್ತಿಗಳಿರ್ತಾರೆ. ಆಯುಧಾನಾಂ ವಜ್ರ, ವಜ್ರದಲ್ಲಿ ನಾನಿದ್ದೇನೆ ಅಂತ ಕೃಷ್ಣ ಹೇಳಿದ ಹಾಗೆ ಎಲ್ಲಾ ಆಯುಧಗಳನ್ನು ಅವನು ಸಂರಕ್ಷಣೆ ಮಾಡಿ ಆ ದೇವತೆಗಳನ್ನು ಆರಾಧನೆ ಮಾಡಿದ್ರಿಂದ, ನಿರಂತರ ಭಾವಿಸಿದ್ರಿಂದ ಆ ಎಲ್ಲ ಶಕ್ತಿಗಳು ಅವನಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ದಧೀಚಿಯ ಶರೀರದಲ್ಲಿ ಎಲ್ಲಾ ಆಯುಧಗಳ ಶಕ್ತಿ ಸೇರಿದ್ರಿಂದ ಅದು ವಜ್ರವಾಗುವುದಕ್ಕೆ ಯೋಗ್ಯ ಅಂತ ಚತುರ್ಮುಖ ಅದನ್ನು ಆದೇಶ ಕೊಟ್ಟ. ದಧೀಚಿಗೆ ಅರ್ಥ ಆಯ್ತು ನನ್ನ ಶರೀರ ಯಾಕೆ ಕೇಳ್ತಿದ್ದಾರೆ ಅಂತ. ಯಾಕಂದ್ರೆ ನಾನು ಆಯುಧಗಳನ್ನೆಲ್ಲ ಆವಾಹನೆ ಮಾಡಿ ಮಾಡಿ ಅದು ನನ್ನೊಳಗೆ ಸೇರಿಬಿಟ್ಟಿದೆ, ಅಗತ್ಯ ಇದೆ, ಲೋಕಕ್ಕೆ ಅದಕ್ಕೆ ಅಗತ್ಯ ಇದ್ದಾಗ ನಾನು ಅದನ್ನು ಕೊಡಬೇಕಾದ ನನ್ನ ಕರ್ತವ್ಯ ಅಂತ ಕೊಟ್ಟು ಬಿಡ್ತಾನೆ. ಅದರಿಂದ ವೃತ್ರಾಸುರನ ಸಂಹಾರ ಆಗುತ್ತೆ. ಸಂಹಾರ ಆದಾಗ ಅದೇ ಜಾಗದಲ್ಲಿ ಅವನ ಅಂದ್ರೆ ಆ ಸಂಹಾರ ಆದ ಜಾಗದಲ್ಲಿ ಈ ಭೃಗು ತೀರ್ಥ ಅಂತ ಇದ್ದದ್ದು, ಅವನ ಪರಿವಾರದವರೊಂದಿಷ್ಟು ಕಾಲಕೇಯರು ಅಂತ ಇದ್ರು. ಈ ಕಾಲಕೇಯರು ಏನ್ ಮಾಡ್ತಾರೆ ಅಂದ್ರೆ, ದೇವತೆಗಳು ಮೋಸ ಮಾಡಿ ನಮ್ಮ ವೃತ್ರಾಸುರ ನಮ್ಮ ಯಜಮಾನನನ್ನು ಕೊಂದಿದ್ದಾನೆ ಅಂತ ಕೋಪದಿಂದ ಸಮುದ್ರದ ಅಡಿಯಲ್ಲಿ ಅಡಗಿಕೊಂಡು ಗೊತ್ತಾಗದಂತೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವ್ರು ಏನ್ ಮಾಡಿದ್ರು, ಎಲ್ಲಿಂದ ಆಯುಧ ಬರುತ್ತೆ, ಎಲ್ಲಿಂದ ಶತ್ರುಗಳು ನಮ್ಮನ್ನ ದಾಳಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ದೇವತೆಗಳು ಯಥಾ ಪ್ರಕಾರ ಚತುರ್ಮುಖನ ಹತ್ರ ಹೋಗಿ ಹೀಗೆ ಬೇಡಿಕೊಂಡು, ಆಗ ಅವರ ಇಂಟರ್ಪೋಲ್ ಚುರುಕಿತ್ತು, ಹೇಳಿದ್ರು ಅವರು ಸಮುದ್ರದ ಅಡಿಯಲ್ಲಿದ್ದಾರೆ, ನೀವೇನ್ ಮಾಡಿದ್ರು ಅವರನ್ನ ಸುಲಭದಲ್ಲಿ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದಕ್ಕೆ ಏನ್ ಮಾಡುದು? ಮತ್ತೆ ವಾಪಸ್ ಮೂಲ ಕಥೆಗೆ ಬಂತು. ಇದಕ್ಕೊಬ್ಬರೇ ಇರುವುದು ಸರಿಯಾದ ಟ್ರಬಲ್ ಶೂಟರ್ ಅಂದ್ರೆ ಇವರೇ. ನಮ್ಗೆ ಏನೇ ಸಮಸ್ಯೆ ಬಂದರೂ ಅಗಸ್ತ್ಯರನ್ನ ಕೇಳಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನೀವು ಅಗಸ್ತ್ಯರನ್ನು ಹೋಗಿ ಬೇಡಿ, ಅವ್ರು ನಿಮ್ಮ ಪರಿಹಾರ ಸೂಚಿಸ್ತಾರೆ. ಬಂದ್ರು ಯಥಾ ಪ್ರಕಾರ. ನಾವು ವಾಪಸ್ ಮತ್ತೆ ಅಗಸ್ತ್ಯರಿಗೆ ಬಂದ್ವಿ. ನೋಡಿ, ಅದ ಕಥೆ ನಾವು ಬಿಟ್ಟೋಯ್ತು ಅಂತ ಅನ್ಕೊಂಡ್ವಿ. ಎಷ್ಟು ಚೆನ್ನಾಗಿ ವಾಪಸ್ ಅಲ್ಲಿಗೆ ಬರುತ್ತೆ ಅಂದ್ರೆ ನಾವು ಮರ್ತೋಗ್ಬೋದಷ್ಟೇ, ವ್ಯಾಸರು ಮರಿಯಲ್ಲ. ವಾಪಸ್ಸು ಅಗಸ್ತ್ಯರ ಕಥೆಯನ್ನೇ ಕೇಳಬೇಕು ಅಂತ ಹೇಳಬೇಕು ಅಂತ ಕೇಳಿದ್ದು. ಅದು ಮಧ್ಯದಲ್ಲೊಂದು ಎಲ್ಲೋ ಬೇರೆ ಕತೆ ಹೋದ್ರೂ ಕೂಡ ಆ ಕತೆಗೊಂದು ಲಿಂಕ್ ಇದೆ. ಈ ಮಹಾಭಾರತ ಅನ್ನೋದು ಎಲ್ಲರೂ ಸೇರಿಸಿ ದೊಡ್ಡದಾದದ್ದು ಅಂತ ಈಗಲೂ ಅದೇ ಬರೆದ್ರೆ ಎಮ್ಮೆಗಳಾಗುದು, ಇಲ್ಲಾಂದ್ರೆ ಎಮ್ಮೆ ಸಿಗುದಿಲ್ಲ. ಆದ್ರೆ ನಮ್ಗೆ ಕನಿಷ್ಠ ಪಕ್ಷ ಗೊತ್ತಿರ್ಬೇಕು, ವ್ಯಾಸರ ಕಥೆಯಲ್ಲಿ ಬೇರೆಯವರು ಕೈ ಹಾಕಿ ಈ ಕಥೆಗಳನ್ನು ಸೇರಿಸುವ ಅಗತ್ಯ ಇಲ್ಲ. ಅಷ್ಟು ದರಿದ್ರ ಜ್ಞಾನದ ಕಮ್ಮಿ ಸ್ಥಿತಿ ಅವರಿಗಿಲ್ಲ. ಆಯ್ತು, ಅಗಸ್ತ್ಯರ ಹತ್ರ ಹೋಗಿ ಕೇಳಿದ ತಕ್ಷಣ ಆಯ್ತು, ಐ ಆಮ್ ರೆಡಿ, ನಾನು ರೆಡಿ ಇದ್ದೇನೆ, ನಿಮ್ಗೆ ಏನ್ ಯಾವಾಗ ಅಂತ ಹೇಳಿ ನಾನು ಮಾಡ್ತೇನೆ. ಸರಿ, ಅವರೆಲ್ಲ ಒಂದು ಸಿದ್ಧತೆ ಮಾಡಿಕೊಂಡು ಸಮುದ್ರದ ತೀರಕ್ಕೆ ಹೋದ್ರು. ಒಂದೇ ಸ್ಥಿತಿಯಲ್ಲಿ ಕೈಯಲ್ಲಿ ಹಿಡಿದು ಇಡೀ ಸಮುದ್ರವನ್ನ ತನ್ನ ಅಂಗೈಯೊಳಗೆ ಸೇರಿಸಿ ಆಚಮನೆ ಮಾಡಿ ಮುಗಿಸ್ಬಿಟ್ರು. ಸಮುದ್ರದ ನೀರು ಖಾಲಿ, ಸ್ವಲ್ಪ ಸ್ವಲ್ಪ ಇರುತ್ತೆ, ಆದ್ರೆ ಅಡಗುದಾಣ ಎಲ್ಲ ಕಾಣಿಸಿತು. ದೇವತೆಗಳು ಹೋಗಿ ಕಾಲಕೇಯರನ್ನೆಲ್ಲ ಸರ್ವನಾಶ ಮಾಡಿದ್ರು. ಆಮೇಲೆ ದೇವತೆಗಳು ಓಡಿ ಬಂದ್ರು, ಸಮುದ್ರದ ನೀರು ವಾಪಸ್ ಬಿಡಿ, ಅದು ಜೀರ್ಣ ಆಗಿದೆ, ಅದನ್ನೇನು ಬಿಡ್ಲಿಕ್ಕೆ ಆಗುದಿಲ್ಲ. ಮತ್ತೇನ್ ಮಾಡುದು? ಇನ್ನೊಂದು ಸಮಸ್ಯೆ ಆಯ್ತಲ್ಲ. ಈಗ ಜಲರಾಶಿಗಳೆಲ್ಲ, ಜಲಚರ ಜೀವಿಗಳೆಲ್ಲ ನಾಳೆ ಅವುಗಳಿಗೆ ಜೀವನ ಹೇಗೆ? ಈಗ ಎಲ್ಲೋ ಚೂರಲ್ಲಿ ಬದುಕ್ತಾ ಇವೆ, ಇನ್ನು ಅದರ ಸಂತತಿಯ ನಾಶ ಆಗುತ್ತೆ, ಎಲ್ಲರೂ ಕೈ ಹಾಕಿ ಅದನ್ನು ಕೊಂದು ಬಿಡ್ತಾರೆ, ಏನ್ ಮಾಡುದು? ಮತ್ತೆ ಚತುರ್ಮುಖನ ಹತ್ರ ಹೋದ್ರು. ಅವರು ನನಗೆ ಸಂಬಂಧ ಇಲ್ಲ, ನಾನು ನಿಮ್ ಕೆಲಸ ನೀವು ಫಸ್ಟ್ ಹೇಳ್ಬೇಕಿತ್ತು, ವಾಪಸ್ ಕೊಡ್ಬೇಕು ಅಂತ. ನೀವು ತಗೊಳ್ಳಿ, ಖಾಲಿ ಮಾಡಿ ಕೊಡಿ ಅಂತ ಹೇಳಿದ್ವಿ. ನಾವು ಖಾಲಿ ಮಾಡಿ ಎಲ್ಲ ಬಿಟ್ಟಾಯ್ತು, ಟ್ಯಾಂಕ್ ಖಾಲಿ ಮಾಡಿ ಹೊರಗೆ ಹಾಕಿದ್ವಿ. ನೀವು ಅದೇ ನೀರು ವಾಪಸ್ ಕೊಡಿ ಅಂತ ಕೇಳ್ತೀರಿ, ನಂಗೆ ಏನು ಕನಸು ಬಿದ್ದಿದ್ಯಾ? ಬಿಟ್ಬಿಡಿ. ಸರಿ, ಚತುರ್ಮುಖನ ಹತ್ರ ಹೋಯ್ತು. ಚತುರ್ಮುಖ ಹೇಳಿದ, ಇಲ್ಲ, ಅದು ಒಂದಿಷ್ಟು ಕಾಲ ಭೂಮಿಗೆ ಅಂತಹದ್ದೊಂದು ಸ್ಥಿತಿ ಬರುವುದಿತ್ತು, ಅದು ಅಗಸ್ತ್ಯರಿಂದ ಬಂತಷ್ಟೇ, ಸಮಯ ಬರುತ್ತೆ, ಕಾಯ್ಬೇಕು. ಸರಿಯಾಗಿ ಏನಾಯ್ತು ಅಂದ್ರೆ, ಅದೇ ಸಮಯಕ್ಕೆ ಸಗರ ಅಂತ ಒಬ್ಬ ಇದ್ದ. ಅವನು ಈ ಇಕ್ಷ್ವಾಕುವಿನ ವಂಶದವನೇ. ಅವನಿಗೆ ಅಶ್ವಮೇಧ ಮಾಡಬೇಕು ಅಂತ ಅನ್ನಿಸ್ತು. ಮಾಡಿದ. ಆದ್ರೆ ಕುದುರೆಯನ್ನ ಬಿಡಬೇಕಲ್ಲ, ಬಿಟ್ರೆ ಅದು ಸಮುದ್ರದ ತೀರದ ತನಕ ಬಂದು ಮರೆಯಾಗಿ ಹೋಯ್ತು. ಇವರು ಬೆನ್ನ ಹಿಂದೆ ಹುಡ್ಕೊಂಡು ಬಂದವರು ಒಟ್ಟು ಅವನಿಗೆ 2 ಹೆಂಡಂದಿರು. ಮೊದಲನೇವಳು ಕೇಶಿನಿ ಅಂತ, ಎರಡನೇವಳು ಏನೋ ಬೇರೆ ಇದೆ. ಅವರಿಗೆ ಒಬ್ಬನಿಗೆ ಸುರುವಿನವಳಿಗೆ ಅಸಮಂಜಸ ಅಂತ ಒಬ್ಬ ಮಗ, ಎರಡನೇವಳಿಗೆ 60,000 ಜನ ಮಕ್ಕಳು. ಅವರ ಹೆಸರು ಸಾಗರ 1, ಸಾಗರ 2, ಸಾಗರ 3, ಸಾಗರ 60,000. ಅಷ್ಟೂ ಜನರು ಬಹಳ ಕೊಬ್ಬಿದವರು. ಅದರಲ್ಲಿ ಏನಾಯಿತು ಅಂದ್ರೆ, ಇಲ್ಲಿ ಕಥೆ ಸ್ವಲ್ಪ ಇದೆ, ಭಾಗವತ ಇದನ್ನು ಪೂರ್ಣ ಮಾಡುತ್ತೆ. ಇಲ್ಲಿ ಏನಿದೆ ಅಂದ್ರೆ, ಅಸಮಂಜಸ ಹೆಸರೇ ಹೇಳುವ ಹಾಗೆ ಸಮಂಜಸ ಅಲ್ಲ ಅಂತ. ಅವನೇನ್ ಮಾಡ್ತಿದ್ದ ಅಂದ್ರೆ, ಮನೆಗೆ ಹೋಗುವಾಗ ದಾರಿಯಲ್ಲಿ ಯಾವ್ದಾದ್ರು ಮಗು ಕಂಡ್ರೆ ತಗೊಂಡೋಗಿ ಬಾವಿಗೆ ಹಾಕಿ ಹೋಗುದು.
ಹಸು ಕಟ್ಟಿದ್ರೆ ಅದನ್ನು ಬಿಚ್ಚಿಬಿಡುದು, ಸೀದಾ ಕಾಡಿಗೆ ಓಡಿಸ್ಬಿಡುದು. ಉಪದ್ರಗಳ ಪರಮಾವಧಿ. ರಾಜನ ಹತ್ರ ಪ್ರತಿ ದಿವಸ ಲಿಸ್ಟು, ಅಸಮಂಜಸ ಇವತ್ತು ಹೀಗೆ ಮಾಡಿದ, ಅಸಮಂಜಸ ಹೀಗೆ ಮಾಡಿದ, ಅಸಮಂಜಸ ತೊಂದರೆ ಕೊಟ್ಟ. ರಾಜನಿಗೆ ತಲೆ ಚಿಟ್ಟಿಡ್ದೋಯ್ತು. ಕೊನೆಗೆ ಒಂದು ದಿವಸ ಮಗನನ್ನ ಕೊಡು, ನೀನು ಊರು ಬಿಟ್ಟು ಎಲ್ಲಿ ಯಾರ ಹತ್ರ ಅದು ಬದುಕು, ನನ್ನ ಕಣ್ಮುಂದೆ ಇರಬೇಡ ಅಂತ ಗಡೀಪಾರ ಮಾಡಿಬಿಟ್ಟ. ಇಷ್ಟು ಕತೆ ನಮಗೆ ರಾಮಾಯಣವೂ ಹೇಳುತ್ತೆ, ಭಾಗವತವೂ ಹೇಳುತ್ತೆ ಈ ಕಥೆಯನ್ನು. ಆದರೆ ಇದು ಪೂರ್ತಿ ಸತ್ಯ ಅಲ್ಲ. ಯಾವಾಗಲೂ ಒಂದು ಕಥೆ ಒಂದು ದೃಷ್ಟಿಯಲ್ಲಿ ಮಾತ್ರ ಹೀಗಿರುತ್ತೆ, ಅದಕ್ಕೆ ಇನ್ನೊಂದು ದೃಷ್ಟಿ ಇರುತ್ತೆ. ವ್ಯಾಸರ ಕಥೆ ಒಂಥರ ಎಲ್ಲ ದೃಷ್ಟಿಯಿಂದ ನೋಡಿದರೆ ಮಾತ್ರ ಪೂರ್ಣ ಆಗುತ್ತೆ. ಅದು ಈಗ ಒಬ್ಬನ ವ್ಯಕ್ತಿಯ ಬಗ್ಗೆ ನೀವು ಎಲ್ಲರ ಹತ್ರ ಕೇಳಿದರೆ ಎಲ್ಲರೂ ಚೂರು ಹೇಳ್ತಾರೆ. ಆದರೆ ಸತ್ಯ ಏನು ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಆ ಸತ್ಯ ಅವನ ಬಾಯಿ ಬಿಟ್ಟರೆ ಮಾತ್ರ ಉಳಿದವರೆಲ್ಲ ಕಥೆಗೆ ಲಿಂಕ್ ಸಿಗುತ್ತೆ, ಅದು ಉಳಿದವರ ಕಂಡಂತೆ ಅಂತ. ಕೊನೆಗೆ ಏನಾಯ್ತು, ಆ ಭಾಗವತ ಏನು ಕತೆ ಪೂರ್ಣ ಮಾಡುತ್ತೆ ಅಂದರೆ, ಅವನು ಹೊರಟು ಹೋಗ್ತಾನಲ್ವಾ, ಅಲ್ಲಿ ಅಷ್ಟೇ ಹೇಳಿ ಗಡೀಪಾರು ಮಾಡಿದ ಅಂತಿದೆ. ಭಾಗವತ ಹೇಳುತ್ತೆ ಅವನು ಗಡೀಪಾರು ಆದಮೇಲೆ, ಗಡೀಪಾರು ಮಾಡಿದ ಮರುದಿನ ಎಷ್ಟು ಮಕ್ಕಳು ಕಾಣೆಯಾಗಿದ್ರು, ಎಷ್ಟು ಹಸುಗಳು ಮರೆಯಾಗಿದ್ವು, ಎಷ್ಟು ಕರುಗಳು ಕಾಣೆಯಾಗಿ ಎಲ್ಲೋ ಕಾಡು ಸೇರಿದ್ವು, ಎಲ್ಲ ಮರು ದಿವಸ ಬೆಳಿಗ್ಗೆ ಮನೆಯಲ್ಲಿವೆ. ಎಲ್ಲವೂ ಅಷ್ಟು ಬಾವಿಯಿಂದ ಎಲ್ಲಿ ಹೇಗೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ರಾಜನಿಗೆ ಸುದ್ದಿ ಹೋಯ್ತು. ಸುದ್ದಿ ಹೋದ ಮೇಲೆ ಅವನಿಗೆ ದುಃಖ ಆಯಿತು ತುಂಬ. ಇದು ಏನಾಯಿತು? ಆಮೇಲೆ ವಿವೇಚನೆಯಿಂದ ಪ್ರಶ್ನೆ ಮಾಡಿದಾಗ ದೊಡ್ಡವರನ್ನು ಕೇಳ್ತಾನೆ, ಏನಿದು ಹೀಗೆ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಅವನಿಗೆ ರಾಜ್ಯಭಾರದ ಬಗ್ಗೆ ಅಪೇಕ್ಷೆ ಇರಲಿಲ್ಲ, ಅವನು ಅವಧೂತ. ಅವನು ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ನಿನ್ನ ಹತ್ರ ತುಂಬ ಸತ್ಯ ಟ್ರೈ ಮಾಡಿದ್ದಾನೆ. ನನಗೆ ಈ ರಾಜ್ಯ ಬೇಡ, ನನಗೆ ಬೇಡ ಅಂತ ಅವನು ಹೇಳಿದ್ದಾನೆ. ಆದರೂ ನೀನು ಅದನ್ನೇ ಮಾಡಬೇಕು ಅಂತ ನಾವು ಮಕ್ಕಳಿಗೆ ಕೆಲವೊಮ್ಮೆ ಇದನ್ನೇ ಓದಬೇಕು ಅಂತ ಮಾಡ್ತೇವಲ್ಲ, ಹಾಗೆ ಅವನನ್ನು ಓದಿಸಿ ಅವನ ಮನೆ ಬಿಟ್ಟು ಹೊರಟೋದ. ಇವರು ಓಡಿಸ್ಬೇಕಾಯ್ತು, ಅವನು ಹೋಗ್ಲಿಲ್ಲ. ಆಮೇಲೆ ಅವನಿಗೆ ಸಮಾಧಾನ ಆಯ್ತು. ಈಗ ನನ್ನ ಪಾಡಿಗೆ ನಾನು ಬದುಕ್ತೇನೆ ಅಂತ ಸಂಕಲ್ಪ ಮಾಡಿದ. ಎಲ್ಲ ಹಿಂದೆ ಮಾಡಿದ ಅಪರಾಧಗಳೆಲ್ಲ ಪರಿಹಾರ ಆಗಿ ಆಯಾ ಮನೆಗಳಿಗೆ ಅದು ಅಂದ್ರೆ ಎಷ್ಟು ಅವನಲ್ಲಿ ತಾಕತ್ತಿದ್ದು ಯೋಚನೆ ಮಾಡಿ. ಈ ಕಥೆ ನಮಗೆ ಮಹಾಭಾರತದಲ್ಲಿ ಸಿಗುವುದಿಲ್ಲ, ಭಾಗವತದಲ್ಲಿ ಸಿಗುತ್ತೆ. ನಮಗೆ ಬೇಕಿರುವ ಕಥೆ ಮುಂದೆ ಏನು ಅಂದ್ರೆ, ಅಸಮಂಜಸ ಇಲ್ಲ. ಈಗ ಅವನ ಇನ್ನೊಂದು ಹೆಂಡತಿಯ ಮಕ್ಕಳೇ ಈಗ ಆ ಕುದುರೆಯನ್ನು ತರಲಿಕ್ಕೆ ಹೋಗಬೇಕು. ಸಗರನ ಪುತ್ರರು ಸಾಗರ ಅಂತ ಅಷ್ಟೂ ಜನ ಹುಡುಕಿ ಬರ್ತಾರೆ, ಸಿಗುವುದಿಲ್ಲ. ಸಗರ ಹೇಳ್ತಾನೆ, ನೀವು ಏನು ಮಾಡ್ತೀರಿ ಗೊತ್ತಿಲ್ಲ, ಕುದುರೆನ ವಾಪಸ್ಸು ತಂದರೆ ನಮಗೆ ಮರ್ಯಾದೆ. ನೀವು ಅದಕ್ಕೆ ಏನು ಬೇಕಾದರೂ ನಿಮ್ಮ ಕಾನೂನು ಕೈಗೆ ತಗೊಳ್ತಿರೋ, ಕಾನೂನು ಕಾಲಲ್ಲಿ ತಗೊಳ್ತಿರೋ, ಕಾನೂನು ತಲೆ ಮೇಲೆ ಇಟ್ಕೊಳ್ತಿರೋ, ಇದು ಏನು ಮಾಡ್ತಿರೋ ಗೊತ್ತಿಲ್ಲ, ವ್ಯವಸ್ಥೆ ಅಂತೂ ನನಗೆ ವಾಪಸ್ಸು ಸರಿಯಾಗಬೇಕು. ಇವರಿಗೆ ಮೊದಲೇ ಸಿಕ್ಕಾಪಟ್ಟೆ ಈ ಯೌವನ ಮತ್ತೆ ದುಡ್ಡು ಅಧಿಕಾರ ಎಲ್ಲ ಒಟ್ಟೊಟ್ಟಿಗೆ ಬಂದು ಬಿಟ್ರೆ ಯದ್ವಾ ತದ್ವಾ ಭವಿಷ್ಯತಿ. ಮೊದಲೇ ಮಂಗಕ್ಕೊಂದು ಚೇಳು, ಅದರ ಬಾಯಿಗೆ ಒಂದಿಷ್ಟು ಮದ್ಯದ ಬಾಟಲಿಯಲ್ಲಿ ಕುಡಿಲಿಕ್ಕೆ ಸಿಕ್ಕಿದ ಸುರೆ ಎಲ್ಲ ಸೇರಿದ್ರೆ ಏನಾಗುತ್ತೆ? ಕುಣಿಸುವವನು ಕುಣಿತಾನೆ, ಅದು ಕುಣಿಯಲ್ಲ, ಅವನನ್ನು ಕುಣಿಸುತ್ತೆ. ಹಾಗೆ ಈ ಹುಡುಗರು 60,000 ಜನ ಯೌವನದ ದರ್ಪದ ಮದದಿಂದ ದಾರಿಯಲ್ಲಿ ಹೋದವರನ್ನೆಲ್ಲ ನಾಶ ಮಾಡ್ಕೊಂಡು ಹೋಗ್ತಾರೆ. ಯಾವ ಊರು ಉಳಿಯಲ್ಲ. ಉಂಟಾ ಕುದುರೆ ಇಲ್ಲ, ಹಾಗಾದ್ರೆ ನೀನು ಕೊಂದು ಬಿಡ್ತೇನೆ, ಏನು ಪ್ರಶ್ನೆ ಗಿಷ್ಣೆ ಕೇಳುದು ಏನೂ ಇಲ್ಲ. ಈ ಅಧಿಕಾರದ ಮದ ಬಂದ್ರೆ ಅದನ್ನ ತಪ್ಪಿಸುವುದು ಬಹಳ ಕಷ್ಟ. ಎಲ್ಲಿವರೆಗೆ ಅಂದ್ರೆ ಸಮುದ್ರದ ತೀರದ ತನಕ ಹೋಗಿ, ಆ ಪಾತಾಳಕ್ಕೆ ಹೋಗಿ ಇಡೀ ಸಮುದ್ರವನ್ನು ಇನ್ನಷ್ಟು ತೋಡಿ ಹುಡುಕಿ ಅಗಲ ಮಾಡಿ ಎಲ್ಲಿ ಜಾಗ ಇದೆ, ಎಡೆ ಗುಹೆ ಏನ್ ಸಿಗುತ್ತೋ ಎಲ್ಲಾ ಕಡೆ ನುಗ್ಗಿ ಸಿಗದೆ ಹೋದಾಗ ಕೊನೆಗೆ ಒಂದು ಜಾಗದಲ್ಲಿ ಒಬ್ಬ ಆಶ್ರಮದಲ್ಲಿ ಕೂತಿರುವ ಮುನಿ ಕಣ್ಣು ಮುಚ್ಚಿರ್ತಾನೆ. ಅವನ ಹಿಂಭಾಗದಲ್ಲಿ ಒಂದು ಕಂಬಕ್ಕೆ ಕಟ್ಟಿ ಹಾಕಿದ ಕುದುರೆ ಕಾಣಿಸುತ್ತೆ. ಇವರು ಹೋಗಿ ವಿಚಾರಿಸ್ಬೇಕು ತಾನೆ, ನೀವು ಯಾರು ಏನು? ಅಷ್ಟೂ ಜನ ಒಟ್ಟಿಗೆ ಈ ಕಳ್ಳನನ್ನು ಏನು ಮಾತಾಡಿಸುದು, ಅವನನ್ನು ಹೊಡೆದ ಕುದುರೆ ತಗೊಂಡು ಬನ್ನಿ ಅಂತ ಅವನ ಮೇಲೆ ನುಗ್ಗುದು ಅಂದ್ರೆ 60,000 ಜನ ಒಟ್ಟಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನುಗ್ಗಿದಾಗ ಕೂತವನಿಗೆ ಡಿಸ್ಟರ್ಬ್ ಆಯಿತು. ಕಣ್ತೆಗೆದು ನೋಡ್ತಾನೆ, ಅವರಲ್ಲಿದ್ದ ಆಕ್ರೋಶ, ಆ ಸಂಯಮ ಇಲ್ಲದಿರುವಿಕೆ, ಅಹಂಕಾರ, ದರ್ಪ, ಅಧಿಕಾರದಿಂದ ಹಿಂದೆ ಮಾಡಿದ ಪಾಪದ ಮೂಟೆ, ಇದೆಲ್ಲವೂ ಒಟ್ಟು ಸೇರಿ ಕ್ಷಣ ಮಾತ್ರದಲ್ಲಿ ಒಂದು ದೊಡ್ಡ ಬೂದಿಯ ಬೆಟ್ಟವಾಗಿ ಬಿದ್ರು, ಸುಟ್ಟು ಹೋದ್ರು ಅಷ್ಟೂ ಜನ. ಕುದುರೆ ಅಲ್ಲೇ ಉಳಿಯಿತು. ಕಾಯ್ತಾ ಇದ್ದಾನೆ ಸಗರ, ವಯಸ್ಸಾಯ್ತು, ನನ್ನ ಯಾಗ ಮುಗಿಲಿಲ್ಲ ಅಂತ. ಆದ್ರೆ ದೇವರದ್ದು ಟರ್ನಿಂಗ್ ಪಾಯಿಂಟ್ಗಳು ಕೆಲವೊಮ್ಮೆ ಇಟ್ಟಿರ್ತಾನೆ. ಈ ಅಸಮಂಜಸನನ್ನು ಓಡಿಸುವಾಗ ಜಸ್ಟ್ ಒಂದು ಹೆಂಡತಿಯಲ್ಲಿ ಒಂದು ಗರ್ಭ ತುಂಬಿರುತ್ತೆ, ಅಲ್ಲಿ ಒಬ್ಬ ಅಂಶುಮಾನ್ ಅನ್ನೋನು ಹುಟ್ಟುತ್ತಾನೆ.
ಸಗರನಿಗೆ ಚಿಂತೆಯೇ ಚಿಂತೆ. ಸುಮಾರು 35-36 ವರ್ಷಗಳ ತನಕ ಅವನು ಇದೇ ಚಿಂತೆಯಲ್ಲಿ ಕಾಲ ಕಳೀತಾನೆ. ಅಂದರೆ ಸುಮಾರು 30,000 ವರ್ಷ ಅಂತ ಇಟ್ಕೊಳ್ಳಿ. ನಿಮಗೆ ಮತ್ತೆ ಪ್ರಶ್ನೆ ಬರುತ್ತೆ, ನಾವು 30,000 ದಿನ ಬದುಕುವುದೇ ಕಷ್ಟ, ನೀವು 36,000 ವರ್ಷ ಅಂತ ಹೇಳ್ತಾ ಇದ್ದೀರಿ. ಎಲ್ಲ ಮನುಷ್ಯನ ದಿನ ಲೆಕ್ಕ ಹಾಕಿದ್ರೆ 360 × 100 ಹಾಕಿದ್ರೆ 36,000 ದಿನ ಆಗುತ್ತೆ ಮನುಷ್ಯ ಬದುಕುದು. ಅದರಲ್ಲಿ ನಿದ್ದೆ ಎಲ್ಲ ಅರ್ಧ ಹೋಯ್ತು ಅಂದ್ರೆ ಮತ್ತೆ 18,000 ದಿನ ಆಯಿತು. ಅದರಲ್ಲಿ ಬಾಲ್ಯದಲ್ಲಿ ಬುದ್ಧಿ ಬರದೇ ಹೋದ್ರೆ ಅಲ್ಲೊಂದು 15 ವರ್ಷ ಹೋಯ್ತು. ಇನ್ನು ಬುದ್ಧಿ ಎಲ್ಲ ಕೊನೆಯದು ಹಾಳಾಗಿ ಎಚ್ಚರ ಇಲ್ಲದೆ ಹೋದ್ರೆ ಅದು ಒಂದಿಷ್ಟು ಹೋಯ್ತು. ಇನ್ನು ಉಳಿದ ಸಮಯದಲ್ಲಿ ಅಯ್ಯೋ ಆಫೀಸು, ಜವಾಬ್ದಾರಿ, ಮನೆ ಸೋರ್ತಾ ಇದೆ ಅಂತ ಈ ಟೆನ್ಷನ್ನಲ್ಲೇ ಅಷ್ಟು ಕಳೆದು ಹೋಗುತ್ತೆ. ಕೊನೆಗೆ ನಿನ್ಗೆ ಸಮಯ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಅವನ ಮನಸ್ಸಲ್ಲಿ ಒಂದಿದ್ದದ್ದೇನು ಅಂದ್ರೆ ಯಾಗವನ್ನ ಪೂರ್ಣ ಮಾಡಬೇಕು ಅಂತ. ಈ 36,000 ವರ್ಷ ಅಂದ್ರೆ ಏನರ್ಥ? ಬಹುಶಃ 36,000 ದಿನನ್ನೇ ಹೇಳಿದ್ದಿರಬೇಕು ಅಂತ ಬಹಳ ಜನ ಹೀಗೂ ವ್ಯಾಖ್ಯಾನ ಮಾಡ್ತಾರೆ. ಆದ್ರೆ ವೇದವ್ಯಾಸರು ಸ್ಪಷ್ಟವಾಗಿ ಕೆಲವು ಸಂಗತಿಗಳನ್ನು ಹೇಳಿದ್ದಾರೆ. ನಮಗೆ ಬೇಸಿಕ್ ಪ್ರಿನ್ಸಿಪಲ್ಸ್ ಗೊತ್ತಿರಬೇಕು ಪುರಾಣಗಳನ್ನು ಓದುವಾಗ. ಎಲ್ಲ ಈಗ ಯುಗಗಳೆಷ್ಟು? 4. ಯಾವುದೆಲ್ಲ? ಕೃತ, ತ್ರೇತ, ದ್ವಾಪರ, ಕಲಿ. ಕೃತಯುಗದಲ್ಲಿರುವ ಆಯುರ್ಮಾನ 1,00,000 ವರ್ಷ ಒಬ್ಬ ಮನುಷ್ಯನದ್ದು. ಇಷ್ಟೊತ್ತು ಬದುಕಬೇಕಾ? ಈಗ ನಾವು ಒಂದು 5 ವರ್ಷ ಕಾಲೇಜಿಗೆ ಮುಗಿಸಿ ಬರುವಷ್ಟರಲ್ಲೇ ಜೀವಮಾನ ಎಲ್ಲ ಕೈಯಲ್ಲಿರುತ್ತೆ. ಇನ್ನು ಆ 36,000 ವರ್ಷ ಏನ್ ಮಾಡ್ತಿದ್ವಿ ಅಂತ ಯೋಚನೆ ಹತ್ತತ್ತೆ. ಅದು ಎಲ್ಲ ಕಾಲದಲ್ಲೂ ಹಾಗೆ, ಅವರಿಗೆ ಅದು ಆ ಕಾಲ ಹಾಗೆ ಕಳೆದು ಹೋಗ್ತಾ ಇರುತ್ತೆ. ದ್ವಾಪರದಲ್ಲಾಗುವ, ತ್ರೇತೆಯಲ್ಲಾಗುವಾಗ 10,000 ವರ್ಷ ಆಯುಷ್ಯ, ದ್ವಾಪರದಲ್ಲಾಗುವಾಗ 1,000 ವರ್ಷ ಆಯುಷ್ಯ. ಇದು ಎವರೇಜು, ಅನುಪಾತದಲ್ಲಿ ಒಂದು ಹಂತ ಅಷ್ಟೇ. 100 ಅಂತಲ್ಲ, ಕಲಿಯುಗದಲ್ಲಿ 100. ನಾವೀಗ ಕಲಿಯುಗದಲ್ಲಿದ್ದೇವೆ, ನಮಗೆ 100 ಇದ್ದೇ ಕಲ್ಪನೆ. ನಮ್ಮ ಮೈಂಡ್ ಸೆಟ್ ಅಲ್ಲಿಗೆ ನಿಂತು ಬಿಟ್ಟಿದೆ. ಕೇವಲ ಆಯುರ್ಮಾನ ಅಷ್ಟೇ ಅಲ್ಲ, ಅವರ ಜ್ಞಾನದ ಶಕ್ತಿ, ಭಕ್ತಿ, ವೈರಾಗ್ಯ, ದೇಹದ ಶಕ್ತಿ. ನಿಮ್ಗೆ ಈ ಕಥೆಯನ್ನೇ ಹೇಳಲಿಕ್ಕೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಭೀಮಸೇನ ಮತ್ತು ಹನುಮಂತ ಭೇಟಿಯಾದ ಕಥೆ. ಹನುಮಂತ ಹಿಮಾಲಯದ ತಪ್ಪಲಿನಲ್ಲಿ ಸಿಗ್ತಾನೆ. ದ್ರೌಪದಿ ಒಂದು ಸೌಗಂಧಿಕಾ ಪುಷ್ಪ ಬೇಕು ಅಂತ ಹೇಳಿದಾಗ ಭೀಮಸೇನ ತರ್ಲಿಕ್ಕೆ ಹೋದಾಗ ಸಿಗ್ತಾನೆ. ಅವನ ಬಾಲ ಎತ್ತಿಡ್ಲಿಕ್ಕಾಗುದಿಲ್ಲ. ವಸ್ತುತ ಇಬ್ರು ಒಬ್ರೇ, ಇವನು ಪ್ರಾಣನೇ ಅವನು ಪ್ರಾಣನೇ. ಆದ್ರೆ ಇಬ್ರು ಪ್ರಾಣ ಹೋಗುವಷ್ಟು ಗಲಾಟೆ ಆಗುತ್ತೆ ಅಲ್ಲಿ. ಗಲಾಟೆ ಆದಾಗ ಕೊನೆಗೆ ಹೇಳ್ತಾನೆ, ನನಗಾಗಲ್ಲಪ್ಪ, ಸೋತೆ ನಾನು. ಅವನು ನೀನ್ ಯಾರು ಅಂತ ಕೇಳಿದಾಗ ಹೇಳ್ತಾನೆ, ನಾನು ಹನುಮಂತ ಅಂತ ಒಬ್ಬ ಇದ್ದಾನೆ, ಅವನ ತಮ್ಮ ನಾನು ಅಂತ ಹೇಳ್ಕೊಳ್ತಾನೆ ಭೀಮಸೇನ. ಇವನು ಆಮೇಲೆ ಹೇಳ್ತಾನೆ, ಆ ತಮ್ಮನ ಅಣ್ಣ ನಾನೇ ಅಂತ ಹೇಳ್ತಾನೆ. ಓ ನೀನಾ, ತುಂಬಾ ಸಂತೋಷ ಆಯ್ತು ನಾನು ಭೇಟಿಯಾಗಿ ಅಂತ ಆಮೇಲೆ ಚಂದದ ಮಾತಾಡ್ತಾರೆ. ಇದರ ರಹಸ್ಯ ಏನು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಈ ಭೇಟಿಯಾದ ಕಥೆ ಏನು ಅಂದ್ರೆ, ತ್ರೇತಾಯುಗದ ಹನುಮಂತನ ಶರೀರ ಇದ್ದದ್ದು ಬೆಟ್ಟದಷ್ಟು ಎತ್ತರ, ದ್ವಾಪರದ ಶರೀರ ಇದ್ದದ್ದು ಭೀಮನದ್ದು ನಮ್ಗೀಗ ಬೆಟ್ಟವೇ, ಅದು ಭೀಮನ ರೂಪ. ನಮ್ಗಿಂತ ಅದು 10 ಆಳು ಎತ್ತರ. ಅದರ 10 ಆಳು ಎತ್ತರ ಹನುಮಂತ ಇದ್ದಿದ್ದು. ಅಂದ್ರೆ ಅವನು ತ್ರೇತೆಯವನಾದ್ರಿಂದ ಅವನ ಶರೀರ ಅಷ್ಟು ದೊಡ್ಡದಿತ್ತು, ಇವನು ದ್ವಾಪರದವನಾದ್ರಿಂದ ಇವನು ಶರೀರ ಅದಕ್ಕಿಂತ ಚಿಕ್ಕದಿತ್ತು. ಈಗ ನಾವೇ ಒಂದು 20 ವರ್ಷದ ಹಳಬರ, 20 ಅಲ್ಲ, ಒಂದು 45-50 ವರ್ಷದ ಹಳಬರ ಪ್ರತಿ ಒಂದು ಎವರೇಜ್ ತಗೊಂಡ್ರೆ ಎಲ್ಲರೂ ಸಾಮಾನ್ಯ 6 ಇದ್ರು, ಇವ್ರು ಹಾಗಿದ್ರು ಇಲ್ವಾ? ಈಗ ಒಂದು ಎವರೇಜ್ 5ವರೆಗೆ ಬಂತು. ಈಗ